ನೋಡಿ ಆಯುರ್ವೇದ ಅನ್ನೋದು ಬಂದು ನಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಆ ನಿನ್ನೆ ಮೊನ್ನೆ ಬಂದಿದ್ದಲ್ಲ. 50 ವರ್ಷ 100 ವರ್ಷ 200 ವರ್ಷ ಬಂದಿದ್ದಲ್ಲ. ನಮ್ಮ ಅಲೋಪತಿ ಮೆಡಿಸಿನ್ಸ್ ಹೇಳ್ಬೋದು ಒಂದು 150-200 years ಅಂತ ಹೇಳ್ಬೋದು. ಬಟ್ ನಮ್ಮ ಆಯುರ್ವೇದ ಬಂದು ನಮ್ಮ ಭೂಮಿ ಸೃಷ್ಟಿ ಆದಾಗ್ಲಿಂದಾನೇ ಗಿಡಮೂಲಿಕೆಗಳು ಪದಾರ್ಥಗಳು ನಮ್ ಒಟ್ಟಿಗೆ ಬೆಳೆದಿವೆ ಅಲ್ವಾ. ಅವಾಗೆಲ್ಲ ನೋಡಿ ಒಂದೊಂದಕ್ಕೂ ಒಂದೊಂದು ಕಾಯಿಲೆಗಳು, ಹಾವು ಕಚ್ಚಿದ್ರೆ ಕೂಡ ಒಂದು ಎಲೆನೋ ಜ್ಯೂಸ್ ಮಾಡಿ ಇದು ಹಾಕ್ತಾ ಇದ್ರು, ಬಾಯಿಗೆ ಕುಡಿಸ್ತಾ ಇದ್ರು, ಹಚ್ಲಿಕ್ಕೆ ಕೊಡ್ತಾ ಇದ್ರು. ಒಂದು ಕೆಳಗಡೆ ಬಿದ್ರೆ ಅರ್ಶನ ಹಾಕ್ತಾ ಇದ್ರು ಅಲ್ವಾ. ಅರ್ಶನದಲ್ಲಿ ಎಷ್ಟು ಬೆನಿಫಿಟ್, ಆಂಟಿಬಯೋಟಿಕ್ ಅಂತ ನಾವು ಏನ್ ಹೇಳ್ತೀವಿ ಅದನ್ನ ಇವಾಗ ಆಂಟಿಬಯೋಟಿಕ್ ಟ್ಯಾಬ್ಲೆಟ್ಸ್ ತಗೊಂಡ್ ತಿಂತೀವಿ, ಆದ್ರೆ ಅರ್ಶನದಲ್ಲಿ ಅಷ್ಟೊಂದು ಬೆನಿಫಿಟ್ಸ್ ಇದೆ ನೋಡಿ. ಯಾರಿಗೆಲ್ಲ ಕೋಲ್ಡ್ ಕಾಫ್ ಇರುತ್ತೆ, ಮತ್ತೆ ಯಾರಿಗೆಲ್ಲ ಇವಾಗ ನೋಡಿ ಬಿ ಪಿ ಶುಗರ್ ಪೇಷಂಟ್ ಗಳು ಕೂಡ ಆರ್ಥೋ ಪ್ರಾಬ್ಲಮ್ಗೆ ಕೂಡ ಮೇನ್ ಆಗಿ ನಾವು ಹಾಲಿನಲ್ಲಿ ಬೆಳಗ್ಗೆ ಹೊತ್ತು ಅರ್ಶನ ಹಾಕಿ ಕುಡಿದ್ರೆ ಅದು ನಮ್ಗೆ ಅಷ್ಟು ಒಳ್ಳೇದಿರುತ್ತೆ. ಅದನ್ನೆಲ್ಲ ನಾವು ಇವಾಗ ಬಿಟ್ಟಿದೀವಿ ಅಲ್ವಾ. ಅದನ್ನೆಲ್ಲ ನಾವು ಕಂಟಿನ್ಯೂ ಮಾಡೋ ಪೆಪ್ಪರ್ ಪೌಡರ್ ಹಾಕೊಂಡು ಕುಡಿಯೋದಾಗ್ಲಿ, ಮತ್ತೆ ಜೇನುತುಪ್ಪ ಹಾಕಿ ಕುಡಿಯೋದಾಗ್ಲಿ. ಇವಾಗ ಸಕ್ಕರೆಗೆ ಅಡಿಟ್ ಆಗಿದೆ, ಮೀನ್ಸ್ ಸಕ್ಕರೆಗೆ ನಾವು ಇದು ಹೋಗಿದೀವಿ, ಬೆಲ್ಲ ಇಲ್ಲ, ಬೆಲ್ಲದಲ್ಲಿ ನಾವು ತಿನ್ಬೇಕು. ಈ ತರ ಎಷ್ಟೊಂದು ನಾವೆಲ್ಲ ಮತ್ತಿರೋದೆಲ್ಲ ಮತ್ತೆ ನಾವೆಲ್ಲ ರಿಪೀಟ್ ಆಗ್ತಾ ಇದೆ. ನಮ್ಗೆ ರಿಪೀಟ್ ಆಗ್ತಾ ಇರೋದ್ರಿಂದ ನಾವೆಲ್ಲ ಮತ್ತೆ ಹೆಲ್ತಿಯಾಗಿ ನಮ್ಮ ಜನರೇಷನ್ ಕಿನ್ನ ನಮ್ಮ ಯಂಗರ್ ಜನರೇಷನ್, ನಮ್ಮ ಮಕ್ಕಳು ಮರಿಮಕ್ಳು ಆ ತರದವ್ರು ಮೀನ್ಸ್ ದೊಡ್ಡವ್ರು ನಮ್ಗಿಂತ ಮೊದ್ಲಿದ್ದವ್ರು ಹೇಗೋ ಆ ರೀತಿ ಅವರು ಲೈಫ್ ಲೀಡ್ ಮಾಡ್ಲಿಕ್ಕೆ ಈ ಬ್ಯೂಟಿಫುಲ್ ಆದ ಆಯುರ್ವೇದ ಅನ್ನೋದು ನಮ್ಗೆ ಮತ್ತೆ ಒಂದು ಬಂದಿದೆ ಅಂತ ಹೇಳ್ಬಹುದು ಅಲ್ವಾ. ಸೊ ನೋಡಿ ಆಯುರ್ವೇದ ಅನ್ನೋದು ಬಂದು ನಮ್ಗೆ ದೇವರು ಧನವಂತ್ರಿ ಅಂತಾನೆ ಹೇಳ್ತೀವಿ ಈ ಆಯುರ್ವೇದಕ್ಕೆ. ಸೊ ಅವರು ಧನವಂತ್ರಿ ಗುರುಜಿ ಅವರೇ ಅವರು ದೇವ್ರಂತ ಹೇಳ್ಬೋದು, ಸಿದ್ಧರಂತ ಹೇಳ್ಬೋದು. ಸೊ ಅವ್ರ ಕಡೆಯಿಂದ ನಮ್ಗೆ ಹಲವಾರು ವೈದ್ಯಗಳು ನಮ್ಗೆ ಸಿಗ್ತಾ ಇತ್ತಲ್ವಾ. ಸೊ ಹಾಗಾಗಿ ಮತ್ತೆ ಇನ್ನೊಂದ್ ಏನ್ ಹೇಳ್ಬೇಕಂತಂದ್ರೆ ನಾವು ನಮ್ಗೆ ಬಂದು ನಮ್ಮ ಬಾಡಿ ಬ್ಯಾಲೆನ್ಸ್ ಮಾಡೋದು ವಾತ ಪಿತ್ತ ಕಫದ್ ಯಾವಾಗ್ಲೂ ಹೇಳ್ತಾ ಇರ್ತೀನಿ ನಾವು. ಅದು ಮೂರು ನಮ್ಮಲ್ಲಿ ಬ್ಯಾಲೆನ್ಸ್ ಇದ್ರೆ ನಾವು ಹೆಲ್ತಿ ಆದ ಒಂದು ಪರ್ಸನ್ ಅಂತ ನಾವ್ ಹೇಳ್ಬಹುದು. ನಮ್ಮ ಈ ಬಾಡಿನ ನಾವು ನೇಚರಿಗೆ ನಾವು 5 ಪಂಚಭೂತಗಳಿಗೆ ನಮ್ಗೆ ನಾವು ಹೋಲಿಸ್ತೀವಿ. ನಿಜ ತಾನೇ ನೋಡಿ. ಆಕಾಶ, ನೀರು, ಭೂಮಿ, ಬೆಂಕಿ, ಗಾಳಿ. ಡಿಸ್ಟರ್ಬ್ ಆಗ್ತಾ ಇದೆಯಾ ನನ್ ಕಡೆಯಿಂದ? ಇಲ್ಲ ನಿಮ್ದಲ್ಲ. ಓಕೆ ವಾಯ್ಸ್ ಬಂದಲ್ಲ ಅದಕ್ಕೆ. ನೋಡಿ ನಮ್ಮ ಮೈಯಲ್ಲಿ ಕೂಡ ಉರಿ, ಏನು ಗ್ಯಾಸ್ ಅಸಿಡಿಟಿ ಅಂದ್ರೆ ಉರಿ ಅಂತ ಹೇಳ್ತೀವಿ ಅಲ್ವಾ. ಮತ್ತೆ ಗ್ಯಾಸ್ ನೋಡಿ ಇದೆಲ್ಲ ನಮಗೆ ಕೂಡ ಅದೇ ನಮ್ಗೆ ರಿಲೇಟೆಡ್ ಆಗಿ ನಮ್ಗೆ ಬಂದಿದೆ ಅಂತ ಹೇಳ್ಬಹುದು, ವಾತ ಪಿತ್ತ ಕಫ ಅನ್ನೋದು. ಸೊ ಇದನ್ನೆಲ್ಲ ನಮ್ಮ ಬ್ಯಾಲೆನ್ಸ್ ಮಾಡೋದು ನಮ್ಮ ಈ ಬಾಡಿ. ನಮ್ಮ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ನಮ್ಗೆ ಹಲವಾರು ಪ್ರಾಡಕ್ಟ್ಸ್ ಗಳು ನಮ್ಮ ಕಂಪನಿಯಲ್ಲಿ ಬ್ಯೂಟಿಫುಲ್ ಆದ ಪ್ರಾಡಕ್ಟ್ಸ್ ಅಂತ ಒಂದು ಬಂದಿದೆ ನೋಡಿ. ನಮಗೆಲ್ಲರಿಗೂ ಕೊರೋನಾ ಬಂದ್ಮೇಲೆ ನಮಗೆಲ್ಲ ಒಂದು ಆಯುರ್ವೇದ ಅಂದ್ರೆ ಏನು, ಕಷಾಯ ಅಂತ ಅಂದ್ರೆ ಏನು, ಇಮ್ಯುನಿಟಿ ಅಂದ್ರೆ ಮೇನ್ಲಿ ಇಮ್ಯುನಿಟಿ ಅಂತ ಅಂದ್ರೆ ಏನಂತ ಅನ್ನೋದು ನಮಗೆಲ್ಲರಿಗೂ ತಿಳುವಳಿಕೆ ಆಗಿದೆ ಅಲ್ವಾ. ಸೊ ಅಂತಹ ಒಂದು ಬ್ಯೂಟಿಫುಲ್ ಪ್ರಾಡಕ್ಟ್ ನಮ್ಮ ಕಂಪನಿಯಲ್ಲಿ ಫಸ್ಟ್ ಅಂಡ್ ಬೆಸ್ಟ್, ಎಲ್ಲಾನು ಬೆಸ್ಟ್, ಬಟ್ ಅದ್ರಲ್ಲಿ ಕೂಡ ಬೆಸ್ಟ್ ಅಲ್ಲಿ ಬೆಸ್ಟ್ ಇಮ್ಯುನಿಟಿ ಸಿರಾಫ್ ಅಂತ ಹೇಳ್ಬೋದು. ಸೊ ಇಮ್ಯುನಿಟಿ ಸಿರಾಫ್ ನಾವು ತಗೊಳ್ಳೋದ್ರಿಂದ ಏನೆಲ್ಲ ಬೆನಿಫಿಟ್ಸ್ ಆಗುತ್ತೆ ಅಂತಂದ್ರೆ ನೋಡಿ, ಅದ್ರಲ್ಲಿ ಇರೋ ಇಂಗ್ರೀಡಿಯೆಂಟ್ಸ್ ಅಲೋವೆರಾ, ತ್ರಿಫಲ, ಜಿಂಜರ್, ಗಿಲಾಯ್, ಅಶ್ವಗಂಧ, ಪುನರ್ನವ, ಮುಲಾತಿ, ಮೇಥಿ, ಆಪಲ್ ಎಕ್ಸ್ಟ್ರಾಕ್ಟ್ ಈ ರೀತಿಯಾದ ಇಂಗ್ರೀಡಿಯೆಂಟ್ಸ್ ನಾಗಿ ನಮ್ಗೇನು ನಾವು ಹೇಳಿದ ಹೆಸರೆಲ್ಲ ನಮ್ಗೆ ಅಂಗಡಿಗಳಲ್ಲಿ ಸಿಗ್ಬಹುದು, ಜ್ಞಾಪಕ ಕೂಡ ಬರ್ಬಹುದು, ಹೌದಲ್ವಾ. ಇದೆಲ್ಲ ಅಲ್ಲಿದೆ. ಬಟ್ ಹಂಗಂತೇಳಿ ನಾವು ಎಷ್ಟಿಗೆ ಎಷ್ಟು ಹಾಕಿ ಕುಡಿಬೇಕಂತ ನಮ್ಗೇನು ಗೊತ್ತಿದ್ಯಾ ಲೆಕ್ಕ? ಅದಕ್ಕೆ ಅಂತ ಒಂದು ಈಕ್ವಲ್ ಪ್ರಪೋರ್ಷನ್ಸ್ ಇರುತ್ತೆ, ಅದ್ ನಮ್ಗೆ ಗೊತ್ತಿರಲ್ಲ. ಬಟ್ ನಮ್ಮ ಕಂಪನಿ ಕಡೆಯಿಂದ ನಮ್ಮ ಸೈಂಟಿಸ್ಟ್ ಏನಿದ್ದಾರೆ ದೇಶಪಾಲ್ ಪಾಂಡೆ ಸರಿಗೆ ಕೂಡ ನಾವು ಥ್ಯಾಂಕ್ಸ್ ಹೇಳಲೇಬೇಕು. ಬಿಕಾಸ್ ಅವರ ಗೈಡೆನ್ಸ್ ಅಲ್ಲಿ ನಮ್ಗೆ ಒಂದೊಂದು ಪ್ರಾಡಕ್ಟ್ ಕೂಡ ನಮ್ಗೆ ರೆಡಿ ಟು ಕನ್ಸ್ಯೂಮ್ ನಮ್ಗೆ ಸಿಗ್ತಾ ಇದೆ ಅಲ್ವಾ. ಸೊ ಹಾಗಾಗಿ ಇಮ್ಯುನಿಟಿ ಸಿರಾಫ್ ತಗೊಳ್ಳೋದ್ರಿಂದ ನಮ್ಗೆ ಬಾಡಿಗೆ ಎನರ್ಜೆಟಿಕ್ ಆಗುತ್ತೆ, ಮತ್ತೆ ಬ್ಲಡ್ ಇಂಪ್ರೂವ್ಮೆಂಟ್, HB ಲೆವೆಲ್ಸ್ ಕೂಡ ನಮ್ಗೆ ಇಂಪ್ರೂವ್ಮೆಂಟ್ ಆಗುತ್ತೆ, ಮತ್ತೆ ಲಿವರ್ ಗೆ ಒಳ್ಳೇದದು, ಹಾರ್ಟಿಗೆ ಕೂಡ ನಮ್ಗೆ ಅಷ್ಟೊಂದು ಬೆನಿಫಿಟ್ಸ್ ಆದ ಒಳ್ಳೇದು ನಮ್ಗೆ ಕೊಡುತ್ತೆ ಅಂತ ಹೇಳ್ಬೋದು. ನಮ್ಗೆ ತುಂಬಾ ಸುಸ್ತು, ಟಯರ್ಡು, ನಡೀಲಿಕ್ಕೆ ಆಗ್ತಲ್ಲ, ಏನೋ ಒಂಥರ ಹಂಗಂತೇಳಿ ನಾವು ಡ್ರಿಪ್ಸ್ ಅವಾಗ ಹೋಗಿ ಹಾಸ್ಪಿಟ್ಲಿಗೆ ನಾವು ಗ್ಲೂಕೋಸ್ ತಗೊಳ್ಳಿಕ್ ಆಗಲ್ಲ ಅಲ್ವಾ. ಸೊ ಅದೇ ಒಂದು ಇಮ್ಯುನಿಟಿ ಸಿರಾಫ್ ನಮ್ಮ ಒಟ್ಟಿಗಿದ್ರೆ ಅದೊಂದು ಡಾಕ್ಟರ್ ಅಂತಾನು ಕೂಡ ನಾವ್ ಹೇಳ್ಬಹುದು. ಸೊ ಇಮ್ಯುನಿಟಿ ಕುಡಿಯೋದ್ರಿಂದ ನಮ್ಗೆ ಬಾಡಿಲಿರೋ ಟಾಕ್ಸಿನ್ಸ್ ಎಲ್ಲ ರಿಮೂವ್ ಮಾಡಿ ಆಚೆ ಹಾಕುತ್ತೆ. ನಾವು ಇವಾಗ ತಿಂತಾ ಇರುವಂತಹ ಪದಾರ್ಥಗಳು ನಮಗೆ ಗೊತ್ತಿಲ್ದಲೆ ನಾವು ಕೆಮಿಕಲೈಸ್ಡ್ ಆಗಿರೋ ಪದಾರ್ಥಗಳನ್ನೇ ನಾವು ತಿಂತಾ ಇರ್ತೀವಿ. ಬಿಕಾಸ್ ಇವಾಗ ಅದ ಇಲ್ಲದೆ ನಾವು ಬೆಳಿಲಿಕ್ಕೆ ಕೂಡ ನಮ್ಮ ರೈತ ಬಾಂಧವರು ಕೂಡ ಪೆಸ್ಟಿಸೈಡ್ ಹಾಕದೆ ನಮ್ಗೆ ಬೆಳಿಲಿಕ್ಕೆ
ಸ್ವಲ್ಪ ಕಷ್ಟನೇ ಅನ್ಸುತ್ತೆ ಅಲ್ವಾ. ಕ್ರಿಮಿಕೀಟಗಳು ಮತ್ತೆ ಹಾಳಾಗ್ಬಾರ್ದು ಅಂತ ಹೇಳಿ ಎಲ್ಲ ನಮ್ಗೆ ಫಾಸ್ಟ್ ಗ್ರೋತ್ ಇರ್ಬೇಕು, ಹೀಗೆಲ್ಲ ಒಂದು ಹಲವಾರು ಸಮಸ್ಯೆಗಳಿಂದ ನಾವು ಫುಡ್ ನ ತಗೊಂಡು ತಿನ್ನೋದ್ರಿಂದ ಅದ್ರಲ್ಲಿ ಟಾಕ್ಸಿನ್ಸ್ ಎಲ್ಲ ರಿಮೂವ್ ಮಾಡ್ಲಿಕ್ಕೆ ನಮ್ಮ ಇಮ್ಯುನಿಟಿ ಸಿರಪ್. ನಮ್ಮ ಮೊದಲೆಲ್ಲ ಏನ್ ಮಾಡ್ತಾ ಇದ್ವಿ, ಹೊಟ್ಟೆ ಕ್ಲೀನ್ ಆಗ್ಬೇಕಾಗಿದ್ರೆ ಮಕ್ಕಳು ಸ್ಕೂಲ್ ಲೀವ್ ಟೈಮಲ್ಲಿ ನಾವು ಕೂಡ ಆತರ ಫಾಲೋ ಮಾಡಿದ್ದಾರೆ, ನಮ್ಗೆಲ್ಲ ಕೂಡ ನಿಮ್ಗೆಲ್ಲ ಕೂಡ ಮಾಡಿರ್ತಾರೆ ಅಲ್ವಾ. ಬಟ್ ಈಗಿನ ಜನರೇಷನ್ಸ್ಗೆ ಅದೆಲ್ಲ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ಇವಾಗ್ಲೂ ಕೂಡ ಏನ್ ಮಾಡ್ತೀವಿ, ಮೆಡಿಕಲ್ ಶಾಪ್ ಅಲ್ಲಿ ಹೋಗಿ ಒಂದು ಟ್ಯಾಬ್ಲೆಟ್ಸ್ ತಗೊಂಡು ಹೊಟ್ಟೆ ಕ್ಲೀನ್ ಮಾಡ್ಬೇಕಂತ ತಗೊಳ್ತೀವಿ, ಅದು ಕೂಡ ಕೆಮಿಕಲ್ ತಾನೆ, ಮತ್ತೆ ಕೆಮಿಕಲ್ಗೆ ಅಡಿಕ್ಟ್ ಆಗ್ತಾ ಇದೀವಿ. ಆದ್ರೆ ಅವಾಗೆಲ್ಲ ಏನ್ ಮಾಡ್ತಾ ಇದ್ರು, ಹರಳೆಣ್ಣೆ ಕುಡಿಸ್ತಾ ಇದ್ರು ಒಂದ್ ಸ್ವಲ್ಪ ಬರೀ ಹೊಟ್ಟೆನಲ್ಲಿ ಲೀವ್ ಟೈಮ್ ಅಲ್ಲಿ. ಹರಳೆಣ್ಣೆ ಯಾಕೆ ಲೀವ್ ಟೈಮ್ ಅಲ್ಲಿ ಅಂದ್ರೆ, ಅದು ಕುಡಿಸಿದ್ರೆ ಮಕ್ಕಳಿಗೆ ಆಗ್ಲಿ ದೊಡ್ಡವರಿಗಾಗ್ಲಿ ಲೂಸ್ ಮೋಷನ್ ಆಗ್ತಾನೆ ಇರುತ್ತೆ. ಒಂದ್ ಬೆಳಿಗ್ಗೆ ಕುಡಿಸಿದ್ರು ಮಧ್ಯಾಹ್ನ ತನಕ ಮತ್ತೆ ಮತ್ತೆ ರಿಪೀಟ್ ಆಗಿ ಫುಲ್ ಹೊಟ್ಟೆ ಕ್ಲಿಯರ್ ವಾಶ್ ಔಟ್ ಆಗ್ಬಿಡುತ್ತೆ. ಯಾರು ಕ್ಲೀನ್ ಮಾಡಕ್ ಆಗಲ್ಲ ಅಂತ ಕ್ಲೀನ್ ಮಾಡುತ್ತೆ ಆ ಕ್ಯಾಸ್ಟರ್ ಆಯಿಲ್. ಅಂತದ್ದು ಇವಾಗ ಯಾರು ನಾವು ಮಾಡ್ತಾ ಇಲ್ಲ ಅಲ್ವಾ. ಸೊ ಹಂಗಾಗಿ ನೋ ಪ್ರಾಬ್ಲಮ್. ಅದಕ್ಕೆ ಅಂತ ನಮ್ಮ ಬ್ಯೂಟಿಫುಲ್ ಪ್ರಾಡಕ್ಟ್ ಈ ಇಮ್ಯುನಿಟಿ ಸಿರಪ್ ಇದೆಲ್ವಾ, ಅದನ್ನ ನಾವು ತಗೊಳ್ಳೋದ್ರಿಂದ ನಮ್ಗೆಲ್ಲಾನು ಟಾಕ್ಸಿನ್ಸ್ ಎಲ್ಲ ರಿಮೂವ್ ಮಾಡಿ ನಮ್ಗೆ ಆಚೆ ಕಡೆಯಿಂದ ಬರೋ ವೈರಸ್ ಗಳಿಂದ ಏನು ನಮ್ಗೆ ಎದುರಿಸೋ ಶಕ್ತಿ ಕೆಪಾಸಿಟಿ ಈ ಇಮ್ಯುನಿಟಿ ಸಿರಪ್ ಅಲ್ಲಿ ಇದೆ ಅಂತ ಹೇಳ್ಬಹುದು. ಹಂಗಾಗಿ ತಾನೇ ಇದು ಕೊರೋನಾ ಟೈಮಲ್ಲಿ ನಾವೆಲ್ಲ ಎಷ್ಟೋ ಜನಕ್ಕೆ ನಾವುಗಳು ಲೀಡರ್ಸ್ ಗಳು ಕೊಟ್ಟಿದೀವಿ ಅಲ್ವಾ. ನಮ್ಮ ಕಂಪನಿ ಕಡೆಯಿಂದ ಎಷ್ಟೋ ಜನಕ್ಕೆ ಫ್ರೀ ಆಗಿ, ನಮ್ಮ ಎಂ ಡಿ ಸರ್ಜಿ ಕೂಡ ಸ್ಟಾರ್ಟಿಂಗ್ ಎಷ್ಟೋ ಜನಕ್ಕೆ ಕೊಟ್ಟರು ಈ ತರದೆಲ್ಲ ಪ್ರಾಡಕ್ಟ್. ಎಲ್ಲರೂ ಸೇವ್ ಆಗ್ಲಿ. ನಮ್ಮ ಮೋದಿಜಿ ಏನ್ ಹೇಳ್ತಾರೆ ಅಂದ್ರೆ ಸ್ವಚ್ಛ ಭಾರತ್ ಅಂತ ಹೇಳ್ತಾರೆ. ಬಟ್ ನಮ್ಮ ನಮ್ಮ ಗ್ರೇಟ್ ಹಾನರಬಲ್ ಎಂ ಡಿ ಸರ್ಜಿದು ಏನ್ ಥಾಟ್ ಅಂತಂದ್ರೆ, ಎಲ್ಲರೂ ರೋಗ ಮುಕ್ತ ಭಾರತ ನಾವು ಮಾಡ್ಲಿಕ್ಕೆ ಹೊರಟಿದ್ದೇವೆ. ನಾನ್ ಮಾತ್ರ ನಮ್ಮೊಟ್ಟಿಗೆ ನೀವೆಲ್ಲ ಕೈ ಜೋಡಿಸಿದ್ದೀರಾ. ನನ್ನಿಂದ ಒಂದು ಇದ್ರಲ್ಲಿ ಹೇಳಿದರೆ, ನನ್ನಿಂದ ಮಾತ್ರ ಸಾಧ್ಯ ಇಲ್ಲ, ನಿಮ್ಮಿಂದ ಕೂಡ ಇದು ಸಾಧ್ಯ ಅಂತ ಅದು ಹೇಳಿದ್ದಾರೆ. ಅದು ನಾನು ನೆಕ್ಸ್ಟ್ ಇದ್ರಲ್ಲಿ ಗ್ರೂಪ್ ಅಲ್ಲಿ ಹಾಕ್ತೀನಿ. ಅವ್ರು ಹೇಳಿದ ಅದು ಒಂದು ಮೀಟಿಂಗ್ ಅಲ್ಲಿ ಹೇಳಿದ್ದು ವರ್ಡ್, ನನ್ನಿಂದ ಮಾತ್ರ ಸಾಧ್ಯ ಇಲ್ಲ, ನಿಮ್ಮಿಂದ ಕೂಡ ಇದನ್ನ ಬದಲಾಯಿಸಕ್ಕೆ ಸಾಧ್ಯ ಅಂತ ಹೇಳಿದ್ರೆ ನಿಜವಾಗ್ಲೂ ರಿಯಲಿ 100% ರೈಟ್. ಬಿಕಾಸ್ ನಾವು ಒಬ್ಬೊಬ್ರು ಕೂಡ ಅವೇರ್ನೆಸ್ ಆಗಿ ವರ್ಕ್ ಮಾಡ್ಲಿಕ್ಕೆ ಹೊರಟಿದೀವಿ. ನಮಗೆ ಮಾತ್ರ ಚೆನ್ನಾಗಾಗೋದಲ್ಲ, ನಮ್ಮಿಂದ ಮತ್ತೊಬ್ರಿಗೆ ಕೂಡ ಆಗ್ಬೇಕಂತ ಹೇಳಿ ಬ್ಯೂಟಿಫುಲ್ ಆದ ಇಂತಹ ಒಂದು ಗ್ರೇಟ್ ಕೆಲಸನ ನಾವೆಲ್ಲ ತಗೊಂಡಿದೀವಿ. ಇದಕ್ಕೆ ಎಜುಕೇಶನ್ ಬೇಕಾಗಿಲ್ಲ, ಅಂದ ಚಂದ ಬೇಕಾಗಿಲ್ಲ, ಮಾತಾಡೋ ಒಂದು ಇದ್ರೆ ಮಾತ್ರ ಸಾಕು. ನಾವ್ ಇದ್ರಲ್ಲಿ ಬೇರೆಯವ್ರಿಗೂ ಅರಿವು ಮೂಡಿಸ್ತಾ ನಾವು ಅರಿವು ತಗೊಳ್ಬಹುದು ಅಂತ ಹೇಳಲಿಕ್ಕೆ ತುಂಬಾನೇ ಖುಷಿ ಅನ್ಸುತ್ತೆ. ಸೊ ನಮಗೆ ನೋಡಿ ಇವಾಗೆಲ್ಲ ಡಯಾಬೆಟಿಕ್ ಅದರಿಂದಾನೇ ಬರ್ತೀನಿ ಫಸ್ಟ್. ಓಕೆ ಬೇಡ, ಮೈಗ್ರೇನ್ ಇಂದ ಬರ್ತೀನಿ, ತಲೆಯಿಂದ ಬರ್ತೀನಿ. ಮೈಗ್ರೇನ್ ಇವಾಗ ನೋಡಿ ನಮ್ಗೆಲ್ಲಾ ಆಚೆ ಕಡೆ ಹೋದ್ರೆ ಮೈಗ್ರೇನ್ ಪ್ರಾಬ್ಲಮ್ ಇರುತ್ತೆ ಕೆಲವರಿಗೆ. ನನಗೆ ಕೂಡ ಇತ್ತು. ಈ ಕಂಪನಿಗೆ ಬರ್ಲಿಕ್ಕೆ ಏನು 4.5 years ಬ್ಯಾಕ್ ನನಗೆ ಕೂಡ ಮೈಗ್ರೇನ್. ಸ್ವಲ್ಪ ಆಚೆ ಹೋಗಿ ಬಂದ್ರೆ ಸಾಕು ವಾಮಿಟ್ ಬರುತ್ತೆ, ತಲೆನೋವು ಬರುತ್ತೆ, ಬೆಳಕು ಕೂಡ ಕೂರ್ಲಿಕ್ಕೆ ಆಗಲ್ಲ. ಅಂತ ಸಮಯದಲ್ಲಿ ಟ್ಯಾಬ್ಲೆಟ್ಸ್ ತಗೊಳ್ಬೇಕು. ಟ್ಯಾಬ್ಲೆಟ್ಸ್ ತಗೊಂಡ್ ಮಲ್ಗ್ಬಿಡ್ಬೇಕು, ಏನ್ ಕೆಲಸ ಮಾಡ್ಲಿಕ್ಕೆ ಆಗಲ್ಲ. ಆ ತರ ಸಿಚುವೇಶನ್ ಇದ್ದವಳು ಇವತ್ತು ಎಷ್ಟು ನನಗೆ ಒಂದ್ ಮಿರಾಕಲ್ ಅಂತಂದ್ರೆ ಅಷ್ಟೊಂದು ಆಶ್ಚರ್ಯ. ಅದಕ್ಕೆ ಅಂತೇಳಿ ಎಂತ ಪ್ರಾಡಕ್ಟ್ ಕೂಡ ತಗೊಂಡಿಲ್ಲ, ಏನ್ ಇಮ್ಯುನಿಟಿ ಸಿರಪ್ ಅದು ಇದೆಲ್ಲ ಯೂಸ್ ಮಾಡಿದೀವಲ್ಲ, ಅದ್ರಲ್ಲೇ ನನಗೆ ಮೈಗ್ರೇನ್ ಅನ್ನೋದು ಗಾಡ್ ಪ್ರಾಮಿಸ್ ಹೇಳ್ತೀನಿ, ಈ ಮೈಗ್ರೇನ್ ಅನ್ನೋದು ನನಗೆ ಇಲ್ಲವೇ ಇಲ್ಲ. ಈ ಫ್ರಮ್ 4.5 years ಇಂದ ಹಂಗ್ ಹೋಗಿದೆ ಅಂತಂದ್ರೆ ಬಿಕಾಸ್ ನಮ್ಮ ಈ ಕಂಪನಿಯ ಬ್ಯೂಟಿಫುಲ್ ಮಿರಾಕಲ್ ಪ್ರಾಡಕ್ಟ್ ಅಂದ್ರೆ ಈ ಇಮ್ಯುನಿಟಿ ಸಿರಪ್ ಮತ್ತೆ ವೈರಸ್ ಸಿರಪ್ ಎಲ್ಲ ನಾವು ಕುಡಿದ್ವಲ್ಲ, ಅದರಿಂದಾನೇ ಅಂತಾನೆ ಹೇಳ್ಬಹುದು. ಹಾಗೆ ಪಂಚತುಳಸಿ ವಾಟರ್ ಕೂಡ ನಮ್ಗೆ ಅಷ್ಟೊಂದು ಬೆನಿಫಿಟ್ ಆದ ಒಂದು ಕೊಡುತ್ತೆ. ಸೊ ಲೀಡರ್ಸ್, ಮೈಗ್ರೇನ್ ಪ್ರಾಬ್ಲಮ್ ಯಾರಿಗಾದ್ರೂ ಬಂದ್ರೆ ಯಾವ ಪ್ರಾಡಕ್ಟ್ ಕೊಡ್ಬೇಕಂತೇಳಿ, ಯಾಕಂದ್ರೆ ಸ್ಲೈಡಿಂಗ್ ಇಲ್ಲ, ಹಂಗಾಗಿ ನಾನು ಹಂಗೆ ಹೇಳ್ತೀನಿ, ಪ್ಲೀಸ್ ನೋಟ್ ಮಾಡ್ಕೊಳ್ಳಿ. ಯಾರಿಗೆ ಸಾಧ್ಯ ಉಂಟು ನೋಟ್ ಮಾಡ್ಕೊಳ್ಳಿ, ಆಯ್ತಾ. ನೋಡಿ ಮೈಗ್ರೇನ್ ಅಂತಂದ್ರೆ, ಮೈಗ್ರೇನ್ಗೆ ನಾವ್ ಏನ್ ಕೊಡ್ಬೇಕಂತಂದ್ರೆ ಮೇನ್ ಆಗಿ ಬ್ರೈನ್ ಕಾಪ್ ಬರ್ಕೊಳ್ಳಿ. ಬ್ರೈನ್ ಕಾಪ್ ಕೊಡ್ಬೇಕು. ನೆಕ್ಸ್ಟ್ ಟೈಮ್ ಒಂದೊಂದ್ರಲ್ಲಿ ಕೂಡ ಏನೇನ್ ಇಂಗ್ರೀಡಿಯೆಂಟ್ಸ್ ಇದೆ ಅಂತ ಕೂಡ ನೆಕ್ಸ್ಟ್ ಟೈಮ್ ಹೇಳ್ತೀನಿ. ಶಾರ್ಟ್ ಆಗಿ ಒಂದ್ 6 ಪ್ರಾಡಕ್ಟ್ಸ್ ಹೇಳಿದ್ರು ಕೂಡ ವಿತ್ ಇಂಗ್ರೀಡಿಯೆಂಟ್ಸ್. ನಾವು ಕೂಡ ಬೇರೆಯವ್ರಿಗೆ ಯಾರಿಗಾದ್ರೂ ಹೇಳಿಕ್ ಹೋದ್ರೆ ನಾವು ಅದನ್ನ ಹೆಟ್ ಮಾಡ್ಕೊಂಡು ಹೇಳ್ಬಹುದು ಅಲ್ವಾ. ಅವ್ರಿಗೆ ಕೂಡ ಅರ್ಥ, ಇಂಥದ್ದೆಲ್ಲ ಪ್ರಾಡಕ್ಟ್ ಅಲ್ಲಿ ಹಾಕಿದಾರ, ಕರೆಕ್ಟ್ ಅಲ್ವಾ, ಇದು ಒಳ್ಳೆ ಪದಾರ್ಥ ಅಂತೇಳಿ ಇಮಿಡಿಯೇಟ್ ಅವ್ರು ಅಕ್ಸೆಪ್ಟ್ ಮಾಡಿ ತಗೊಂಡು ಅವ್ರು ಕೂಡ ಚೆನ್ನಾಗಾಗಿ ಅವ್ರು ಕೂಡ ಮತ್ತೊಬ್ಬರಿಗೆ ಹೇಳಲಿಕ್ಕೆ ಒಂದು ಬೆನಿಫಿಟ್ ಆಗುತ್ತೆ. ಸೊ ಬ್ರೈನ್ ಕಾಪ್ ಬರ್ಕೊಳ್ಳಿ. ನೆಕ್ಸ್ಟ್ ಬಂದು ಬೂಮ್ ಕಾಪ್ ಬರ್ಕೊಳ್ಳಿ. ಮೈಗ್ರೇನಿಗೆ ಇದು ಹೇಳ್ತಾ ಇರೋದು ನಾನು. ಬ್ರೈನ್ ಕಾಪ್, ಬೂಮ್ ಕಾಪ್, ನೆಕ್ಸ್ಟ್ ಬಂದು ನೋನಿ. ಆಮೇಲೆ ಪಂಚತುಳಸಿ ವಾಟರ್ ಅಲ್ಲ, ಪಂಚತುಳಸಿ ನಾವು 1 ಲೀಟರ್ ಬಾಟ್ಲ್ಗೋ 1 ಗ್ಲಾಸ್ ಬಾಟ್ಲ್ಗೋ ಡಿಪೆಂಡ್ ನಾವು ಹೇಗೆ ಯೂಸ್ ಮಾಡ್ತೀವಿ, ಡ್ರಾಪ್ಸ್ ಹಾಕೊಂಡು ನಾವು ಆಚೆ ಕಡೆ ಕ್ಯಾರಿ ಮಾಡ್ಬೇಕಾದ್ರೆ
1 ಲೀಟರ್ ಬಾಟ್ಲಿಗೆ ಹಾಕೊಂಡೋಗಿ, ಅಥವಾ ಮಕ್ಕಳಿಗೆ ಕಳ್ಸ್ಬೇಕಾದ್ರೆ ಕೂಡ ಸ್ಕೂಲಿಗೆ ಕಳ್ಸಿ. ಅದರಿಂದ ನೋಡಿ ಪಂಚತುಳಸಿ ಒಂದು ಹೇಳ್ಬೇಕಂತಂದ್ರೆ ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದಂತ ಹೇಳ್ಬಹುದು. ನೋಡಿ ಪಂಚತುಳಸಿಲಿ ತುಂಬಾ ಬೆನಿಫಿಟ್ಸ್ ಇದೆ. ಏನಪ್ಪಾ ಬೆನಿಫಿಟ್ಸ್ ಅಂತಂದ್ರೆ ಇದ್ರಲ್ಲಿ ಇವಾಗ್ಲೇ ಹೇಳ್ಬಿಡ್ತೀನಿ ನಾನು, ಮತ್ತೆ ಆಮೇಲೆ ಬೇಡ. ಈ ಪಂಚತುಳಸಿ ಬಂದು ಪುಟ್ಟ ಪಾಪುಗೆ ಕೂಡ ತುಂಬಾ ಕೋಲ್ಡ್ ಆಗಿದೆ. ಒಬ್ರು ನನ್ನ ಮೀನ್ಸ್ ನನ್ನ ಪಾರ್ಟ್ನರ್ ಒಬ್ರು ಕೇಳಿದ್ರು, ಮೇಡಮ್ ನನ್ನ ಮೊಮ್ಮಗಳಿಗೆ ತುಂಬಾ ಕೋಲ್ಡ್ ಆಗಿದೆ, ಪುಟ್ಟಾಣಿ ಪಾಪು ಅಲ್ಲ, ಒಂದು 7-8 ತಿಂಗಳು ಇರ್ಬೋದು, ಏನ್ ಮಾಡೋದು ಮೇಡಮ್ ಅಂತ ನಾನ್ ಹೇಳಿದೆ, ಅವ್ರಿಗೆ ಪಂಚತುಳಸಿನ ತಗೊಂಡು ಚೆನ್ನಾಗಿ ಕೈಗೆ ರಬ್ ಮಾಡಿ. ಯಾರ್ ವಿಡಿಯೋದಲ್ಲಿ ಇದೆ ಅವ್ರಿಗೆ ಗೊತ್ತಾಗುತ್ತೆ ನನ್ನ ಆಕ್ಷನ್. ಕೈಗೆ ಚೆನ್ನಾಗಿ ತಗೊಂಡು ರಬ್ ಮಾಡ್ಕೊಳ್ಳಿ. ರಬ್ ಮಾಡಿ ಆ ಪಾಪುಗೆ ಬ್ಯಾಕ್ ಸ್ಪೈನಲ್ ಕಾರ್ಡ್ ಬೆನ್ನು ಉಂಟಲ್ಲ ಅಲ್ಲಿಗೆ ಸ್ವಲ್ಪ ಅಪ್ಲೈ ಮಾಡಿ, ಮತ್ತೆ ಕಾಲ್ ಪಾದಕ್ಕೆ ಮತ್ತೆ ಕೈ ಪಾದಕ್ಕೆ ನೀವು ಉಜ್ಜಿ. ಮಗುಗೆ ಡೈರೆಕ್ಟ್ ಕೊಡಂಗಿಲ್ಲಲ್ಲ, ಚಿಕ್ಕ ಪಾಪು ಅಲ್ಲ, ಕೊಡಿ. ಮತ್ತೆ ಆ ಕೈಯನ್ನು ನೀವು ಉಜ್ಜಿದಿರಲ್ಲ, ಆ ಪಾಪು ಮೂಗಿಗೆ ನೀವು ಇಟ್ರೆ ಅದು ಬ್ರೀತ್ ಮಾಡುತ್ತಲ್ಲ, ಆ ಸ್ಮೆಲ್ ಇನ್ಹೇಲ್ ಆಗುತ್ತೆ, ಅದಕ್ಕೆ ಒಳಗೆ ಹೋಗುತ್ತೆ ಅಂತ ಹೇಳಿದೆ. ಅದೇ ತರ ಅವ್ರು ಮಾಡಿದ್ದಾರೆ. ಅಷ್ಟು ಖುಷಿಯಾಗಿ ಹೇಳಿದ್ರು, ಮೇಡಮ್ ನಮ್ ಪಾಪಗೆ ಈಗ ಕೋಲ್ಡ್ ಕಡಿಮೆ ಆಯ್ತಂತ. ನೋಡಿ ಅಷ್ಟು ಒಂದು ದೊಡ್ಡವರಿಗಾದ್ರೆ ನಾವು ನೀರಿಗೆ ಹಾಕಿ ಕೊಡ್ಬೋದಲ್ವಾ, ಪುಟಾಣಿ ಪಾಪುಗೆ ಏನ್ ಮಾಡುದು, ಈ ರೀತಿ ನಾವ್ ಮಾಡ್ಬೋದು. ಓಕೆನಾ? ಎಸ್, ಥ್ಯಾಂಕ್ ಯು ಲೀಡರ್ಸ್. ಅದು ಬರ್ಕೊಂಡ್ರಲ್ವಾ? ಮೈಗ್ರೇನ್ ಆಯ್ತಾ? ಸರಿ. ನೋನಿ ಯಾಕಪ್ಪ ಎಲ್ಲದಕ್ಕೂ ನೋನಿ ಹೇಳ್ತಾರೆ ಅಂತ ನೋನಿ ಬಗ್ಗೆ ಲಾಸ್ಟ್ ಅಲ್ಲಿ ಹೇಳ್ತೀನಿ. ಮತ್ತೆ ನರ್ವಸ್ ಪ್ರಾಬ್ಲಮ್, ಎನಿ ಕೈಂಡ್ ಆಫ್ ನರ್ವಸ್ ಪ್ರಾಬ್ಲಮ್ ಬಂದ್ರೆ ನೋಡಿ, ನರ್ವಸ್ ಪ್ರಾಬ್ಲಮ್ ಅಂದ್ರೆ ನಾವು ಬೂಮ್ ಕಪ್ ತಗೊಳ್ಬೋದು, ಆಯ್ತಲ್ವಾ? ಬೂಮ್ ಕಪ್ ತಗೊಳ್ಬೋದು. ಮತ್ತೆ ನಮ್ಗೆ ಸ್ಪೈನಲ್ ಕಾರ್ಡ್ ಪ್ರಾಬ್ಲಮ್ಸ್ ಇರುತ್ತೆ, ಯಾವುದೇ ಪ್ರಾಬ್ಲಮ್ ಇರ್ಲಿ, ನಮ್ಗೆ ನರದ ಸಮಸ್ಯೆ ಇರುತ್ತೆ ಅಲ್ವಾ? ಆ ನರದ ಸಮಸ್ಯೆಗೆ ನಾವ್ ಏನ್ ಮಾಡ್ಬೇಕಂತಂದ್ರೆ ಮೇನ್ ಆಗಿ ಅದಕ್ಕೆ ನಾವು ಬೂಮ್ ಕಪ್ ಪ್ರಿಫರ್ ಮಾಡ್ಬೇಕು. ಬೂಮ್ ಕಪ್ ಜೊತೆಗೆ ಕಾರ್ಡಿಯೋ ಕಪ್ ಕೊಡ್ಬೇಕು. ಬೂಮ್ ಕಪ್ ಯಾಕಂತಂದ್ರೆ ಈಸಿಯಾಗಿ ನಮ್ಗೆ ಬ್ಲಡ್ ಫ್ಲೋ ಆಗಕ್ಕೆ ಅಂತ. ಕಾರ್ಡಿಯೋ ಕಪ್ ಯಾಕಂತಂದ್ರೆ ನಮ್ಗೆ ಹಾರ್ಟ್ ಅಲ್ಲಿ ಬ್ಲಡ್ ಏನ್ ಪಂಪ್ ಮಾಡಿ ನಮ್ಗೆ ಆಚೆ ಕೊಡ್ತಲ್ಲ, ಅದು ಕೂಡ ಅದು ಬೆನಿಫಿಟ್ ಮಾಡಿ ಕೊಡುತ್ತೆ ಅಂತ. ಮತ್ತೆ ನೋನಿ, ಇದಕ್ಕೆ ಕೂಡ ನಾವು ನೋನಿ ಸೇರಿಸ್ಬೇಕು. ನೋನಿ ಯಾಕಪ್ಪ ಎಲ್ಲದಕ್ಕೂ ನೋನಿ ಹೇಳ್ತಾರೆ ಇವ್ರು ಅಂತ ತಿಳ್ಕೊಬಿಡಿ, ನಮ್ಗೆ ಕಾಂಬೋಗೆ ಬಂದಿರೋದು ಕಂಪ್ನಿ ಕಡೆಯಿಂದಾನೆ. ನೋನಿ ಯಾಕಪ್ಪ ಅಂತ ಹೇಳಿದ್ರೆ ನಮ್ಗೆ ಎಲ್ಲಿ ಪ್ರಾಬ್ಲಮ್ ಸ್ಟಾರ್ಟ್ ಆಗಿದೆ ಅಲ್ಲಿ ಜೀವಕೋಶಗಳು ನಮ್ಗೆ ವರ್ಕ್ ಮಾಡ್ತಾ ಇರಲ್ಲ. ಸೆಲ್ಸ್ ನಮ್ಗೆ ಆಕ್ಟಿವೇಟ್ ಮಾಡ್ಬೇಕಂದ್ರೆ ನಮ್ಗೆ ನೋನಿ ಬಂದು ಸೆಲ್ಸ್ ನ ರೀಜನರೇಟ್ ಮಾಡುತ್ತೆ. ಸೊ ಹಾಗಾಗಿ ನೋನಿನ ನಾವು ಅವರಿಗೆ ರೆಫರ್ ಮಾಡ್ಬೇಕು. ಓಕೆ ಆಯ್ತಾ ಲೀಡರ್ಸ್? ನೆಕ್ಸ್ಟ್ ಹಾರ್ಟ್ ಪ್ರಾಬ್ಲಮ್ ಯಾರಿಗೆಲ್ಲ ಅಂತಂದ್ರೆ, ಹಾರ್ಟ್ ಅಂತಂದ್ರೆ ನೋಡಿ ಹೈ ಬಿಪಿ, ಲೋ ಬಿಪಿ, ಆಂಜೋ ಮಾಡಿ, ಮತ್ತೆ ಹಾರ್ಟ್ ಅಲ್ಲಿ ಹೋಲ್ ಇರುತ್ತೆ ಹಾರ್ಟ್ಗೆ, ಮತ್ತೆ ಕೊಲೆಸ್ಟ್ರಾಲ್, ಹಾರ್ಟ್ ಮೇಲೆ ಕೊಲೆಸ್ಟ್ರಾಲ್ ಇರುತ್ತೆ, ಹಾರ್ಟ್ ವಾಲ್ಗಳಲ್ಲಿ ಕೂಡ ಕೊಲೆಸ್ಟ್ರಾಲ್, ಎನಿ ಕೈಂಡ್ ಆಫ್ ಹಾರ್ಟ್ ಪ್ರಾಬ್ಲಮ್, ಹಾರ್ಟ್ ರಿಲೇಟೆಡ್ ಓಪನ್ ಹಾರ್ಟ್ ಸರ್ಜರಿ ಕೂಡ ಮಾಡ್ಲಿಕ್ಕೆ ಹೇಳ್ತಾರೆ. ಅಂತವರಿಗೆ ಕೂಡ ನಮ್ಮ ಕಂಪನಿಯ ಬ್ಯೂಟಿಫುಲ್ ಪ್ರಾಡಕ್ಟ್ ಕೊಟ್ಟು ವಿತೌಟ್ ಆಪರೇಷನ್ ಅವ್ರು ನಮ್ಮೊಟ್ಟಿಗೆ ವರ್ಕ್ ಮಾಡಿದ್ರು ಅಂತ ಹೇಳಿದ್ರೆ ರಿಯಲಿ ನಮ್ಮ ಕಂಪನಿ ಪ್ರಾಡಕ್ಟ್ ಗ್ರೇಟ್ ಅಂತ ಹೇಳ್ಬೋದು. ಕೊಟ್ಟವ್ರು ಕೂಡ ಗ್ರೇಟ್ ಅಂತ ಹೇಳ್ಬೋದು. ಅದನ್ನ ಕೇಳಿ ತಗೊಂಡು ಕುಡ್ದವ್ರು ಕೂಡ ಗ್ರೇಟ್ ಹೇಳ್ಬೇಕು. ಎಸ್ ನೋಡಿ, ಇದು 3 ಪ್ರಾಡಕ್ಟ್ ನಾವು ಹಾರ್ಟ್ ಪ್ರಾಬ್ಲಮ್ ಇರೋರಿಗೆ ಕೊಡ್ಬೇಕು. ನೋಡಿ ಹೈ ಬಿಪಿ ಇದ್ರು ಕೂಡ ಅದು ಬ್ಯಾಲೆನ್ಸ್ ಮಾಡುತ್ತೆ, ಲೋ ಬಿಪಿ ಇದ್ರು ಕೂಡ ನಮ್ಗೆ ಹಾರ್ಟ್ ಪಂಪಿಂಗ್ ಇದು ಬಂದು ನಮ್ಗೆ ಬ್ಯಾಲೆನ್ಸ್ ಮಾಡುತ್ತೆ ಅಂತ ಹೇಳ್ಬೋದು. ನೆಕ್ಸ್ಟ್ ಲಿವರ್ ಪ್ರಾಬ್ಲಮ್ ಬರ್ಕೊಳ್ಳಿ. ಲಿವರ್ ಪ್ರಾಬ್ಲಮ್ ಅಂತಂದ್ರೆ ಇವಾಗೆಲ್ಲ ನೋಡಿ ಆಫ್ಟರ್ ಕೊರೋನಾ ಪಾಪ ನಮ್ಮ ಹೆಣ್ಮಕ್ಳಕ್ಕಿಂತ ಗಂಡ್ ಮಕ್ಳಿಗೆ ಜಾಸ್ತಿ ಫ್ಯಾಟಿ ಲಿವರ್ ಬಂದಿದೆ. ನೀವು ಕೇಳಿರಬಹುದು, ಎಲ್ಲಿ ನೋಡಿದ್ರು ಕೂಡ ಜನ್ಸಿಗೆ ಜಾಸ್ತಿ ಫ್ಯಾಟಿ ಲಿವರ್ ಹೇಳ್ತಾರೆ ಅಲ್ವಾ? ಲೇಡೀಸ್ ಕೂಡ ಬರುತ್ತೆ ಇಲ್ಲ ಅಂತಲ್ಲ, ಬಟ್ ಜಾಸ್ತಿ ಮೋರ್ ದೆನ್ ಲೇಡೀಸ್ಗಿನ ಜೆಂಟ್ಸ್ಗೆ ಫ್ಯಾಟಿ ಲಿವರ್ ಆಗಿದೆ ಅಲ್ವಾ? ನೋಡಿ ಈ ಫ್ಯಾಟಿ ಲಿವರ್ಗೆ ನಾವ್ ಏನೆಲ್ಲ ಪ್ರಾಡಕ್ಟ್ ಕೊಡ್ಬೇಕಂದ್ರೆ ಮೇನ್ ಆಗಿ ಬಂದು ನಾವು ಲಿವೋಕಾಪ್ ಕೊಡ್ಬೇಕು. Recording in progress. ಲಿವರ್ಗೆ ಸಂಬಂಧಪಟ್ಟಿದ್ದು ಲಿವೋಕಾಪ್ ಕೊಡ್ಬೇಕು, ಅದ್ರ ಜೊತೆಗೆ ಅಲೋವೆರಾ ಕೊಡ್ಬೇಕು, ಮತ್ತೆ ಅಗೈನ್ ನೋನಿ ಆಡ್ ಮಾಡ್ಬೇಕು. ಇದು ಲಿವೋಕಾಪ್ ಬಂದು ಏನಕ್ಕೆಲ್ಲ ಯೂಸಸ್ ಆಗುತ್ತೆ ಅಂತ ಹೇಳಿದ್ರೆ ಲಿವರ್ ಇನ್ಫೆಕ್ಷನ್. ನೋಡಿ ಇವಾಗ ಕಿಡ್ನಿ ಡಯಾಲಿಸಿಸ್ ಎಲ್ಲರೂ ಕೇಳಿರಬಹುದು, ನಮ್ ಏರಿಯಾ ವೈಸ್ ಡಯಾಲಿಸಿಸ್ ಸೆಂಟರ್ ಗಳು ಕೂಡ ಆಗ್ಬಿಟ್ಟಿದೆ ಅಲ್ವಾ? ಎಲ್ಲರಿಗೂ ಗೊತ್ತಿರುವ ಹಾಗೆ ಡಯಾಲಿಸಿಸ್ ಸೆಂಟರ್, ಡಯಾಲಿಸಿಸ್ ಇಲ್ಲಿ ಅವೈಲೇಬಲ್ 24/7 ಹೀಗೆಲ್ಲ ಬೋರ್ಡ್ ಗಳನ್ನ ನೋಡಿರ್ತೀವಿ ಹಾಸ್ಪಿಟಲ್ ಗಳಲ್ಲಿ ಅಲ್ವಾ? ಸೊ ಅದೇ ತರ ಲಿವರ್ ಡಯಾಲಿಸಿಸ್ ಕೂಡ ಬಂದ್ಬಿಟ್ಟಿದೆ, ಏನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಲಿವರ್ಗೂ ಡಯಾಲಿಸಿಸ್ ಆಗಿದೆ ಈಗ. ಸೊ ನೋಡಿ ಲಿವರ್ ಪ್ರಾಬ್ಲಮ್ಗೆ ಏನಂತ, ಈ ಸ್ಟ್ರೋಕ್ ಆಗಿರ್ತಾರಲ್ವಾ ಅವ್ರಿಗೆ ಬಂದು ಲಿವರ್ ಅಲ್ಲಿ
ಬ್ಲಡ್ ಸರ್ಕ್ಯುಲೇಷನ್ ಬ್ಲಡ್ ಇದಾಗಿರಲ್ಲ, ಕ್ಲಿಯರ್ ಆಗಿರಲ್ಲ. ಸೊ ಅಂತವ್ರಿಗೆ ಯಾರಿಗೆಲ್ಲ ಸ್ಟ್ರೋಕ್ ಆಗಿರುತ್ತೆ ಅಂತವ್ರಿಗೆ ಮೊದಲು ನಾವು ಬೋಮ್ ಕಾಪು ಮತ್ತೆ ಲಿವೋ ಕಾಪ್ ಸಜೆಸ್ಟ್ ಮಾಡ್ಬೇಕು, ಜೊತೆಗೆ ನೋನಿ ಕೊಡ್ಬೇಕು. ಹಾಗೆ ನೋಡಿ, ಯಾರಿಗೆಲ್ಲ ಒಂದು ಲಿವರ್ ಪ್ರಾಬ್ಲಮ್ ಆಗಿದೆ, ಪಾಪ ನಮ್ಮ ಮಕ್ಕಳಂದ್ರೆ ಗಂಡು ಮಕ್ಕಳು, ಕೆಲವರು, ಎಲ್ಲರಲ್ಲ ಪ್ಲೀಸ್, ಕೆಲವು ಗಂಡು ಮಕ್ಕಳು ಏನ್ ಮಾಡ್ತಾರೆ ಅಂತಂದ್ರೆ ಡ್ರಿಂಕ್ಸ್ ಮಾಡ್ತಾರೆ ಅಲ್ವಾ. ಡ್ರಿಂಕ್ಸ್ ಮಾಡೋದು ಮಾತ್ರ ಅಲ್ಲ, ಸ್ಮೋಕ್ ಮಾಡ್ತಾರೆ, ಡ್ರಿಂಕ್ಸ್ ಮಾಡ್ತಾರೆ, ಮತ್ತೆ ಎಂತದ್ದು ಪಾನ್ ಪರಕ್ ಎಂತದಂತೆಲ್ಲ ತಿಂತಾರೆ ಅಲ್ವಾ. ಇದೆಲ್ಲ ಏನಾಗುತ್ತಂದ್ರೆ ನಮಗೆ ತಿನ್ಲಿಕ್ಕೆ ಚೆನ್ನಾಗಿರುತ್ತೆ, ಕುಡಿಲಿಕ್ಕಿರುವಾಗ ಕೂಡ ಚೆನ್ನಾಗಿರುತ್ತೆ, ಅದೇನು ಗೊತ್ತಾಗಲ್ಲ. ಆದ್ಮೇಲೆ 80 to 90% ನಮ್ಗೆ ಲಿವರ್ ಡ್ಯಾಮೇಜ್ ಆಗ್ಬಿಟ್ಮೇಲೆ ಇವರಿಗೆ ಲಿವರ್ ಪ್ರಾಬ್ಲಮ್ ಇದೆ ಅಂತ ಗೊತ್ತಾಗುತ್ತೆ ಅಲ್ವಾ. ನೋಡಿ, ಲಿವರ್ ಪ್ರಾಬ್ಲಮ್ ಇದೆ ಅಂತ ಗೊತ್ತಾದ್ರೆ ಅವಾಗ ಏನ್ ಮಾಡ್ತಾರೆ, ಲಿವರ್ ಡಯಾಲಿಸಿಸ್ ಹೋಗ್ಬೇಕು, ಇಲ್ಲ ಲಿವರ್ ರೀಪ್ಲಾಂಟ್ ಆಪರೇಷನ್ಗೆ ಹೋಗ್ಬೇಕು. ಸೊ ಲಿವರ್ ಆಪರೇಷನ್ ಮಾತ್ರ ಯಾವಾಗ್ಲೂ ಹೇಳ್ತೀನಿ, ನಾನ್ ಹೇಳ್ತಾ ಇಲ್ಲ, ನಮ್ಮ ಡಾಕ್ಟರ್ಸ್ ಗಳು ಹೇಳ್ತಾರೆ, ತುಂಬಾ ಕಾಸ್ಟ್ಲಿ, ಬಟ್ ಗ್ಯಾರಂಟಿ ಇಲ್ಲ ಅಂತ ಹೇಳ್ತಾರೆ. ಸೊ ಅಷ್ಟೆಲ್ಲ ನಾವು ಕಷ್ಟ ಯಾಕೆ ಪಡ್ಬೇಕು? ನಾವು ಈ ತರದೆಲ್ಲ ಕೆಲವುದೆಲ್ಲ ನಾವು ಸ್ಕಿಪ್ ಮಾಡ್ಕೊಂಡು ನಮ್ಮ ಲೈಫ್ ಸ್ಟೈಲಿಗಾಗಿ, ನಮ್ಮ ಫ್ಯಾಮಿಲಿಗಾಗಿ, ಎಸ್ಪೆಷಲಿ ನಾವು ಚೆನ್ನಾಗಿದ್ರೆ ನಮ್ಮ ಫ್ಯಾಮಿಲಿ ನೋಡ್ಕೋಬಹುದಲ್ವಾ. ಸೊ ಹಾಗಾಗಿ ನಮ್ಮ ಫ್ಯಾಮಿಲಿಗಾಗಿ ನಮ್ಮ ಈ ಬಾಡಿ ಆರ್ಗನ್ಸ್ ನ ನಾವು ಕಾಪಾಡ್ಕೊಳ್ಳೇಬೇಕು. ಸೊ ಹಾಗಾಗಿ ಲಿವರ್ ಅಲ್ಲಿ ಪ್ರಾಬ್ಲಮ್ ಏನಾದ್ರೂ ಬಂತಂತಂದ್ರೆ ನಮ್ಗೆ ಸ್ಕಿನ್ ಮೇಲೆ ಅದು ಕಾಣಿಸ್ಕೊಳ್ಳುತ್ತೆ. ಸೊ ಯಾರಿಗೆಲ್ಲ ಸ್ಕಿನ್ ಪ್ರಾಬ್ಲಮ್ಸ್ ಇರುತ್ತೆ, ಸ್ಕಿನ್ ಅಲರ್ಜಿ, ಸೋರಿಯಾಸಿಸ್, ಮತ್ತೆ ಕಜ್ಜಿ, ತುರ್ಕೆ ಹೇಳ್ತಾರಲ್ಲ, ಅಂತವರಿಗೆ ಕೂಡ ನಾವು ಈ ಲಿವೋಕಾಪ್, ನೋನಿ ಅಂಡ್ ಈ ಬೂಮ್ ಕಪ್ ಕೊಡ್ಬೋದು. ಅಲೋವೆರಾ ಕೂಡ ಅವ್ರಿಗೆ ನಾವು ಸಜೆಸ್ಟ್ ಮಾಡ್ತೀವಿ. ಬೂಮ್ ಕಪ್ ಕೊಡಕ್ಕಿನ್ನ ಅಂತವರಿಗೆ ಒಂದು ಲಿವೋಕಾಪ್, ನೋನಿ ಅಂಡ್ ಇದನ್ನ ಅಲರ್ಜಿ ಸಿರಪ್ ನ ನಾವು ಅವ್ರಿಗೆ ಕೊಡ್ಬೇಕಾಗತ್ತೆ. ಎಸ್, ನೆಕ್ಸ್ಟ್ ಹೋಗುವಲ್ಲ. ನೆಕ್ಸ್ಟ್ ಕಿಡ್ನಿ ರಿಲೇಟೆಡ್. ನೋಡಿ, ಕಿಡ್ನಿ ರಿಲೇಟೆಡ್ ಅಂತಂದ್ರೆ ಬ್ಲಾಡರ್ ಅಲ್ಲಿ ಸ್ಟೋನ್ ಇರಬಹುದು, ಯೂರಿನ್ ಬ್ಲಾಡರ್ ಅಲ್ಲಿ ಪ್ರಾಬ್ಲಮ್ಸ್ ಇರ್ಬೋದು, ಕಿಡ್ನಿಲೇ ಪ್ರಾಬ್ಲಮ್ಸ್ ಇರಬಹುದು ಅಲ್ವಾ. ಮತ್ತೆ ಕೆಲವರಿಗೆಲ್ಲ ಬಂದು ಫಿಮೇಲ್ ಅಲ್ಲ, ಮೇಲಿಗೆ ಅದು ಟೆಸ್ಟಿಸ್ ಹೇಳ್ತೀವಲ್ಲ, ಅದ್ರಲ್ಲಿ ಕೂಡ ಕೆಲವರಿಗೆ ಪ್ರಾಬ್ಲಮ್ಸ್ ಇರುತ್ತೆ. ಎಂತದ್ದೇ ಇರ್ಲಿ, ನಮ್ಗೆ ಈ ಕಿಡ್ನಿದು ಸ್ಟೋನ್ ಬಂದು, ಮತ್ತೆ ಗಾಲ್ ಬ್ಲಾಡರ್ ಸ್ಟೋನ್ ಹೇಳ್ತಾರೆ. ಗಾಲ್ ಬ್ಲಾಡರ್ ಸ್ಟೋನ್ ಅದು ಕೂಡ ಅಷ್ಟೇ, ನಮ್ಮ ಪಿತ್ತಕೋಶದ ಲಿವರ್ ಕೆಳಗಡೆ ಬರುತ್ತೆ, ಅದು ಸ್ಟಮಕಿನ ಮೇಲೆ ಲಿವರ್ ಕೆಳಗಡೆ ಬರುತ್ತೆ. ಅದು ನಮ್ಮ ಬಾಡಿ ಅನಾಟಮಿ ನೋಡಿದ್ರೆ ಗೊತ್ತಾಗುತ್ತೆ, ನಿಮ್ಮ ಪಿಕ್ಚರ್ ನೋಡಿದ್ರೆ. ಆ ಲಿವರ್ ಬಂದು ಅದು ಏನ್ ಮಾಡತ್ತಪ್ಪ ಅಂತಂದ್ರೆ ನಮ್ಗೆ ಗಾಲ್ ಬ್ಲಾಡರ್ ಬೈಲ್ ಜ್ಯೂಸ್ ಅನ್ನೋದು ಪಿತ್ತ ರಸನ ಉತ್ಪತ್ತಿ ಮಾಡೋದಲ್ವಾ. ಅದ್ರಲ್ಲಿ ಕಲ್ಲು ಹೋಗಿ ಸೇರ್ಕೊಂಡ್ರೆ, ಕಲ್ಲಂತಂದ್ರೆ ನಾವು ತಿನ್ನೋದು ಕಲ್ಲಲ್ಲ, ಅದು ಬಂದು ನಮ್ಗೆ ಕ್ರಿಸ್ಟಲ್ ಆಗಿ ಕನ್ವರ್ಟ್ ಆಗುತ್ತೆ. ಅದೇನಾಗುತ್ತೆ ಅಂದ್ರೆ ಕಲ್ಲು ತರ ಅದು ನಿಮ್ಗೆ ಅದ್ರೆಲ್ಲ ನೀವು ಯೂಟ್ಯೂಬ್ ಅಲ್ಲಿ ಅದೆಲ್ಲ ನೋಡ್ಕೋಬಹುದು. ನಮ್ಗೆ ಯಾರು ಆಪರೇಷನ್ ಥಿಯೇಟರ್ ಒಳಗೆ ಸೇರ್ಸಲ್ಲ ಅಲ್ವಾ. ಸೊ ನಾವು ಯೂಟ್ಯೂಬ್ ಅಲ್ಲಿ ನೋಡ್ಕೊಂಡು ಇದನ್ನೆಲ್ಲ ನಮ್ಮ ಬಾಡಿ ಆರ್ಗನ್ಸ್ ನಾವು ತಿಳ್ಕೋಬಹುದು. ಸೊ ಅದು ಬಂದು ಸ್ಟೋನ್ಸ್ ತರ ಫಾರ್ಮ್ ಆಗಿ ಅಂತವರಿಗೆ ಗಾಲ್ ಬ್ಲಾಡರ್ ಸ್ಟೋನ್ ಬಂದ್ರೆ ತುಂಬಾ ಹೊಟ್ಟೆ ನೋವು ಕಷ್ಟಪಡ್ತಾರೆ. ಅವರಿಗೆ ಈ ಕಿಡ್ನಿದು ಏನಿದೆ ಪ್ರಾಡಕ್ಟ್ ನಾವು ಸ್ಟೋನೋಕಾಪ್ ನ ಅವ್ರಿಗೆ ಸಜೆಸ್ಟ್ ಮಾಡ್ಬೋದು. ಜೊತೆಗೆ ಅವ್ರಿಗೆ ಆಲೋವೆರಾ ಕೂಡ ಕೊಡ್ಬೇಕು. ಅಂಡ್ ಕಿಡ್ನಿ ಸ್ಟೋನ್ ಇರೋರಿಗೆ, ಯಾರಿಗೆಲ್ಲ ಕಿಡ್ನಿ ಪ್ರಾಬ್ಲಮ್ಸ್ ಇರುತ್ತೆ ಅಂತ ಹೇಳಿದೆ ಅಲ್ವಾ, ಯೂರಿನ್ ಔಟ್ಪುಟ್ ಜಾಸ್ತಿ ಹೋಗ್ತಾ ಇರಲ್ಲ ಅಂತವ್ರಿಗೆ ಕೊಡ್ಬೋದು. ಕಿಡ್ನಿ ಸ್ಟೋನ್ ಇರೋರಿಗೆ ಕೊಡಬಹುದು. ಮತ್ತೆ ಕಿಡ್ನಿ ಸ್ಟೋನ್ ಬಂದು ಕೆಲವು ಹಾಸ್ಪಿಟಲ್ ಕೆಲವರು ಪೇಷಂಟ್ಸ್ ನಮ್ ಜೊತೆಗೆ ಕೂಡ ಇದ್ರು ವರ್ಕ್ ಮಾಡ್ತಾರೆ, ಬ್ಲಾಸ್ಟ್ ಮಾಡಿ ಕೂಡ ಅಗೇನ್ ಅದು ರಿಪೀಟ್ ಆಗುತ್ತೆ. ಅದಕ್ಕೆ ಎಕ್ಸಾಂಪಲ್ ನಾನು ಹೇಳ್ತೀನಲ್ಲ, ಯಾವಾಗ್ಲೂ ಒಂದು ಕಲ್ಲು ಮೇಲೆ ದೂರದಿಂದ ಒಂದ್ ಕಲ್ಲು ಹೊಡೆದ್ರೆ ಆ ಕಲ್ಲು ಬಂದು 10 ಪೀಸ್ ಆಗುತ್ತೆ ಅಂತ ತಿಳ್ಕೊ, 10 ಪೀಸ್ ನಮ್ಗೆ ಆಚೆ ಬರಲ್ಲ, ಎಲ್ಲಾದ್ರೂ ಉಳ್ಕೊಂಡಿರೋದು ಮತ್ತೆ ರೀಗ್ರೋತ್ ಆಗುತ್ತೆ. ಆದ್ರೆ ಕರೆಂಟ್ ಅಲ್ಲಿ ನಾವು ಬ್ಲಾಸ್ಟ್ ಮಾಡುದು ಗನ್ ಶಾಟ್ ಹೇಳ್ತಾರೆ. ಮತ್ತೆ ನಮ್ಮ ಈ ಪ್ರಾಡಕ್ಟ್ ಏನ್ ಮಾಡುತ್ತೆ ಅಂತಂದ್ರೆ ಕ್ಲೀನ್ ಆಗಿ ಬಂದು ಅದು ಸಾಫ್ಟ್ ಮಾಡಿ ನಾವೇನ್ ಪ್ರಾಡಕ್ಟ್ ಅವ್ರಿಗೆ ಸಜೆಸ್ಟ್ ಮಾಡ್ತೀವಲ್ಲ, ಅವ್ರು ತಗೊಳ್ತಾ ಬಂದ್ರೆ ನಾವು 1 or 2 ಕೋರ್ಸ್ ಹೇಳ್ತೀವಿ. 1 ಕೋರ್ಸ್ ಅಂದ್ರೆ 90 days ಮಸ್ಟ್ ತಗೊಳ್ಳೇಬೇಕು. ಸುಮ್ನೆ 1 month ಗೆ ತಗೊಂಡ್ ನನ್ಗೆ ಹೋಗಿಲ್ಲ ಆಗಿಲ್ಲ ಅಂತಂದ್ರೆ ಅದು ನಮ್ಮ ಪ್ರಾಬ್ಲಮ್ ಅಲ್ಲ, ಕೊಟ್ಟೋರ್ ಪ್ರಾಬ್ಲಮ್ ಅಲ್ಲ, ತಗೊಂಡವ್ರ ಪ್ರಾಬ್ಲಮ್. ಹಂಗಾಗಿ ಯಾರೇ ತಗೊಳ್ಳಿ, ನಮಗಾಗಿ ಕಷ್ಟಪಟ್ಟು ನಮ್ಮ ಜೀವನ ನಮ್ಮ ಲೈಫ್ ನ ಕಾಪಾಡ್ಬೇಕಂದ್ರೆ 1 ಕೋರ್ಸ್ ಎನಿ ಕೈಂಡ್ ಆಫ್ ಪ್ರಾಬ್ಲಮ್ ನಮ್ಗೆ ಫೇಸ್ ಮಾಡ್ತಾ ಇದ್ರು ಕೂಡ ಪರವಾಗಿಲ್ಲ, ನಮ್ಮ ಲೀಡರ್ಸ್ ಏನ್ ಹೇಳ್ತಾರೆ 3 month ಕೋರ್ಸ್ ನೀವು ತಗೊಳ್ಳಿ, 3 month ಮಾತ್ರ ಫಸ್ಟ್ ಹೇಳ್ತಾರೆ. ನಿಮ್ಗೆ ಇನ್ನ ಸ್ವಲ್ಪ ಏನಾದ್ರು ಹೆಚ್ಚು ಕಮ್ಮಿ ಇನ್ನ 1 ತಿಂಗಳು 2 ತಿಂಗಳು ತಿರ್ಗಾ ನೀವು ಕಂಟಿನ್ಯೂ 3 ತಿಂಗಳೇ ನಾವು ತಗೊಳ್ಳಿ ಅಂತ ಹೇಳಲ್ಲ. ಆದ್ರೆ ಮಸ್ಟ್ ಕಂಪಲ್ಸರಿ ಸ್ಟಾರ್ಟಿಂಗ್ ಅಲ್ಲಿ ಮಾತ್ರ 3 ತಿಂಗಳು ನೀವು ತಗೊಳ್ಳೇಬೇಕು. ಯಾವ್ದೇ ಪ್ರಾಡಕ್ಟ್ ಅಲ್ಲಿ ಯೂಸ್ ಮಾಡ್ಲೇಬೇಕು. ನೀವು 1.5 ತಿಂಗಳು ತಗೊಂಡ್ರು ಸರಿ, ಒಟ್ಟಿಗೆ ತಗೊಂಡ್ರು ಸರಿ, ಬಟ್ 3 ತಿಂಗಳು ಯೂಸ್ ಮಾಡಿದ್ರೆ ಎಲ್ಲದಕ್ಕೂ ನಮ್ಗೆ ಮಿರಾಕಲ್ ರಿಸಲ್ಟ್ ಸಿಗುತ್ತೆ. ಆ ರಿಸಲ್ಟ್ ಕೂಡ ಡಿಪೆಂಡ್ ಆನ್ ಬಾಡಿ. ಒಬ್ರಿಗೆ ಸ್ಟಾರ್ಟಿಂಗ್ ಅಲ್ಲೇ ಹೇಳ್ದಂಗೆ ಒಬ್ರಿಗೆ 1 month ಗೆ ರಿಸಲ್ಟ್ ಸಿಗುತ್ತೆ, ಒಬ್ರಿಗೆ 3 ತಿಂಗಳಿಗೆ ರಿಸಲ್ಟ್ ಸಿಗುತ್ತೆ ಅಲ್ವಾ. ತುಂಬಾ ಕ್ರಾನಿಕ್ ಪೇಷಂಟ್ ವರ್ಷಗಟ್ಲೆ 10 ವರ್ಷ 15 ವರ್ಷದಿಂದ ಡಯಾಬಿಟಿಕ್ ಪೇಷಂಟ್ಸ್ ಇರ್ತಾರೆ, ಅಂತವ್ರಿಗೆ ಇಮಿಡಿಯೇಟ್ ನನ್ಗೆ 3 ತಿಂಗಳಿಗೆ ರಿಸಲ್ಟ್ ಬಂದ್ರೆ
ಸ್ವಲ್ಪ ನಾವು ಅದಕ್ಕೆ ಅಡ್ಜಸ್ಟ್ ಮಾಡ್ಕೊಂಡು ವೆಯ್ಟ್ ಮಾಡ್ಬೇಕು. ನಮ್ಮ ಆಯುರ್ವೇದದಲ್ಲಿ ಯಾವಾಗ್ಲೂ ತಾಳ್ಮೆ ಇರ್ಬೇಕು. ತಾಳ್ಮೆ ಇದ್ರೆ 100% ಮಟ್ಟಿಗೆ ಅದು ಬಂದು ನಮ್ಮ ಒಳ್ಳೆ ಬೆಸ್ಟ್ ರಿಸಲ್ಟ್ ನಮ್ಗೆ ಕೊಡುತ್ತೆ, ಸೇಫ್ ಆಗಿ ಕೊಡುತ್ತೆ, ಯಾವ್ದೇ ತರ ಸೈಡ್ ಎಫೆಕ್ಟ್ ಇಂದ ಕೊಡುತ್ತೆ ಅಂತ ಹೇಳ್ಬಹುದು ಈ ಬ್ಯೂಟಿಫುಲ್ ನಮ್ಮ ಆಯುರ್ವೇದ ಪ್ರಾಡಕ್ಟ್ ಅಂತ ಹೇಳ್ಬಹುದು. ಸೊ ಹಂಗಾಗಿ ಈ ಕಿಡ್ನಿ ಸ್ಟೋನ್ ಏನಿದೆ ಅಲ್ವಾ, ಈ ಡಯಾಲಿಸಿಸ್ ಪೇಷಂಟ್ ಗೆ ಕೂಡ ನೀವುಗಳು ಕೂಡ ತುಂಬಾ ಜನ ಎಲ್ಲರೂ ಗ್ರೂಪ್ ಅಲ್ಲಿ ನೋಡಿರ್ಬಹುದು. ನಮ್ಮ ಡಯಾಲಿಸಿಸ್ ಒಬ್ರು ಪೇಷಂಟ್ ನಮ್ಮ ಪ್ರಾಡಕ್ಟ್, ನಮ್ಮ ಕಂಪನಿ ಲೀಡರ್ಸ್, ನಮ್ಮ ಜೊತೆಗಿರೋ ಪಾರ್ಟ್ನರ್ಸ್ ಹೇಳಿ ಅವರು ಈ ಪ್ರಾಡಕ್ಟ್ ನ ತಗೊಂಡು 1.5 ವರ್ಷದಿಂದ 3 ಸಾರಿ ಡಯಾಲಿಸಿಸ್ ವಾರಕ್ಕೆ, ಅಂದ್ರೆ ಒಂದು ಡಯಾಲಿಸಿಸ್ ಹೋಗಿದ್ದ ಪೇಷಂಟ್ ಗೆ ಗೊತ್ತಾ ಕಷ್ಟ, ಅದ್ರ ಜೊತೆಗೆ ನೋಡಿದವ್ರಿಗೆ ಗೊತ್ತಾ ಕಷ್ಟ, ಎಷ್ಟು ಕಷ್ಟ, ಜೀವ ಹೋಗಿ ಜೀವ ಬರುತ್ತೆ ಅಂತ ಹೇಳ್ತಾರೆ. ಏನೋ ಕರೆಂಟ್ ಸ್ವಿಚ್ ತರ 2 ಕಡೆ, ಕೆಲವ್ರಿಗೆ ಕ್ಯಾಥರೇಟ್ ಆಪರೇಷನ್ ಇಲ್ಲಿ ಮಾಡ್ತಾರೆ, ಕೆಲವ್ರಿಗೆ ಪಿಸ್ತೂಲ್ ಅಂತ ಹೇಳಿ ಕೈಯಲ್ಲಿ ಮಾಡ್ತಾರೆ, ಎಲ್ಲಿ ಆಗ್ಲಿ ಆ 2 ಟ್ಯೂಬ್ ಹಾಕ್ತಾರೆ, ಒಂದು ಬ್ಲಡ್ ಒಳಗಡೆಯಿಂದ ಆಚೆ ಕಡೆ ಇಮ್ಮಿಡಿಯೇಟ್ ಸ್ವಿಚ್ ಆನ್ ಮಾಡ್ತಾರೆ, ಅಷ್ಟು ಫಾಸ್ಟ್ ಆಗಿ ರನ್ ಆಗಿ ಆಚೆ ಮಿಷಿನ್ಗೆ ಹೋಗುತ್ತೆ, ಮತ್ತೆ ಇನ್ನೊಂದು ಬಂದು ಅಲ್ಲಿ ಫಿಲ್ಟರ್ ಆಗಿ ವಾಟರ್ ಔಟ್ಪುಟ್ ತೆಗೆದುಬಿಟ್ಟು ಮತ್ತೆ ರಿಟರ್ನ್ ಹೋಗುತ್ತೆ ಬಾಡಿಗೆ. ಅಷ್ಟು ಕಷ್ಟ ಪಡ್ತಾರೆ ಆ ಪ್ರಾಸೆಸ್ಗೆ. 3 to 4 hours ಕಣ್ಣಾರೆ ನೋಡಿದಕ್ಕೆ ನಾನು ಹೇಳ್ತಾ ಇದ್ದೀನಿ ಈ ಒಂದು ಇದನ್ನ ಕಷ್ಟನ. ಸೊ ಹಂಗಾಗಿ ಅವ್ರಿಗೆ ಬಂದು ಅಷ್ಟು ಕಷ್ಟ ಇರುತ್ತೆ. ಅಂತವ್ರು ವಾರಕ್ಕೆ 3 ಸರಿ ಮಾಡ್ತಾ ಇದ್ರು 1 ವರ್ಷ ಅಂತಂದ್ರೆ ನೋಡಿ, ಡಾಕ್ಟರ್ಗೆ ಏನ್ ರೆಫರ್ ಮಾಡ್ತಾರೆ, ಕಿಡ್ನಿ ಪ್ರಾಬ್ಲಮ್ ಇರೋರಿಗೆ 1/2 ಲೀಟರ್ ಮೇಲೆ ನೀವು ನೀರ್ ಕುಡಿಲೇಬೇಡಿ ಅಂತ ಹೇಳ್ತಾರೆ. ಯಾಕಂದ್ರೆ ಅವ್ರಿಗೆ ನೀರೇ ಹೋಗ್ತಾ ಇಲ್ಲಲ್ಲ, ಯೂರಿನ್ ಅವ್ರಿಗೆ ಪಾಸ್ ಆಗಲ್ಲ, ಔಟ್ಪುಟ್ಟೇ ಹೋಗಲ್ಲ. ಅದಕ್ಕಾಗಿ ತಾನೆ ಅವರು ಬ್ಲಡ್ ಅಲ್ಲಿರೋ ಏನ್ ನಮ್ಗೆ ಬಾಡಿ ಫುಲ್ ಅಬ್ಸರ್ವ್ ಆಗ್ಬಿಟ್ಟಿರುತ್ತೆ, ಔಟ್ಪುಟ್ ಏನ್ ನೀರು ಬೇವ್ರು ಕೂಡ ನಮ್ಗೆ ಬರೋದಿಲ್ಲ ಅಂತ ಹೇಳ್ಬೇಕು. ಏನ್ ನಮ್ಗೆ ಬಾಡಿಯಿಂದ ಎಕ್ಸಸ್ ಆಚೆ ಹೋಗ್ಬೇಕು ಅದು ಬರೋದೇ ಇಲ್ಲ. ಸೊ ಹಂಗಾಗಿ ಏನ್ ಮಾಡ್ತಾರೆ, ಆರ್ಟಿಫಿಷಿಯಲ್ ಆಗಿ ಬ್ಲಡ್ ಇಂದ ಅವರು ನೀರನ್ನ ಔಟ್ಪುಟ್ ತೆಗಿತಾರೆ. ಅದು ನೋಡಿದವ್ರಿಗೆ ಗೊತ್ತಾಗುತ್ತೆ. ನೀರಿಗೆ ಅಂತ ಒಂದು ಡಬ್ಬ ಇಟ್ಬಿಡ್ತಾರೆ ಸಪ್ರೇಟ್ ಆಗಿ, ಅದ್ರಲ್ಲಿ ನೀರ್ ಕಲೆಕ್ಟ್ ಆಗುತ್ತೆ ಅಲ್ವಾ. ಸೊ ಹಾಗಾಗಿ ಅಷ್ಟು ಕಷ್ಟ ಇರುತ್ತೆ ಅದು ಆ ಪ್ರಾಬ್ಲಮ್. ಅಂತವ್ರು ನಮ್ಮ ಪ್ರಾಡಕ್ಟ್ ಮೇಲೆ ನಂಬಿ ನಮ್ಮ ಪ್ರಾಡಕ್ಟ್ ನೀರ್ ಕುಡೀರಿ ಅಂತ ಹೇಳ್ತೀವಿ, ಆದ್ರೆ ಅವ್ರು ಬಿಲೀವ್ ಮಾಡಿ ತಗೊಂಡ್ರು ನೋಡಿ ಎಷ್ಟು ಖುಷಿಯಾಗಿ ಅವ್ರು ವಿಡಿಯೋ ಮಾಡಿದಾರೆ ಅಂದ್ರೆ ನೋಡ್ಲಿಕ್ಕೆ ಖುಷಿ ಆಗುತ್ತೆ ಅವ್ರನ್ನ. ನೋಡಮ್ಮ ನಾನು ಈಗ ಈ ಪ್ರಾಡಕ್ಟ್ ಎಲ್ಲ ತಗೊಂಡು ಅವ್ರಿಗೆ ಲೈವ್ ಆಗಿ ವಿಡಿಯೋ ಮಾಡಿದ್ದಾರೆ. ನಾನು ಈ ಪ್ರಾಡಕ್ಟ್ ನ ತಗೊಂಡು ಈಗ ಬಂದು 3 ಡಯಾಲಿಸಿಸ್ ಇದೆ, ಈಗ ನಾನು 2 ಡಯಾಲಿಸಿಸ್ಗೆ ಬಂದಿದ್ದೀನಿ. ನಾನು 3rd ಫ್ಲೋರ್ ಅಲ್ಲಿ ಇರೋದು ಮನೆ. ಈಗ ನನ್ನ ವೈಫ್ ನ ಕರ್ಕೊಂಡು ಬೈಕ್ ಓಡಿಸ್ತೀನಿ ಅಂದ್ರೆ ಎಷ್ಟು ಖುಷಿ ಆಗುತ್ತಲ್ವಾ. ಬಿಕಾಸ್ ಈ ಡಯಾಲಿಸಿಸ್ ಪೇಷಂಟ್ಗೆ ಕಾಲಲ್ಲಿ ಸ್ಟ್ರೆಂತ್ ಇರಲ್ಲ ಅವರಿಗೆ, ಅಂತವ್ರು ಈ ಪ್ರಾಡಕ್ಟ್ ತಗೊಂಡು ನಮ್ಮ ಕಂಪನಿ ಪ್ರಾಡಕ್ಟ್ ತಗೊಂಡು ಚೆನ್ನಾಗಿದ್ದಾರೆ ಅಂದ್ರೆ ಎಷ್ಟು ಖುಷಿ ಅಲ್ವಾ. ಸೊ ಹಂಗಾಗಿ ಯಾರಿಗೆಲ್ಲ ಕ್ರಿಯಾಟಿನ್ ಲೆವೆಲ್ಸ್ ನಮ್ಗೆ LFT RFT ಅಂತ ಟೆಸ್ಟ್ ಗಳು ಕೊಡ್ತಾರೆ, ಅದ್ರಲ್ಲಿ ಯಾರಿಗೆಲ್ಲ ಕ್ರಿಯಾಟಿನ್ ಲೆವೆಲ್ 0.1 0.2 ಅಂತ ಸ್ಟಾರ್ಟ್ ಆಗಿರುತ್ತೆ, ಇಮಿಡಿಯೇಟ್ ಆಗಿ ನಮ್ಮ ಈ ಪ್ರಾಡಕ್ಟ್ ನ ತಗೊಂಡು ಯಾಕೆಪ್ಪ ಬಂದ್ಮೇಲೆ ಹೋಗ್ಬೇಕು, ಬರಕ್ಕೆ ಮೊದಲು ಕಿಡ್ನಿ ಏನು ಸ್ಟೋನೋಕಾಪ್ ಇದೆ ತಗೊಂಡ್ರೆ ನಮ್ಗೆ ಅದು ಬಂದು ನಮ್ಗೆ ಕ್ಲಿಯರ್ ಮಾಡಿ ಕೊಡುತ್ತೆ ಅಂತ ಹೇಳ್ಬಹುದು ಅಂತ ಬ್ಯೂಟಿಫುಲ್ ಪ್ರಾಡಕ್ಟ್. ಸೊ ಥ್ಯಾಂಕ್ಸ್ ಫಾರ್ ದಟ್ ಪ್ರಾಡಕ್ಟ್. ಎಷ್ಟೋ ಜನನ ಜೀವ ಉಳಿಸ್ತಾ ಇರೋ ಪ್ರಾಡಕ್ಟ್ಸ್ ಗಳು ನಮ್ದು ಒಂದೊಂದು ಕೂಡ ಹೇಳ್ಬಹುದು. ನೆಕ್ಸ್ಟ್ ಒಬೇಸಿಟಿ ಟಿವಿಗಳಲ್ಲಿ ಆಡ್ಸ್ ಗಳು ನಾವು ನೋಡ್ತಾ ಇರ್ತೀವಿ ಅಲ್ವಾ. ನೋಡಿ ನಿಮ್ಗೆ 5 kg ಕಡಿಮೆ ಮಾಡ್ಬಿಡ್ತೀನಿ, ತಿಂಗಳಿಗೆ 3 kg ಕಡಿಮೆ ಮಾಡ್ಬಿಡ್ತೀನಿ ಅಂತ ಹೇಳಿ ಕೆಲವರು ಅದನ್ನ ಎಂತ ಅದು ಮೋಡಿ ಮಾತ್ ಹೇಳ್ತಾರಲ್ಲ. ಪಾಪ ಬೇರೆಯವ್ರನ್ನ ಕೂಡ ನಾವು ಹೇಳ್ಬಾರ್ದು. ಇದ್ರೂ ಕೂಡ ನಾನು ನಮ್ಮ ಫ್ಯಾಮಿಲಿ ಅಲ್ವಾ, ನಮ್ಮ ಫ್ಯಾಮಿಲಿಗೆ ನಾವು ಹೇಳಲೇಬೇಕು. ನೋಡಿ ಆ ಮಾತಿಗೆ ನಾವು ಏನ್ ಮಾಡ್ತೀವಿ, ಆಡ್ಸ್ ಆತರ ಬರುತ್ತೆ ಅಲ್ವಾ. ಹಂಗಾಗಿ ಇಷ್ಟು ಕೆಜಿ ಕಡಿಮೆ ಆಗ್ಬಿಡುತ್ತೆ, ಅಷ್ಟು ಕೆಜಿ ಕಡಿಮೆ ಆಗ್ಬಿಡುತ್ತೆ ಅಂತೇಳಿ ನಾನು ಕೂಡ ಸ್ಲಿಮ್ ಆಗ್ಬೇಕು, ನಾನು ಕೂಡ ಚೆನ್ನಾಗಿರ್ಬೇಕಂತ ಎಲ್ಲರಿಗೂ ಆಸೆ ಉಂಟಲ್ಲ, ಎಲ್ಲರೂ ಐಶ್ವರ್ಯ ಆಗ್ಬೇಕು, ಎಲ್ಲ ಸ್ಲಿಮ್ ಆಗ್ಬೇಕು ಅಂತೇಳಿ. ಸೊ ಹಾಗಾಗಿ ಏನ್ ಮಾಡ್ತೀವಿ, ದುಡ್ಡು ಖರ್ಚು ಮಾಡಿ ಹೋಗಿ ಅದನ್ನ ಕೂಡ ನೀವು ಟಿವಿಗಳಲ್ಲಿ ನ್ಯೂಸ್ ಪೇಪರ್ಗಳಲ್ಲಿ ನೋಡಿರ್ಬಹುದು. ಲೈಫ್ ಕೂಡ ಹೋಗಿದೆ. ಏನು ಬಾಡಿ ನಾವು ಕಡಿಮೆ ಮಾಡಕ್ಕೆ ಅಂತ ಹೇಳಿ ಕೆಲವು ಕಂಪನಿದು ಪ್ರಾಡಕ್ಟ್ಸ್ ನ ತಗೊಂಡು ಅವ್ರ ಜೀವನ ಕೂಡ ಹೋಗಿದೆ, ಅದೆಲ್ಲರಿಗೂ ಗೊತ್ತಿರುವ ವಿಷಯನೇ. ಸೊ ಆತರ ಯಾವುದೇ ನೀವು ಭಯಪಡ್ಲೇಬೇಡಿ. ನೋಡಿ ನಮ್ಮ ಕಂಪನಿಯ ಪ್ರಾಡಕ್ಟ್ ಒಬೇಸಿಟಿ ಕಾಪ್ ಅಂತ ಬರುತ್ತೆ. ಯಾರಿಗೆಲ್ಲ ಸ್ಲಿಮ್ ಆಗಿ ಫಿಟ್ ಆಗಿ ಹೆಲ್ತಿ ಆಗಿ ಇರ್ಬೇಕಂತ ಖುಷಿ ಉಂಟಲ್ಲ, ಎಲ್ಲರೂ ಒಬೇಕಾಪ್ ನ ತಗೊಳ್ಳಿ. ಒಬೇಕಾಪ್ ತಗೊಳ್ಳೋದ್ರಿಂದ ನಮ್ಮ ಬಾಡಿಲಿ ಎಲ್ಲಿ ಬೇಡದೇ ಇರೋ ಕೊಲೆಸ್ಟ್ರಾಲ್, ಬ್ಯಾಡ್ ಕೊಲೆಸ್ಟ್ರಾಲ್ ಅಲ್ಲಿ ಕೂಡ ನೋಡಿ ಗುಡ್ ಕೊಲೆಸ್ಟ್ರಾಲ್, ಬ್ಯಾಡ್ ಕೊಲೆಸ್ಟ್ರಾಲ್ ಇದೆ. ಎಲ್ಲಿ ನಮ್ಗೆಲ್ಲ ಬ್ಯಾಡ್ ಕೊಲೆಸ್ಟ್ರಾಲ್ ಇರುತ್ತೆ, ನಮ್ಮ ಹೆಣ್ಮಕ್ಳಿಗೆ ಬೆಲ್ಲಿ ಫ್ಯಾಟ್ ಹೇಳ್ತೀವಿ, ಮತ್ತೆ ಸ್ವಲ್ಪ ಸ್ಟಮಕ್ ಕೂಡ ಬಂದ್ಬಿಡುತ್ತೆ ಅಲ್ಲ, ಮದುವೆ ಆಗಿ ಮಕ್ಕಳಾಗಿದ್ದವ್ರಿಗೆಲ್ಲ ಕೆಲವರಿಗೆ ಕೂಡ, ಅಂತವ್ರಿಗೆ ಕೂಡ, ನಮ್ಮ ಗಂಡ್ಮಕ್ಳಿಗೆ ಕೂಡ ಹೊಟ್ಟೆಲ್ಲ ಉಂಟಲ್ಲ, ಎಲ್ಲರೂ ತಗೊಳ್ಬೋದು ಇದನ್ನ. ಒಬೇಸಿಟಿ ಇರೋರು ಇದ್ರ ಜೊತೆಗೆ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಅಲೋವೆರಾ ಜ್ಯೂಸ್ ತಗೊಳ್ಬೇಕು. ಅಲೋವೆರಾ ಜ್ಯೂಸ್ ಅದು ತಗೊಳ್ಳೋದ್ರಿಂದ ಅದು ಕೂಡ ಒಳ್ಳೆ ನಮ್ಗೆ ರಿಸಲ್ಟ್ ಕೊಡುತ್ತೆ. ಅದ್ರ ಜೊತೆಗೆ ಕಾರ್ಡಿಯೋ ಕಾಪು ನಾವು ಸೇರಿಸ್ಕೋಬೇಕಾಗುತ್ತೆ.
ತಗೊಳ್ಳೋದ್ರಿಂದ ನೋಡಿ ಇದು ಒಬೆಸಿಟಿ ಇರೋದು. ಇನ್ನೊಂದು ಹಾರ್ಟಿಗೆಲ್ಲ ಕೂಡ ಕೊಲೆಸ್ಟ್ರಾಲ್ ಅದು ಇದು ಹೇಳ್ತಾರಲ್ಲ, ಅವರಿಗೆ ಕೂಡ ನಾವು ಇದನ್ನ ಒಂದು ಪ್ರಾಡಕ್ಟ್ ನ ಆಡ್ ಮಾಡ್ಬೋದು, ಎಕ್ಸ್ಟ್ರಾ ಆಡ್ ಮಾಡ್ಬೋದು. ಒಬೆಸಿಟಿ ಅಂದ್ರೆ ಬ್ಯಾಡ್ ಕೊಲೆಸ್ಟ್ರಾಲ್ ನ ನಮ್ಗೆ ರಿಮೂವ್ ಮಾಡಿ ಕೊಡುತ್ತೆ. ನೆಕ್ಸ್ಟ್ ಮೂವ್ ಮಾಡ್ಲಾ? ಓಕೆ, ಥ್ಯಾಂಕ್ ಯು ಮೇಡಮ್. ನೆಕ್ಸ್ಟ್ ಬಂದು ಥೈರಾಯ್ಡ್. ನೋಡಿ ಥೈರಾಯ್ಡ್ ನಮ್ಮ ಪಾಪ ಹೆಣ್ಮಕ್ಳಲ್ವಾ, ನಮ್ಗೆ ಮಾತ್ರ 90% ಹೆಣ್ಮಕ್ಳಿಗೆ ಥೈರಾಯ್ಡ್ ಇದೆ ಅಂತ ಹೇಳ್ತಾರೆ. ಅದೆಲ್ಲ ಡಾಕ್ಟರ್ ಸರ್ವೆ ಅಲ್ವಾ, ನಾವ್ ಹೇಳ್ತಾ ಇಲ್ಲ, ನೀವ್ ಹೇಳ್ತಾ ಇಲ್ಲ, ಡಾಕ್ಟರ್ಗಳದ್ದು ಸರ್ವೆ ಅದು. 90% ಆಫ್ ಥೈರಾಯ್ಡ್ ಯಾರಿಗೆ ಅಂತಂದ್ರೆ ನಮ್ಮ ಹೆಣ್ಮಕ್ಳಿಗೆ ಬರ್ತಾ ಇದೆ. ಯಾಕಂತಂದ್ರೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಇಂದಾಗಿ ಈ ಪ್ರಾಬ್ಲಮ್ ಬರುತ್ತೆ. ಇದು ಥೈರಾಯ್ಡ್ ಬಂದ್ರೆ ಏನಪ್ಪಾ ಅಂತಂದ್ರೆ ಥೈರಾಕ್ಸಿನ್ ಟ್ಯಾಬ್ಲೆಟ್ಸ್ ಚಿಕ್ಕದೇ ಇರುತ್ತೆ, ಅದು 125 mg 100 mg ಈ ತರ ವರ್ಷಾಂಗಟ್ಲೆ ತಗೊಳ್ಳಿಕ್ಕೆ ಹೇಳ್ತಾ ಇರ್ತಾರೆ ಅಲ್ವಾ. ಆ ಥೈರಾಕ್ಸಿನ್ ಗ್ಲ್ಯಾಂಡ್ ನಮ್ಗೆ ಏನ್ ಇಲ್ಲಿ ಥೈರಾಕ್ಸಿನ್ ಗ್ಲ್ಯಾಂಡ್ ಇರುತ್ತಲ್ವಾ, ಆ ಥೈರಾಕ್ಸಿನ್ ನಮ್ಗೆ ಇದು ಸೆಕ್ರೇಷನ್ ಆಗ್ತಾ ಇರಲ್ಲ. ಸೊ ಅದ್ರಲ್ಲಿ ಬಂದು 2 ಟೈಪ್ ಆಫ್ ಥೈರಾಯ್ಡ್ ನಮ್ಗೆ ಬರುತ್ತೆ. ಒಂದು ಹೈಪೋಥೈರಾಯ್ಡ್ ಮತ್ತೆ ಹೈಪರ್ ಥೈರಾಯ್ಡ್. ಒಂದು ದಪ್ಪ ಹಾಕ್ತಾರೆ, ಒಂದು ಸಣ್ಣ ಹಾಕ್ತಾರೆ. ಸೊ ಹಂಗಾಗಿ ಯಾವುದೇ ತರ ಥೈರಾಯ್ಡ್ ಇರ್ಲಿ, ನಮ್ಗೆ ನಮ್ಮ ಈ ಕಂಪನಿಯ ನಮ್ಮ ಈ ಬ್ಯೂಟಿಫುಲ್ ಪ್ರಾಡಕ್ಟ್ ಥೈರೋಕಾಪ್, ಅದ್ರ ಜೊತೆಗೆ ಇಮ್ಯುನಿಟಿ ಸಿರಪ್ ಆಡ್ ಮಾಡ್ಕೊಳ್ಳಿ. ಅಂಡ್ ನೋನಿ ಜ್ಯೂಸ್. ಈ ನೋನಿ ಜ್ಯೂಸ್ ಕೂಡ ನಾವು ಕೆಲವದಕ್ಕೆಲ್ಲ ನಾವು ಆಡ್ ಮಾಡ್ಲೇಬೇಕು. ನೋನಿ ಜ್ಯೂಸ್ ತಗೊಳ್ಳೋದ್ರಿಂದ ಯಾವುದೇ ನಮ್ಗೆ ತಪ್ಪೇ ಇಲ್ಲ. ತಗೊಳ್ಳೋದ್ರಿಂದ ಅಷ್ಟೊಂದು ಮಿರಾಕಲ್ ನಮ್ಗೆ ಮತ್ತೆ ನಮ್ಗೆ ಏನ್ ಸೆಲ್ಸ್ ವರ್ಕ್ ಮಾಡ್ತಾರೆ ಅದೆಲ್ಲ ನಮ್ಗೆ ವರ್ಕ್ ಮಾಡುತ್ತೆ ಅಂತ ಹೇಳ್ಬಹುದು. ಓಕೆ, ಎಸ್. ಇನ್ಫರ್ಟಿಲಿಟಿ. ಎಸ್, ನೆಕ್ಸ್ಟ್ ಇನ್ಫರ್ಟಿಲಿಟಿ ಬರ್ಕೊಳ್ಳಿ. ಇನ್ಫರ್ಟಿಲಿಟಿ ಯಾರಿಗೆಲ್ಲ ನಮ್ಗೆ ಹೆಣ್ಮಕ್ಳಿಗೆ ಇವಾಗ ಮಗು ಆಗ್ತಾ ಇಲ್ಲ, ಇಷ್ಟು ವರ್ಷ ಆಯ್ತು, ಈ ಟ್ರೀಟ್ಮೆಂಟ್ ತಗೊಂಡೆ, ನಾನು ಆ ಟ್ರೀಟ್ಮೆಂಟ್ ತಗೊಂಡೆ ಅಂತ ಹೇಳಿ ಇನ್ನ ಮಗು ಆಗ್ತಾ ಇಲ್ಲ ನಮ್ಗೆ ಅಂತ ವೇಟಿಂಗ್ ಅಲ್ಲಿ ಇರ್ತಾರ. ಅವ್ರು ಸುಮ್ನೆ ಇದ್ರು ಕೂಡ ಆಚೆ ಈಚೆ ಇರೋರು ಇರ್ತಾರಲ್ಲ, ಸುಮ್ನೆ ಇರ್ತಾರ, ಏನಪ್ಪಾ ಗುಡ್ ನ್ಯೂಸ್, ಏನಪ್ಪಾ ಹಂಗೆ ಹೇಳಿ ಅವ್ರಿಗೆ ಇನ್ನ ಇರಿಟೇಟ್ ಮಾಡ್ತಾರೆ. ಸೊ ಎಂತ ಇರಿಟೇಟ್ ಬೇಡ, ನಮ್ಮ ಕಂಪನಿ ಪ್ರಾಡಕ್ಟ್ ಯಾಕಪ್ಪ ನಮ್ಮ ಹೆಣ್ಮಕ್ಳಿಗೆ ಕಷ್ಟ ಅಲ್ವಾ. ನೋಡಿ ಈ ಇನ್ಫರ್ಟಿಲಿಟಿಗೆ ನಾವ್ ಏನ್ ಮಾಡ್ಬೇಕಂತಂದ್ರೆ ಮೇನ್ಲಿ ಗೈನೋಸಿರಫ್ ಅವ್ರಿಗೆ ಸಜೆಸ್ಟ್ ಮಾಡ್ಬೇಕು. ನೋಡಿ PCOS ಪ್ರಾಬ್ಲಮ್ ಬಂದ್ರು ಕೂಡ ಅವ್ರಿಗೆ ಈ ತರ ಎಲ್ಲ ನಮ್ಗೆ ಇಶ್ಯೂಸ್ ಪ್ರಾಬ್ಲಮ್ಸ್ ಇರುತ್ತೆ. ಸೊ ನಮ್ಗೆ ಏನೇ ಈ ತರ PCOD ಇರ್ಲಿ, PCOS ಪ್ರಾಬ್ಲಮ್ ಇರ್ಲಿ, ಯಾವ್ದೇ ತರ ಪ್ರಾಬ್ಲಮ್ ಇರ್ಲಿ, ವೈಟ್ ಡಿಸ್ಚಾರ್ಜ್ ಇರ್ಲಿ, ಮತ್ತೆ ಸಿಸ್ಟ್, ಫೈಬ್ರಾಯ್ಡ್, ಓವರ್ ಬ್ಲೀಡಿಂಗ್, ಒನ್ಸ್ ಇದಾದ ಸೈಕ್ಲಿಂಗ್ ಪೀರಿಯಡ್ ನಾರ್ಮಲಿ ಆಗಿ 28 to 30 days ಅಷ್ಟೇ ನಾರ್ಮಲ್ ಒಂದು ಹೆಣ್ಮಕ್ಳಿಗೆ ಅಲ್ವಾ. ಸೊ ಅದೇನಾಗುತ್ತೆ, ಕೆಲವ್ರಿಗೆ ಮೋರ್ ದೆನ್ 3 months ಆದ್ಮೇಲೆ ಆಗುತ್ತೆ. ಆದ್ರೆ ಏನು ಒಂದ್ಸರಿ ಹೋಗುತ್ತಾ ಇಲ್ಲ, 10 ದಿನ 15 ದಿನ ಪಾಪ ಅವ್ರು ತುಂಬಾ ಟಯರ್ಡ್ ಆಗ್ಬಿಡ್ತಾರೆ, ಅನ್ಈಸಿ ಆಗ್ಬಿಡ್ತಾರೆ, ಒಂದ್ ಕೆಲಸ ಮಾಡ್ಲಿಕ್ಕೂ ಆಗಲ್ಲ, ಟೆನ್ಷನ್ ಆಗುತ್ತೆ, ಇದೇ ಒಂದು ಕಷ್ಟ ಇರುತ್ತೆ ಅವ್ರಿಗೆ. ಸೊ ಅಂತವ್ರಿಗೆ ಕೂಡ ನಾವು ಇದನ್ನ ರೆಫರ್ ಮಾಡಬಹುದು. ಓಕೆನಾ. ಮತ್ತೆ ಈ ಗೈನೋಸಿರಫ್ ಬರೀ ಇನ್ಫರ್ಟಿಲಿಟಿಗೆ ಮಾತ್ರ ಅಲ್ಲ, ಆಮೇಲೆ ಮೆನೋಪಾಸ್ ಟೈಮ್ ಅಲ್ಲಿ ನಮ್ಮ ಹೆಣ್ಮಕ್ಳಿಗೆ ಮೊದಲೆಲ್ಲ ಮೆನೋಪಾಸ್ ಟೈಮ್ ಆಫ್ಟರ್ 45, 50, 55 ಕೂಡ ಇತ್ತು. ಈಗ ನಾವೆಲ್ಲ ಹೇಗೆ ಚೇಂಜ್ ಆಗ್ಬಿಟ್ಟಿದೀವೋ ಲೈಫ್ ಸ್ಟೈಲ್, ಅದೇ ತರ ನಮ್ಮ ಬಾಡಿ ಕೂಡ ಚೇಂಜ್ ಆಗ್ಬಿಟ್ಟಿದೆ ಅಂತ ಹೇಳ್ಬಹುದು. ಸೊ ಈ ಮೆನೋಪಾಸ್ ಟೈಮ್ ಇವಾಗೆಲ್ಲ 35 ಇಂದಾನೇ ಸ್ಟಾರ್ಟ್ ಆಗ್ಬಿಟ್ಟಿದೆ ಅಲ್ವಾ. ಸೊ ಹಂಗಾಗಿ ಅಂತವ್ರಿಗೆ ಕೂಡ ಯಾರಿಗೆಲ್ಲ ಮೆನೋಪಾಸ್ ಟೈಮ್ ಅಂದ್ರೆ ಈ ತರ 3 months ಆತರ ಎಲ್ಲ ಇರ್ರೆಗ್ಯುಲರ್ ಆಗಿರುತ್ತಲ್ವಾ, ಅಂತವ್ರಿಗೆ ನಾವು ಇದನ್ನ ರೆಫರ್ ಮಾಡಬಹುದು. ಈ ಗೈನೋಸಿರಫ್ ನ ರೆಫರ್ ಮಾಡೋದ್ರಿಂದ ಅವ್ರಿಗೆ ನಮ್ಗೆ ನಾರ್ಮಲ್ ಆಗಿ ರೆಗ್ಯುಲರ್ ಆಗಿ ಆ ಸೈಕ್ಲಿಂಗ್ ಪೀರಿಯಡ್ ಗೆ ನಮ್ಗೆ ಅದು ತುಂಬಾ ಬೆನಿಫಿಟ್ ಆದ ಒಂದು ಮಾಡಿ ಕೊಡುತ್ತೆ ಅಂತ ಹೇಳ್ಬಹುದು. ಮತ್ತೆ ಹೆಣ್ಮಕ್ಳಿಗೆ ಮಗು ಇಲ್ಲ ಅಂತ ಹೇಳ್ತೀವಲ್ಲ, ಅವರಿಗೆ ಬಂದು ಎಗ್, ನಾವು ಬಂದು ಇದನ್ನ ಸೈಕ್ಲಿಂಗ್ ಪೀರಿಯಡ್ ನಾವು ಎಗ್ ಅಂತ ಹೇಳ್ತೀವಿ ಅಲ್ವಾ. ಆ ಎಗ್ ಬಂದು ನಮ್ಗೆ ರಿಲೀಸ್ ಆದ್ದು ಮಂತ್ಲಿ ಒನ್ಸ್. ಆ ಎಗ್ ಬಂದು ಕೆಲವು ಹೆಣ್ಣು ಮಕ್ಳಿಗೆ ಸ್ಟ್ರೆಂತ್ ಆಗಿರಲ್ಲ. ಇನ್ನೊಂದು ಬಂದು ಸ್ಟ್ರೆಂತ್ ಆಗಿದ್ರೆ ತಾನೇ ಅದು ನಮ್ಗೆ ಮಗು ಆಗಿ ಕನ್ವರ್ಟ್ ಆಗಿ ಇದಾಗ್ಲಿಕ್ಕೆ. ಸೊ ಅವ್ರಿಗೆ ಆಗ್ತಾ ಇರಲ್ಲ ಅಂತಂದ್ರೆ ಅದ್ರಲ್ಲಿ ಸ್ಟ್ರೆಂತ್ ಇರಲ್ಲ. ಅದು ಸ್ಟ್ರೆಂಥನ್ ಕೊಡ್ಲಿಕ್ಕೆ ಕೂಡ ನಮ್ಮ ಈ ಗೈನೋಸಿರಫ್ ಕೊಡೋದ್ರಲ್ಲದೆ ಅದ್ರ ಜೊತೆಗೆ ಬೂಮ್ ಕಪ್ ಕೊಡ್ಬೇಕು. ಬೂಮ್ ಕಪ್ ನಾಟ್ ಓನ್ಲಿ ಕೌಂಟಿಂಗ್ಸ್ ಅಂತ ಅಲ್ಲ, ಅದು ನಮ್ಮ ಹೆಣ್ಮಕ್ಳಿಗೆ ಕೂಡ ಎಗ್ ಒಳ್ಳೆ ಬೂಸ್ಟ್ ಮಾಡಿ, ಅದು ನಮ್ಗೆ ನರ್ವಸ್ ಸಿಸ್ಟಮ್ಗೆ ಹೇಳಿದೆ ಅಲ್ವಾ, ಬೂಮ್ ಕಪ್ ಅನ್ನೋದು ನಮ್ಗೆ ಈಸಿಯಾಗಿ ಏನೇ ಇರ್ಲಿ ಅದು ನಮ್ಗೆ ಏನು ವಾಲ್ಸ್ ಗಳಲ್ಲಿ ಫ್ಲೋ ಆಗ್ಲಿಕ್ಕೆ ಅದು ತುಂಬಾ ಬೆನಿಫಿಟ್ ಆದ ಒಂದು ರಿಸಲ್ಟ್ ಅಂತ ಹೇಳ್ಬಹುದು, ಪ್ರಾಡಕ್ಟ್ ಅಂತ ಹೇಳ್ಬಹುದು. ಅದ್ರ ಜೊತೆಗೆ ನಾವು ನೋನಿ ಕೂಡ ಸೇರಿಸ್ಬೇಕು. ಇದೇ ಹೆಣ್ಮಕ್ಳಿಗೆ ಇದು ನಾವು ಕೊಟ್ವಿ ಅಲ್ಲ. ಮತ್ತೆ ಗಂಡ್ ಮಕ್ಳಿಗೆ ಏನ್ ಕೊಡ್ಬೇಕಂತಂದ್ರೆ ನೋನಿ ಜ್ಯೂಸ್ ಜೊತೆಗೆ
ಈ ಬೂಮ್ ಕಾಪ್ನ ಕೊಡ್ಬೇಕು. ಅದು ಏನೋ ಆಫ್ಟರ್ ಬೆಳಿಗ್ಗೆ ಟೈಮ್ ಎಂಟಿ ಸ್ಟಮಕ್ ತಗೊಂಡ್ ನೋ ಪ್ರಾಬ್ಲಮ್. ಬಟ್ ನಾವು 2 times ಹೇಳ್ತೀವಲ್ವಾ, ಟ್ವೈಸ್ ಎ ಡೇ ಅಂತ ಹೇಳ್ತೀವಿ. ನೈಟ್ ಟೈಮ್ ಆಫ್ಟರ್ ಡಿನ್ನರ್ ಮಿಲ್ಕ್ ಅಲ್ಲಿ ಹಾಕಿ ಕೊಡಿರಿ ಅಂತ ಹೇಳ್ತೀವಿ ಅವ್ರಿಗೆ. ಆಯ್ತಾ? ನೆಕ್ಸ್ಟ್ ಪೈಲ್ಸ್ ಪ್ರಾಬ್ಲಮ್ ಏನಂತಂದ್ರೆ ತುಂಬಾ ಬಂದು ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಇರುತ್ತಲ್ವಾ. ಕಾನ್ಸ್ಟಿಪೇಷನ್ ಅಂತಂದ್ರೆ 2 ದಿನ 3 ದಿನಕ್ಕೆ ಒಂದ್ಸರಿ ಹೋಗೋದು, ಮತ್ತೆ ಮೋಷನ್ ಹಾಳಾಗೋದು, ಇದೆಲ್ಲ, ಮತ್ತೆ ಬಾಡಿ ಎಕ್ಸಸ್ ಹೀಟ್ ಇರುತ್ತೆ. ಮತ್ತೆ ಇದು ಬಂದು ಬರೀ ಡ್ರೈವರ್ಗೆ ಟೈಲರ್ಗೆ ಇಲ್ಲ ಫ್ರೆಂಡ್ಸ್, ಎಲ್ಲರಿಗೂ ಕಾಯಿಲೆಗಳು ಇವಾಗ ಬರ್ತದೆ. ಇವರಿಗೆ ಅವ್ರಿಗೆ ಅಂತ ನಾವು ಡಿವೈಡ್ ಮಾಡ್ಲಿಕ್ಕೆ ಆಗಲ್ಲ ಅಲ್ವಾ. ಆತರ ಇರುವಾಗ ನಾವ್ ಏನ್ ಮಾಡ್ಬೇಕಂದ್ರೆ ಅವ್ರಿಗೆ ಈ ಪೈಲೋಕಾಪ್ ನ ಕೊಡ್ಬೇಕು. ಇದು ತುಂಬಾ ಬ್ಯೂಟಿಫುಲ್ ಆದ, ನಮ್ಗೆ ಒಂದು ಡಾಕ್ಟರ್ ತರ, ಏನು ಇದು ಎಂತ ಕಷ್ಟವಾದ ಆಪರೇಷನ್ ಗೊತ್ತಾ ಪಾಪ, ಮಾಡ್ಕೊಂಡವ್ರಿಗಾಗ್ಲಿ ಮಾಡೋ ಡಾಕ್ಟರ್ ಕೂಡ ಇದು ಕಷ್ಟನೇ ಆಪರೇಷನ್. ಅಂತದ್ದು ನಮ್ಗೆ ಬಂದು ಏನಾಗತ್ತಂತಂದ್ರೆ ಅದು ಕೆಲವರಿಗೆ ಬಾಯಿಂದ ಆಚೆ ಎಂತ ಗಡ್ಡೆ ಎಲ್ಲ ಬೀಳ್ತದೆ, ಮಸಲ್ ಆಚೆ ಬರುತ್ತೆ ಅಂತ ಹೇಳ್ತಾರೆ, ಬ್ಲಡ್ ಬರ್ತಾ ಇರುತ್ತೆ ಪಾಪ ಅವ್ರಿಗೆ. ಅಂತವ್ರಿಗೆ ನಾವು ಇದು ಕೊಡೋದ್ರಿಂದ ಮೋಷನ್ ಬಂದು ಆಲೋವೆರಾ ಜೊತೆಗೆ ಸೇರಿಸ್ತೀವಲ್ಲ, ಅಲೋವೆರಾ ಜೊತೆಗೆ ಸೇರ್ಸೋದ್ರಿಂದ ಅವ್ರಿಗೆ ಬಾಡಿ ಸ್ವಲ್ಪ ಹೀಟ್ ತಂಪು ಮಾಡಿ ಕೊಡುತ್ತೆ. ಹಾಗೆ ಬಂದು ಈ ಪೈಲ್ಸ್ ಬಂದು ಅವ್ರಿಗೆ ಫಿಸ್ತುಲಾ ಫಿಶರ್ ಹೇಳ್ತಾರಲ್ಲ, ಅದನ್ನ ಯಾವ್ದೇ ತರ ಇರ್ಲಿ ಪೈಲ್ಸ್, ಎನಿ ಕೈಂಡ್ ಆಫ್ ಪೈಲ್ಸ್ ಇರ್ಲಿ, ಅವ್ರಿಗೆ ನಾವು ಇದು ಕುಡಿಯೋದ್ರಿಂದ ಅವ್ರು ಕುಡಿತಾ ಏನು 3 months ನಾವು ಕುಡಿತೀವಿ. ಇದನ್ನು ಕೂಡ ಅಷ್ಟೇ, ಕೆಲವ್ರಿಗೆ 15 ದಿನಕ್ಕೆ ಅಯ್ಯೋ ನನ್ಗೆ ಬ್ಲಡ್ ಸ್ಟಾಪ್ ಆಗಿದೆ, ನನ್ಗೆ ಉರಿ ಇತ್ತು, ನನ್ಗೆ ಈ ತರ ಆಗ್ತಾ ಇತ್ತು ಅಂತ ಹೇಳಿ ತುಂಬಾ ಬ್ಯೂಟಿಫುಲ್ ಆದ ರಿಸಲ್ಟ್ ಕೆಲವು ಫ್ರೆಂಡ್ಸ್ ಶೇರ್ ಮಾಡ್ಕೊಂಡಿದ್ದಾರೆ ಅಲ್ವಾ. ಸೊ ವಿತೌಟ್ ಆಪರೇಷನ್ ಕೂಡ, ಆಲ್ರೆಡಿ ಆಪರೇಷನ್ ಆಗಿದವ್ರಿಗೆ ಕೂಡ ಮತ್ತೆ ರಿಪೀಟ್ ಆಗ್ತಾನೆ ಇರುತ್ತೆ. ಅದು ಆಪರೇಷನ್ ಮಾಡ್ಬೇಕು, ಕಟ್ ಮಾಡ್ತಾರಲ್ಲ ಸಾರಿ, ಆಪರೇಷನ್ ಮಾಡಿದ್ರೆ ಅದು ಬಾಯಿಂದ ಇದು ಮೀನ್ಸ್ ಆ ಎಂಟ್ರೆನ್ಸ್ ಉಂಟಲ್ಲ, ಅಲ್ಲಿ ಕಟ್ ಮಾಡಿದ್ರು ಕೂಡ ಅದು ಬರೀ ಮೇಲೆ ಮಾತ್ರ ಕಟ್ ಮಾಡ್ತಾರಲ್ವಾ ಅವರು, ಮತ್ತೆ ಒಳಗಡೆ ರೂಟ್ ಇಂದ ಬಂದಿರುತ್ತೆ, ಅದು ರೂಟ್ ಇಂದ ಎಲ್ಲಿ ಕಟ್ ಮಾಡ್ಲಿಕ್ಕೆ ಸಾಧ್ಯ ಇದೆ. ಸೊ ಹಾಗಾಗಿ ಮತ್ತೆ ಅದು ರಿಪೀಟ್ ಆಗಿ ಬೆಳಿತಾನೆ ಇರುತ್ತೆ. ಅವಾಗ ಹಾಗೆ ರಿಪೀಟ್ ಆಗುತ್ತೆ ಈ ಪೈಲ್ಸ್ ಅನ್ನೋದು. ಅವಾಗ ಏನ್ ಮಾಡ್ತಾರೆ, ನಮ್ಮ ಈ ಪ್ರಾಡಕ್ಟ್ ಏನ್ ಮಾಡುತ್ತೆ ಅಂತಂದ್ರೆ, ನಾವು ಯೂಸ್ ಮಾಡ್ತಾ ಇದ್ರೆ ಕಂಪಲ್ಸರಿ 3 months ಯೂಸ್ ಮಾಡ್ಲೇಬೇಕು. ಅವಾಗ್ಲೇ ಆ ರೂಟಿಗೆ ಯಾವ್ದು ಬಂದು ಇಮಿಡಿಯೇಟ್ ಇದು ಪೇನ್ ಕಿಲ್ಲರ್ ತರ, ಇನ್ಸ್ಟೆಂಟ್ ಮ್ಯಾಗಿ ತರ ನಮ್ಗೆ ಅಲ್ಲ ಈ ಪ್ರಾಡಕ್ಟ್. ಅದಕ್ಕೆ ನಾವು ತಾಳ್ಮೆ ಕೊಟ್ಟು ಒಂದೊಂದು ಕಾಯಿಲೆ ಕೂಡ ನಾವು ಕಂಪಲ್ಸರಿ 3 months ತಗೊಳ್ಳೇಬೇಕು. ಅವಾಗ ಏನಾಗುತ್ತಪ್ಪ, ಅದು ರೂಟ್ ಇಂದ ನಮ್ಗೆ ಕ್ಲಿಯರ್ ಮಾಡಿ ಕೊಡುತ್ತೆ. ಹಾಗಾಗಿ ಅದು ಬಂದು ನಮ್ಗೆ ರೂಟ್ ಇಂದ ಏನು ಕ್ಲಿಯರ್ ಮಾಡಿ ಕೊಡ್ತಂದ್ರೆ ಬೇರೆ ಸಮೇತ ನಮ್ಗೆ ಅದು ಹೋಗುತ್ತೆ ಅಂತ ಹೇಳ್ಬೋದು. ಅವಾಗ ಅವ್ರು ಎಷ್ಟು ಖುಷಿ ಪಡ್ತಾರೆ ಅಂತ ಹೇಳಿದ್ರೆ, ಇದಕ್ಕೆ ಕೂಡ ರಿಸಲ್ಟ್ ಗಳು ಉಂಟು. ನಮ್ಗೆ ಲೀಡರ್ಸ್ ಗಳು ಗ್ರೂಪ್ ಅಲ್ಲಿ ಇದನ್ನೆಲ್ಲ ನಾವು ಶೇರ್ ಮಾಡ್ತೀವಿ, ಯಾರಿಗೆ ಯಾವ್ದು ಪ್ರಾಡಕ್ಟ್ಸ್ ಬೇಕು, ರಿಸಲ್ಟ್ ಬೇಕಂತ ಹೇಳಿ. ಒಂದೊಂದಕ್ಕೂ ಮಿರಾಕಲ್ ರಿಸಲ್ಟ್, ಬಾಯಿ ಮಾತಿಗೆ ಯಾವ್ದು ಸುಳ್ಳು ಹೇಳ್ತಾ ಇಲ್ಲ, ಎಲ್ಲ ಕೂಡ 100% ಜೆನ್ಯೂನ್ ಅಗ್ಮಾರ್ಕ್ IS ಹೇಳ್ತೀವಲ್ಲ, ಆ ರೀತಿ ರಿಸಲ್ಟ್ ಬಂದಿರುವಂತಹ ಒಂದೊಂದು ಪ್ರಾಡಕ್ಟ್ ಯೂಸ್ ಮಾಡಿರಂತಹ ಲೀಡರ್ಸ್ ಗಳು, ಫ್ರೆಂಡ್ಸ್ ಗಳು ಶೇರ್ ಮಾಡಿದ್ದಾರೆ. ನೆಕ್ಸ್ಟ್ ಸ್ಕಿನ್ ಅಲರ್ಜಿ, ಕೊರಿಯಾಸಿಸ್ ಹೇಳ್ತಾರೆ, ಅಥವಾ ಸ್ಕಿನ್ ಅಲರ್ಜಿ ಅಂತ ಹೇಳ್ತಾರೆ. ನೋಡಿ, ಕೆಲವ್ರಿಗೆ ಅಲರ್ಜಿ ಅಂತಂದ್ರೆ ಹಲವಾರು ಟೈಪ್ ಅಲರ್ಜಿ ಬರುತ್ತೆ. ಕೆಲವ್ರಿಗೆ ನೋಡಿ ಬದನೆಕಾಯಿ ತಿಂದ್ರೆ ಅಲರ್ಜಿ ಅಂತಾರೆ, ಕೆಲವ್ರಿಗೆ ಕೆಲವು ಹಣ್ಣುಗಳು ತಿಂದ್ರೆ ಅಲರ್ಜಿ ಅಂತಾರೆ, ಕೆಲವ್ರಿಗೆ ಬೆಡ್ಶೀಟ್ ನ ಒದ್ರಿದ್ರೆ ಕೂಡ ಅಕ್ಷಿ ಅಂತ ಬರುತ್ತೆ, ಅದು ಕೂಡ ಒಂದ್ ಕೈಂಡ್ ಆಫ್ ಅಲರ್ಜಿನೇ. ಕೆಲವ್ರಿಗೆ ಬಂದ ಆಚೆ ಏನಾದ್ರು ಹೋಗಿ ಏನಾದ್ರು ಸೊಳ್ಳೆ ಚಿಕ್ಕ ಎಂತ ಹುಳ ಏನಾದ್ರು ಕಚ್ಚಿದ್ರೆ ಇಲ್ಲಿ ಎಲ್ಲ ಎಂತ ಬೊಬ್ಬೆ ಬರುತ್ತೆ, ದಪ್ಪ ಬರುತ್ತೆ, ಆ ತರದ್ದು, ಅದು ಕೂಡ ಅಲರ್ಜಿನೇ. ಮತ್ತೆ ನಮ್ಗೆ ಅಲರ್ಜಿಲೇ ಇದೆ, ಹಲವಾರು ಟೈಪ್ ಹೇಳಿದೆ. ಮತ್ತೆ ಸೀನು ಬರ್ತಾನೆ ಇರುತ್ತೆ, ಕೆಲವ್ರಿಗೆ 10-20 ಸಾರಿ ಬರ್ತಾನೆ ಇರುತ್ತೆ ಬೆಳಿಗ್ಗೆ ಎದ್ದ ತಕ್ಷಣ, ಸೊ ಅದು ಕೂಡ ಅಲರ್ಜಿನೇ. ಸೊ ಇಂತಹ ಅಲರ್ಜಿ ಪ್ರಾಬ್ಲಮ್ ಇರೋದು. ಮತ್ತೆ ನಮ್ಗೆ ಸ್ಕಿನ್ ಮೇಲೆ ಕಜ್ಜಿ ತುರ್ಕೆ ಹೇಳ್ದಲ್ಲ ಸ್ಟಾರ್ಟಿಂಗ್ ಅಲ್ಲೇ, ಅಂತವರಿಗೆ ಕೂಡ ನಾವ್ ಏನೆಲ್ಲ ಪ್ರಾಡಕ್ಟ್ ಕೊಡ್ಬೇಕಂದ್ರೆ, ಮೊದಲು ನಮ್ಗೆ ಬ್ಲಡ್ ಪ್ಯೂರಿಫೈ ಆಗ್ಬೇಕು. ನಾ ಮೊದ್ಲೇ ಹೇಳ್ದೆ, ಲಿವರ್ ಅಲ್ಲಿ ಏನಾದ್ರು ನಮ್ಗೆ ಪ್ರಾಬ್ಲಮ್ ಅಂದ್ರೆ, ನಮ್ಗೆ ಸ್ಕಿನ್ ಮೇಲೆ ಏನಾದ್ರು ಪ್ರಾಬ್ಲಮ್ ಅಂದ್ರೆ, ನಾವು ಲಿವರ್ ಅಂದ್ರೆ ಬ್ಲಡ್ ಪ್ಯೂರಿಫೈ ಮಾಡಿ ಕೊಡುತ್ತೆ. ಬ್ಲಡ್ ಪ್ಯೂರಿಫೈ ಮಾಡಿ ಕೊಡುವಂತಹ ಒಂದು ಫ್ಯಾಕ್ಟ್ರಿ ಅಂತ ಹೇಳ್ಬಹುದು ನಮ್ಮ ಲಿವರ್. ಆ ಲಿವರ್ಗೆ ನಮ್ಮ ಕಂಪನಿ ಕಡೆಯಿಂದ ಲಿವೋಕಾಪ್ ಅಂತ ಇದೆ, ಅದನ್ನ ನಾವು ಅಲರ್ಜಿ ಪ್ರಾಬ್ಲಮ್ ಇರೋರಿಗೆ ನಾವು ಅದನ್ನ ಸಜೆಸ್ಟ್ ಮಾಡ್ಬೇಕು. ಅದ್ರ ಜೊತೆಗೆ ನಮ್ಮ ಅಲ್ಲಿ ಸೆಲ್ಸ್ ವರ್ಕ್ ಮಾಡ್ತಾರಲ್ಲ ಅಲ್ವಾ, ಅದಕ್ಕೆ ನಾವು ನೋಡಿ ಜ್ಯೂಸ್ ಕೊಡ್ಬೇಕು. ಮತ್ತೆ ಅದ್ರ ಜೊತೆಗೆ ಅಲೋವೆರಾ ಜ್ಯೂಸ್ ಕೂಡ ಕೊಡ್ಬೇಕು ನಾವು. ಇದು 3 ಕೊಡೋದ್ರಿಂದ ಸ್ಕಿನ್ ಪ್ರಾಬ್ಲಮ್ ಯಾವ್ದೇ ಇರ್ಲಿ ಅವ್ರು ಅದ್ರಿಂದ ಆಚೆ ಬರ್ತಾರೆ. ಮತ್ತೆ ಇನ್ನೊಂದು ಕೂಡ ನಾನು ಹೇಳ್ಬೇಕು, ಈ ನೋಡಿ ತುಂಬಾ ಸೀನ್ತಾ ಇರ್ತಾರೆ, ಅವ್ರಿಗೆ ಬಂದು ಲಂಗ್ಸ್ ಅಲ್ಲಿ ಇನ್ಫೆಕ್ಷನ್ ಆಗುತ್ತೆ. ಈ ನಾವ್ ಏನು ಕೋಲ್ಡ್ ಹೇಳ್ತೀವಲ್ಲ, ಮುಗಿಂದ ಇದೆಲ್ಲ ಕೋಲ್ಡ್ ಬರ್ತದು,
ನಾವ್ ಕೆಮ್ದ್ರು ಬರುತ್ತೆ, ಡ್ರೈ ಕಾಫ್ ಇದು ಕಾಫ್ ಬರುತ್ತಲ್ಲ ನಮ್ಗೆ ಗಂಟ್ಲಿಂದ ಮೂಗಿಂದ ಇಲ್ಲಿಂದ ಬರುತ್ತಲ್ವಾ, ಅದೆಲ್ಲ ಏನಾಗುತ್ತೆ ಅಂದ್ರೆ ಎಲ್ಲನೂ ಆಚೆ ಬರಲ್ಲ. ಅದೇನಾಗುತ್ತೆ ಅಂದ್ರೆ ಲಂಗ್ಸ್ ಅಲ್ಲಿ ಡೆಪಾಸಿಟ್ ಆಗುತ್ತೆ. ಅವಾಗ ಲಂಗ್ಸ್ ಇನ್ಫೆಕ್ಷನ್ ಆಗುತ್ತೆ. ಲಂಗ್ಸ್ ಇನ್ಫೆಕ್ಷನ್ ಆದ್ರೆ ಅದಕ್ಕೆ ಟ್ಯೂಬರ್ಕ್ಯುಲೋಸಿಸ್ ಅಂತ ಹೆಸರು ಕೊಟ್ಟು ಟಿಬಿ ಅಂತ ಅದೊಂದು ಕಾಯಿಲೆ ಬೇರೆ ಶುರು ಆಗ್ಬಿಡುತ್ತೆ. ಅದಕ್ಕೆ ಕೂಡ ಟಿಬಿ ಗೆ ಕೂಡ ಈ ಲಂಗ್ಸ್ ಯಾರಿಗೆಲ್ಲ ಪ್ರಾಬ್ಲಮ್ಸ್ ಇರುತ್ತೆ ಅಂತವರಿಗೆ ಕೂಡ ಏನ್ ಮಾಡ್ಬೇಕಂತಂದ್ರೆ ನಾವು ಅಲರ್ಜಿ ಸಿರಪ್ ಜೊತೆಗೆ ಕಾಫ್ ಸಿರಪ್ ಕೊಡ್ಬೇಕು. ಇದು ಇದ್ರಲ್ಲಿ ಇಲ್ಲ, ನಾನು ಹಾಗೆ ಹೇಳ್ತಾ ಇದ್ದೀನಿ. ಬರ್ಕೊಳ್ಳಿ, ಪಿಕ್ಚರ್ ಉಂಟು, ಅದು ಕಳ್ಸ್ಕೊಡ್ತೀನಿ ನೋಡಿ. ಅದ್ರ ಜೊತೆಗೆ ಅಲರ್ಜಿ ಸಿರಪ್ ಜೊತೆಗೆ ನಾವು ಬಂದು ಕಾಫ್ ಸಿರಪ್ ಕೊಡೋದ್ರಿಂದ ಮೂಗಿಗೆ ನೆಬ್ಲೈಸರ್ ಹಾಕ್ತಾರೆ ನೋಡಿ. ನೀವೆಲ್ಲ ನೋಡಿರ್ಬಹುದು, ಕೆಲವರು ಮನೆಯಲ್ಲೇ ಆ ಮಿಷನ್ ತಂದಿಟ್ಕೊಂಡಿರ್ತಾರೆ. ದಿನ ಯಾರಪ್ಪ ಹಾಸ್ಪಿಟ್ಲಿಗೆ ಹೋಗೋದು, ₹100 ₹50 ಕೊಟ್ಟು ಅಲ್ಲಿ ಹಾಸ್ಪಿಟ್ಲಿಗೆ ಹೋಗಿ ಕೂತ್ಕೊಂಡು ಅಲ್ಲಿ ಮೂಗಿಗೆ ಹಾಕ್ಸಿ ಕೂರ್ಸ್ಬಿಡ್ತಾರೆ. ಒಂದಿಷ್ಟು ಅದಕ್ಕೆ ಅಂತ ಒಂದು ಡ್ರಾಪ್ಸ್ ಇರುತ್ತೆ, ಅದನ್ನ ಹಾಕಿ ಕೂರ್ಸ್ಬಿಡ್ತಾರೆ. ಸೊ ಅಂತದ್ದು ನೆಬ್ಲೈಸರ್ ಕೂಡ ಯಾರೆಲ್ಲ ಯೂಸ್ ಮಾಡ್ತಾ ಇದ್ದಾರೋ ಅವರಿಗೆ ಕೂಡ ನಮ್ಮ ಈ ಅಲರ್ಜಿ ಸಿರಪ್ ಅಂಡ್ ಕಾಫ್ ಸಿರಪ್ ಕೊಡೋದ್ರಿಂದ ಅದರಿಂದ ಬ್ಯೂಟಿಫುಲ್ ರಿಸಲ್ಟ್ ಬಂದಿದೆ ಅಂತಾನು ಹೇಳ್ಬಹುದು. ಎನಿ ಕೈಂಡ್ ಆಫ್ ಕಾಫ್ ಕೋಲ್ಡ್ ಇರೋರಿಗೆ ಕೂಡ ಈ ಪ್ರಾಡಕ್ಟ್ ನ ನಾವು ಅವ್ರಿಗೆ ಸಜೆಸ್ಟ್ ಮಾಡೋದು, ಅಲರ್ಜಿ ಸಿರಪ್ ಅಂಡ್ ಕಾಫ್ ಸಿರಪ್. ಎಸ್, ನೆಕ್ಸ್ಟ್ ಕ್ಯಾನ್ಸರ್. ಕ್ಯಾನ್ಸರ್ ಅಂದ್ರೆ ಮೊದ್ಲೆಲ್ಲ ಏನ್ ಹೇಳ್ತಾ ಇದ್ರು, ಕ್ಯಾನ್ಸರ್ ಅಂದ್ರೆ ಕ್ಯಾನ್ಸರ್ ಅಂತ ಹೇಳ್ತಾ ಇದ್ರು ಅಲ್ವಾ. ಯಾವುದೇ ತರ ಕ್ಯಾನ್ಸರ್ ಬರಲಿದ್ರು, ಕ್ಯಾನ್ಸರ್ ಅಂದ್ರೆ ತಲೆ ಮೇಲೆ ಕೈ ಇಟ್ಟು ಕೊಡ್ತಾ ಇದ್ರು. ಬಟ್ ಈಗ 3rd ಸ್ಟೇಜ್ ಕ್ಯಾನ್ಸರ್ಗೆ ಕೂಡ 4th ಸ್ಟೇಜ್ ಕ್ಯಾನ್ಸರ್ಗೆ ಕೂಡ ನಮ್ಮ ಕಂಪನಿ ಪ್ರಾಡಕ್ಟ್ ಮಿರಾಕಲ್ ರಿಸಲ್ಟ್ ಕೊಟ್ಟಿದೆ ಅಂತ ಹೇಳ್ಬಹುದು. ನಮ್ಮ ಲೆಜೆಂಡ್ ಲೀಡರ್ಸ್ ಗಳೇ ಅದಕ್ಕೆ ಒಂದು ಸಾಕ್ಷಿಯಾಗಿ ವಿಡಿಯೋಸ್ ಎಲ್ಲ ನೀವು ನೋಡಿರಬಹುದು. ಈ ಕ್ಯಾನ್ಸರ್ ಇಂದ ಬ್ರೆಸ್ಟ್ ಕ್ಯಾನ್ಸರ್ ರಿಮೂವ್ ಮಾಡ್ಬೇಕು ಅಂತ ಯಾರ್ ತಾನೇ ಆಸೆ ಇರುತ್ತೆ ಹೇಳಿ? ಯಾವ ಹೆಣ್ಮಕ್ಳಿಗೆ ತಾನೇ ಆ ತರದ್ದೆಲ್ಲ ಆಸೆ ಇರುತ್ತೆ ಹೇಳಿ, ರಿಮೂವ್ ಮಾಡ್ಬೇಕು ಅಂತ? ಹೆಣ್ಮಕ್ಳು ಮದ್ವೆ ಆದವ್ರಿಗೆನೆ ಫೀಲ್ ಮಾಡಕ್ಕೆ ಕಷ್ಟ ಪಡ್ತಾರೆ ಅಲ್ವಾ. ಅಂತದನ್ನೇ ರಿಮೂವ್ ಮಾಡ್ಬೇಕಂದ್ರೆ ಎಷ್ಟು ಫೀಲ್ ಮಾಡ್ತಾರ ಅವ್ರು. ಅಂತಹ ಒಂದು ಪ್ರಾಬ್ಲಮ್ ಇರ್ಲಿ, ಅದಕ್ಕೆ ಕೂಡ ನಮ್ಗೆ ಈ ಪ್ರಾಡಕ್ಟ್ ಒಳ್ಳೆ ಬ್ಯೂಟಿಫುಲ್ ಆದ ರಿಸಲ್ಟ್ ಕೊಟ್ಟಿದೆ. ಮತ್ತೆ ಈಗ ಮೆನೋಪಾಸ್ ಟೈಮ್ ಆದ್ಮೇಲೆ ಏನಪ್ಪಾ ಮೆನೋಪಾಸ್ ಟೈಮ್ ಆದ್ಮೇಲೆ ನಮ್ಗೆ ಯೂಟ್ರಸ್ ಅಲ್ಲಿ ಹೆಣ್ಮಕ್ಳಿಗೆ ಸಿಸ್ಟ್ ಫೈಬ್ರಾಯ್ಡ್ ಬಂದ್ಬಿಡುತ್ತೆ. ಬಂದ್ರೆ ಇದು ಕ್ಯಾನ್ಸರ್ ಆಗಿ ಕನ್ವರ್ಟ್ ಆಗುತ್ತೆ. ಅದನ್ನ ಗಡ್ಡೆ ತೆಗಿಬೇಕು, ಆಪರೇಷನ್ ಮಾಡ್ಲೇಬೇಕು, ರಿಮೂವ್ ಮಾಡ್ಲೇಬೇಕಂತ ಹೇಳ್ತಾರೆ. ಅದಾದ್ಮೇಲೆ ನಿಮ್ಗೆ ಕ್ಯಾನ್ಸರ್ ಗಡ್ಡೆ ಬಂದಿರ್ಬಹುದು, ನೀವು ಕೀಮೋಥೆರಪಿ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಸೊ ನೋಡಿ, ಕೀಮೋಥೆರಪಿ ಕೂಡ ಅಷ್ಟೇ. ಈ ಡಯಾಲಿಸಿಸ್ ಅವಾಗ್ಲೇ ಒಂದು ಎಕ್ಸಾಂಪಲ್ ಹೇಳಿದೆ, ಜೀವ ಹೋಗಿ ಜೀವ ಬರುತ್ತೆ ಅಂತ ಹೇಳ್ತಾರೆ ಅಂತ ಪೇಷಂಟ್ ಅಂತ. ಅದೇ ತರನೇ ಈ ಕೀಮೋಥೆರಪಿ ಪೇಷಂಟ್ ಯಾರು ಇರ್ತಾರೆ ಅವ್ರಿಗೆ ಕೂಡ ಅಷ್ಟೇ ಜೀವ ಹೋಗಿ ಜೀವ ಬರುತ್ತೆ ಅಂತ ಹೇಳ್ತಾರೆ. ಇದಕ್ಕೆ ಕೂಡ ಲಾಸ್ಟ್ ಟೈಮ್ ಒಂದು ಎಕ್ಸಾಂಪಲ್, ಚಿಕ್ಕ ಎಕ್ಸಾಂಪಲ್ ಕೊಟ್ಟೆ ನೋಡಿ. ನಮ್ಗೇನೋ ಜಸ್ಟ್ ಸ್ಕ್ಯಾನ್ ಮಾಡ್ಲಿಕ್ಕೆ ನಾವ್ ಅಂತ ಹೋದ್ರೆ ಆ ಟೆಕ್ನಿಷಿಯನ್ ಏನ್ ಮಾಡ್ತಾರೆ, ಎದುರುಗಡೆ ಒಂದು ಕೋಟ್ ಹಾಕೊಂಡ್ ಬರ್ತಾರೆ. ಮೀನ್ಸ್ ಒಂದು ನಾವೆಲ್ಲ ಕಿಚನ್ ಅಲ್ಲಿ ಅಡ್ಗೆ ಮಾಡುವಾಗ ಹಾಕೊಳ್ತೀವಲ್ಲ, ಆತರ ಒಂದು ಕೋಟ್ ಹಾಕೊಂಡ್ ಬಂದ್ ಎದುರುಗಡೆ ನಿಲ್ತಾರ ಮೆಷಿನ್ ಮುಂದೆ. ಯಾಕಂದ್ರೆ ಅದರಿಂದ ಬರೀ ರೇಡಿಯೇಷನ್ ಅವ್ರಿಗೆ ಎಫೆಕ್ಟ್ ಆಗ್ಬಾರ್ದು ಅಂತೇಳಿ. ಅಂತಹ ಒಂದು ರೇಡಿಯೇಷನ್ ನಮ್ಮ ಬಾಡಿ 3 hours 4 hours 2 hours ಈ ತರ ಡಾಕ್ಟರ್ಸ್ ಹೇಗೆ ಸಿಟ್ಟಿಂಗ್ಸ್ ಹೇಳ್ತಾರೆ, ಕಿಮೋ ಸಿಟ್ಟಿಂಗ್ಸ್ ಅಂತ ನೋಡಿ. ರೇಡಿಯೇಷನ್ ಅಷ್ಟೊಂದು ನಮ್ಗೆ ಬ್ಯಾಡ್ ಇದು ಕೊಡುತ್ತೆ. ಜೀವ ಕೂಡ ಎಷ್ಟೋ ಜನಕ್ಕೆ ಹೋಗಿರೋದು ಕೂಡ ನಾವು ಕೇಳಿರ್ಬಹುದು, ನೋಡಿರ್ಬಹುದು ಕೂಡ. ಈ ಕೀಮೋ ಎಲ್ಲರಿಗೂ ಅಲ್ಲ, ಕೆಲವರಿಗೆ ಕೀಮೋ ಮಾಡಿದವರಿಗೆ. ಸೊ ಅಂತಹ ಕೀಮೋ ಮಾಡಿ ಅಂತ ಹೇಳಿದವರಿಗೆ ಕೂಡ ನಮ್ಮ ಬ್ಯೂಟಿಫುಲ್ ಆದ ಈ ಕಾರ್ಬೋ ಕಾಪ್ ಅನ್ನ ಹೊಂದಿದೆ ನಮ್ಮ ಕಂಪನಿಲಿ. ಅದನ್ನ ನೋಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಯಾರಿಗಾದ್ರೂ ಸುಮ್ನೆ ನಾರ್ಮಲಿ ಆಗಿ ಗಡ್ಡೆ ಅದಿದು ಬಂದಿರುತ್ತೆ, ಆಪರೇಷನ್ ಆಗಿರುತ್ತೆ, ನಮ್ಗೆ ಗೊತ್ತಿಲ್ಲ, ಆಪರೇಷನ್ ಮಾಡಿರ್ತೀವಿ, ಅದ್ರಲ್ಲಿ ಕ್ಯಾನ್ಸರ್ ಸೆಲ್ಸ್ ಇದೆ ಅಂತಂದ್ರೆ ಗಡ್ಡೆ ರಿಮೂವ್ ಆಗಿರುತ್ತೆ, ಬಟ್ ಸೆಲ್ಸ್ ರೂಟ್ಸ್ ಇದ್ರೆ ಏನ್ ಮಾಡ್ದಲ್ವಾ, ನಾವು ಪ್ರಿವೆನ್ಷನ್ ಆಗಿ ಅಂತ ಏನಾದ್ರು ಆಪರೇಷನ್ ಯಾರಾದ್ರೂ ಆಗಿದ್ರೆ ನಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ, ನಮ್ಮ ರಿಲೇಟಿವ್ಸ್ ನೇಬರ್ಸ್ ಅಲ್ಲಿ ಯಾರಿಗಾದ್ರೂ ನಾವ್ ಏನಾದ್ರು ಪ್ರಾಡಕ್ಟ್ ಕೊಟ್ಟಿದ್ರೆ ಅದ್ರ ಜೊತೆಗೆ ಒಂದು ಕಾರ್ಬೋಕಾಪ್ ನ ಸೇರಿಸಿ, ಕಾರ್ಬೋಕಾಪ್ ಸೇರಿಸೋದ್ರಿಂದ ಕ್ಯಾನ್ಸರ್ ಸೆಲ್ಸ್ ನ ಅದು ಕಿಲ್ ಮಾಡುತ್ತೆ ಅಂತ ಒಂದು ಬ್ಯೂಟಿಫುಲ್ ರಿಸಲ್ಟ್ ಕೊಡುತ್ತೆ ಅಂತ ಹೇಳ್ಬೋದು ಈ ಕಾರ್ಬೋ ಸಿರಪ್. ಅದ್ರ ಜೊತೆಗೆ ಯಾರ್ ಕ್ಯಾನ್ಸರ್ ಅಂತ ನಮ್ಗೆ ಬಂದಿರ್ತಾರೆ, ಈ ಬಾಯಿ ಅಲ್ಲಿ ಎಲೆ ಅಡಿಕೆ ಎಲ್ಲ ತಿಂದು ಕೆಲವ್ರಿಗೆಲ್ಲ ಕ್ಯಾನ್ಸರ್ ಆಗಿರುತ್ತೆ ಅಲ್ವಾ, ಬಾಯಿಗೆಲ್ಲ, ಅಂತವರಿಗೆ ಕೂಡ ಆಗ್ಲಿ, ಯಾವುದೇ ಎನಿ ಕೈಂಡ್ ಆಫ್ ಕ್ಯಾನ್ಸರ್, ಲಂಗ್ ಕ್ಯಾನ್ಸರ್ ಬರುತ್ತೆ, ಲಿವರ್ ಅಲ್ಲಿ ಕ್ಯಾನ್ಸರ್ ಬರುತ್ತೆ, ಎಲ್ಲಾನು ಬರುತ್ತೆ ಅಲ್ವಾ. ಗಡ್ಡೆಗಳು ಯಾರಿಗೆಲ್ಲ ಸಿಸ್ಟ್ ಫೈಬ್ರಾಯ್ಡ್ ಮೇನ್ಲಿ ಅವ್ರಿಗೆ ಕ್ಯಾನ್ಸರ್ ಅಂತ ಇದು ಮಾಡ್ಬಿಡ್ತಾರೆ. ಸೊ ಅಂತವ್ರಿಗೆ ಏನ್ ಮಾಡ್ಬೇಕಂತಂದ್ರೆ ಈ ಕಾರ್ಬೋಕಾಪ್ ಮೇನ್ ಆಗಿ ಕಾರ್ಬೋಕಾಪ್ ಕೊಡ್ಲೇಬೇಕು, ಅವ್ರು ತಗೊಳ್ಳೇಬೇಕು. 3 ತಿಂಗಳು ತಗೊಂಡ್ರು ಪರವಾಗಿಲ್ಲ, ಅದಕ್ಕಿಂತ ಜಾಸ್ತಿ ತಗೊಂಡ್ರು ಪರವಾಗಿಲ್ಲ, ನಮ್ಮ ಜೀವನ ಉಳಿಸುವಂತಹ ಒಂದು ಪ್ರಾಡಕ್ಟ್ ಅಂತ ಹೇಳ್ಬಹುದು. ಅದ್ರ ಜೊತೆಗೆ ಆಲೋವೆರಾ ಕೊಡ್ಬೇಕು, ಮತ್ತೆ ಲಿವೋಕಾಪ್ ಕೊಡ್ಬೇಕು ಕ್ಯಾನ್ಸರ್ ಪೇಷಂಟ್ಗೆ. ಓಕೆನಾ? ನೆಕ್ಸ್ಟ್, ಎಸ್ ಮೇಡಮ್.
ನೆಕ್ಸ್ಟ್ ನೋಡ್ಲಿಕ್ಕೆ ಹೋದ್ರೆ ನೋಡಿ, ನಾನು ಮೇನ್ ಆಗಿ ನಮ್ಗೆ ಇವಾಗ ಎಲ್ಲರಿಗೂ ಗೊತ್ತಿರೋ ಕಾಯಿಲೆ ಯಾವ್ದಪ್ಪ ಅಂತಂದ್ರೆ ಡಯಾಬಿಟಿಕ್ ಫಸ್ಟ್ ಹೇಳ್ಬೇಕು, ಅದು ಲಾಸ್ಟಿಗೆ ಬಂದಿದ್ದೀನಿ ನೋಡಿ. ಡಯಾಬಿಟಿಕ್ ಅಂತಂದ್ರೆ ಯಾರಿಗೆಲ್ಲ ಬರ್ತಿತ್ತಂದ್ರೆ ಸೇಟುಗಳಿಗೆ ಬರ್ತಾ ಇತ್ತು, ಶ್ರೀಮಂತರಿಗೆ ಬರ್ತಾ ಇತ್ತು ಅಂತ ಹೇಳ್ತಾ ಇದ್ರು. ಯಾಕಂತಂದ್ರೆ ಆ ಸೇಟುಗಳು ದುಡ್ಡು ಕಲೆಕ್ಟ್ ಮಾಡ್ಕೊಂಡು ಒಂದೇ ಜಾಗದಲ್ಲಿ ಕುತ್ಕೊಂಡು ಸ್ವೀಟ್ಸ್ ಜಾಸ್ತಿ ತಿಂತಾ ಇದ್ರು ಅಂತ ಹೇಳ್ತಾರೆ ಅಷ್ಟೇ. ಆದ್ರೆ ಇಲ್ಲ, ಎಲ್ಲರಿಗೂ ಬರುತ್ತೆ. ನಮ್ಮ ಲೈಫ್ ಸ್ಟೈಲ್ ಯಾವಾಗ ಚೇಂಜ್ ಆಯ್ತೋ ನೋಡಿ, ಇದಕ್ಕೆ ಕೂಡ ಇದಕ್ಕೆ ಡಯಾಬಿಟಿಕ್ ಗೆ ಹೇಳ್ತೀನಿ ಏನಂತಂದ್ರೆ, ನಾವು ಅರ್ಲಿ ಟು ಬೆಡ್ ಅರ್ಲಿ ಟು ಹೇಳ್ಬೇಕು ಅಂತ, ಬೇಗ ಮಲ್ಬೇಕು ಬೇಗ ಹೇಳ್ಬೇಕಂತ ನಾವು ಹೇಳೋದು ಅಲ್ವಾ. ನಮ್ಮ ಆಯುರ್ವೇದದಲ್ಲಾಗ್ಲಿ ನಮ್ಮ ಲೈಫ್ ಒಳ್ಳೆ ಗುಡ್ ಲೈಫ್ ಅಲ್ಲಿ ನಮ್ಮ MD ಸರ್ಜಿ ಕೂಡ ಹೇಳ್ತಾರೆ, ಬೆಳಿಗ್ಗೆ ಯಾರೆಲ್ಲ ಹೇಳ್ತಾರೆ ಅವರು ನಿಜವಾಗ್ಲೂ ಒಂದು ಅಚೀವ್ ಮಾಡ್ತಾರೆ, ಇದ್ ಮಾಡ್ತಾರೆ ಅಂತೀರಿ. ಅವ್ರದ್ದು ಕೂಡ ಒಂದು ನಮ್ಮ ಸ್ಪೀಚ್ ಅಲ್ಲಿ ಕೂಡ ನೋಡ್ಬಹುದು, ಅವ್ರು ಕೂಡ ಲೆಜೆಂಡ್ ಲೀಡರ್ ಹೇಳಿರೋ ಮಾತೇ ಇದು ನೋಡಿ. ನಾವು ಬಂದ್ ಇವಾಗ ಏನ್ ಮಾಡ್ತೀವಿ, ಬೇಗ ಹೇಳ್ತೀವೋ ಇಲ್ಲ, ಲೇಟ್ ಆಗಿ ಮಲಗ್ತೀವಿ ಅಲ್ವಾ. ಸೊ ಲೇಟ್ ಆಗಿ ನಾವ್ ಬಿಡಿ ಪರವಾಗಿಲ್ಲ, ಏನೋ 10-11 ಒಳಗೆ ಮಲಗ್ತೀವಿ ಅನ್ಕೊಳ್ಳಿ. ನೈಟ್ ಡ್ಯೂಟಿ ಮಾಡ್ತಾರೆ ನೋಡಿ, ಅವ್ರು ಏನ್ ಮಾಡ್ತಾರೆ, ನಾವು ಆಕ್ಸಿಜನ್ ಇಂಟೇಕ್ ಮಾಡ್ತಾ ಇದ್ರೆ ಅವರು ಕಾರ್ಬನ್ ಡೈಆಕ್ಸೈಡ್ ಇಂಟೇಕ್ ಮಾಡ್ತಾರೆ. ಕಾರ್ಬನ್ ಡೈಆಕ್ಸೈಡ್ ಇಂಟೇಕ್ ಮಾಡೋದು ನೈಟ್ ಅಲ್ಲಿ ಪ್ರೊಡ್ಯೂಸ್ ಆಗದೆ ಆಗ್ತಾನೆ ಅಲ್ವಾ. ಬೆಳಿಗ್ಗೆ ಆದ್ರೆ ನಮ್ಗೆ ಒಳ್ಳೆ ಆಕ್ಸಿಜನ್ ಸಿಗುತ್ತೆ. ಅದಕ್ಕೆ ಹರಳಿ ಮರ ಸುಟ್ಟಿ, ಯಾರಿಗೆಲ್ಲ ಮಕ್ಳಾಗಿಲ್ಲ, ಇದು ಸೆಂಟ್ರಲ್ಲಿ ಬಂದೆ ಇನ್ನೊಂದು ಟಾಪಿಕ್, ಮಕ್ಳೆಲ್ಲ ಯಾರಿಗೆಲ್ಲ ಆಗಿಲ್ಲ ನೀವು ಹೋಗಿ ಅರಳಿ ಮರ ಸುತ್ತಿ ಅಂತಾರೆ. ಅರಳಿ ಮರ ಸುತ್ತಿದ ತಕ್ಷಣ ಮಾತ್ರ ಮಕ್ಳಿಲ್ಲ, ಯಾಕಂತಂದ್ರೆ ಅರಳಿ ಮರ ಬೇರ್ಗಳಿರುತ್ತಲ್ಲ, ಅದು ಬಂದು ಅದನ್ನ ಮೀನ್ಸ್ ಪಾದದಲ್ಲಿ ನಮ್ಗೆ ಪ್ರೆಷರ್ ಆಗುತ್ತೆ, ದೆನ್ ಅದ್ರದ್ದು ಆಕ್ಸಿಜನ್ ನಮ್ಗೆ ಬಂದು ತುಂಬಾ ಒಳ್ಳೇದು ಕೊಡುತ್ತೆ ಅಂತೇಳಿ ನಾವು ಹರಳಿ ಮರ ಸುತ್ತೀವಿ. ಬಿಕಾಸ್ ನಮ್ಗೆ ಏನೇ ಬಾಡಿಲಿ ಇದ್ರು ಕೂಡ ಹರಳಿ ಮರದ ಗಾಳಿ ಬಂದು ನಮ್ಗೆ ಒಳ್ಳೇದಾಗುತ್ತೆ ಅಂತೇಳಿ ಹರಳಿ ಮರ ಸುತ್ತಿ, ಹರಳೆಕಟ್ಟೆ ಸುತ್ತಿ ಅಂತ ಹೇಳ್ತಾರೆ ಅಲ್ವಾ. ಅದು ಕೂಡ ಒಂದು ರೀಸನ್ ಇದೆ. ಅವಾಗಿನ ಕಾಲದಲ್ಲಿ ಸಾಧಾರಣ ಅಲ್ಲ, ಸೈಂಟಿಸ್ಟ್ ಗಿಂತ ದೊಡ್ಡ ಸೈಂಟಿಸ್ಟ್ ಪಂಡಿತರುಗಳು ನಮ್ಮ ಕಾಲದಲ್ಲಿ ಇದ್ದವರು, ಋಷಿ ಮುನಿಗಳು ಅಲ್ವಾ. ಸೊ ಹಾಗಾಗಿ ಅಂತಹ ಒಂದು ಇದು ಅದು. ಸೊ ಅದು ಡಯಾಬಿಟಿಕ್ ಅದೇ ಹೇಳ್ದಲ್ಲ, ಕಾರ್ಬನ್ ಡೈಆಕ್ಸೈಡ್ ನಾವು ಇಂಟೇಕ್ ಮಾಡೋದ್ರಿಂದ ನಮ್ಗೆ ಹಲವಾರು ಕಾಯಿಲೆಗಳು ನಮ್ಗೆ ಬರುತ್ತೆ. ಲಕ್ಷಗಟ್ಲೆ ಸಾಫ್ಟ್ವೇರ್ ಕೆಲಸ ಮಾಡೋರು ಲಕ್ಷಗಟ್ಲೆ ಸಂಪಾದನೆ ಮಾಡ್ತಾರೆ, ಮೋರ್ ದೆನ್ ಲ್ಯಾಕ್ಸ್ ಅವರೆಲ್ಲ ಅರ್ನ್ ಮಾಡೋದು. ಬಟ್ ಅವ್ರಿಗೆ ಅಂತ ಒಂದು ಪ್ರಾಬ್ಲಮ್ ಬಂದ್ರೆ ಅದೇ ತರ ಮೋರ್ ದೆನ್ ಲ್ಯಾಕ್ಸ್ ಅವರು ಹಾಸ್ಪಿಟ್ಲಿಗೆ ಖರ್ಚಿಗಿಡ್ಲೇಬೇಕು. ಬಿಕಾಸ್ ಆತರ ಬಾಡಿ ಅವ್ರಿಗೆ ಹಾಗಿರುತ್ತೆ, ಫ್ಯೂಚರ್ಗೆ ಆತರ ಬಾಡಿ ಅವ್ರಿಗೆ ಟರ್ನ್ ಆಗಿರುತ್ತೆ, ಮೀನ್ಸ್ ಹೆಲ್ತ್ ವೈಸ್ ಅವರು ಸಫರ್ ಮಾಡ್ತಾ ಇರ್ತಾರೆ. ಸೊ ಹಂಗಾಗಿ ಸಾಧ್ಯವಾದಷ್ಟು ನೈಟ್ ಟೈಮ್ ಅಲ್ಲಿ ಮೀನ್ಸ್ ವೇಕಪ್ ಮಾಡೋದು ನಾವು ಕಡಿಮೆ ಮಾಡ್ಕೋಬೇಕು. ನೆಕ್ಸ್ಟ್ ನೋಡಿ, ಗ್ಯಾಸ್ಟ್ರೈಟಿಸ್ ಇದು ಕೂಡ ಕಾಮನ್ ಆಗಿ ಜನರಲ್ ಆಗಿ ಎಲ್ಲರಿಗೂ ಕೇಳಿ, ಗ್ಯಾಸ್ ಟ್ರಬಲ್ ಅಪ್ಪ, ಸರಿಯಾಗಿ ನಾವು ಊಟ ಮಾಡ್ತಾ ಇಲ್ಲ, ನನಗೆ ಆಸಿಡಿಟಿ ಇದೆ, ಗ್ಯಾಸ್ ಟ್ರಬಲ್ ಇದೆ ಅಂತ ಹೇಳೋದು. ಗ್ಯಾಸ್ ಟ್ರಬಲ್ಗೆ ಏನ್ ಮಾಡ್ತೀವಿ ನಾವು, ಏನೋ ಒಂದು ಕೂಲ್ ಡ್ರಿಂಕ್ಸ್ ಕುಡಿಯೋದು ಅಥವಾ ಏನೋ ಒಂದು ಮಾಡೋದು ಮಾಡ್ತೀವಿ. ನೋ, ಅದೆಲ್ಲ ಇಲ್ಲ. ಗ್ಯಾಸ್ ಟ್ರಬಲೇ ನಮ್ಮ ಬಾಡಿಗೆ ಒಂದು ಕಾಯಿಲೆಗೆ ಫಸ್ಟ್ ಸ್ಟೆಪ್ ಅಂತ ನಾವು ಹೇಳೋದು. ಯಾಕಂದ್ರೆ ಅದು ಒಂದರಿಂದ ಸ್ಟಾರ್ಟ್ ಆಗಿ ಅದು ಹಲವಾರು ಸಮಸ್ಯೆಗಳಿಗೆ ದಾರಿ ಮಾಡಿಕೊಡುವಂತಹ ಒಂದು ಸಮಸ್ಯೆ ಅಂತ ಹೇಳ್ಬೋದು. ಅದು ಸಿಂಪಲ್ ಆಗಿ ನಾವು ಅದನ್ನ ಕ್ಲಿಯರ್ ಮಾಡ್ಕೊಡ್ಬೋದು. ನಮ್ಮ ಕಂಪನಿಯ ಬ್ಯೂಟಿಫುಲ್ ಆದ ತ್ರಿಫಲ ಉಂಟಲ್ಲ, ವಾತ ಪಿತ್ತ ಕಫ ಬ್ಯಾಲೆನ್ಸ್ ಮಾಡಿದೆ ನಮ್ಮ ತ್ರಿಫಲ. ಈ ತ್ರಿಫಲ ನಾವು ಅವ್ರಿಗೆ ತಗೊಳ್ಬೇಕು. ಗ್ಯಾಸ್ಟ್ರೈಟಿಸ್ ಪ್ರಾಬ್ಲಮ್ ಹೇಳ್ತಾರಲ್ವಾ ನೋಡಿ, ಇದು ಕೂಡ ಅಷ್ಟೇ. ಒಂದು ಡಾಕ್ಟರ್ ಹಾಸನ್ದಲ್ಲಿಯೇ ಇದ್ದಾರೆ ಅವರು. ಆ ಡಾಕ್ಟರೇ ಪರ್ಸನಲಿ ಅದು ಗ್ಯಾಸ್ಟ್ರೈಟಿಸ್ ಪ್ರಾಬ್ಲಮ್ಗೆ ನಮ್ಮ ಕಂಪನಿ ಈ ತ್ರಿಫಲ ಪ್ರಾಡಕ್ಟ್ ಅಂಡ್ ಆಲೋವೆರಾ ಜ್ಯೂಸ್ ಇದೆರಡನ್ನ ತಗೊಂಡು ಅವ್ರು ಚೆನ್ನಾಗಾಗಿ ಅವರು ಬೇರೆ ಪೇಷಂಟ್ ಗೆ ರೆಫರ್ ಮಾಡ್ತಾ ಇದ್ದಾರೆ ಅಂದ್ರೆ ಎಷ್ಟು ಗ್ರೇಟ್ ಅಲ್ವಾ. ನೋಡಿ, ಡಾಕ್ಟರ್ಸ್ ಗಳೇ ನಮ್ಮ ಕಂಪನಿ ಪ್ರಾಡಕ್ಟ್ ಗೆ ಒಂದು ಸಾಥ್ ಕೊಡ್ತಾ ಇದ್ದಾರೆ. ಬಿಕಾಸ್ ಅವ್ರಿಗೆ ಗೊತ್ತು ಅದ್ರಲ್ಲಿ ಏನಿದೆ ಅಂತ ಹೇಳಿ. ಆದ್ರೆ ನಾವು ಕೆಲವರಿಗೆ ಫ್ರೆಂಡ್ಸ್ ಹೇಳಿದ್ರೆ ಏನಾದ್ರೂ ಆಗ್ಬಿಟ್ರೆ ಏನಾದ್ರೂ ಆಗುತ್ತಾ ಹಿಂಗೆ ಕೇಳ್ತಾರೆ ಕ್ವಶನ್ಸ್. ನೋ, ಅದೆಲ್ಲ ಏನು ಕೇಳ್ಬೇಡಿ, ಕಣ್ ಮುಚ್ಕೊಂಡು ನಾವು ಕೊಡೋದು ಇದು ಅಮೃತ ಅಂತ ತಿಳ್ಕೊಳ್ಳಿ. ನಮ್ಮ V-Star ವೆಲ್ನೆಸ್ ಪ್ರಾಡಕ್ಟ್ ಅಂತಂದ್ರೆ ಅಮೃತ ಅಂತ ತಿಳ್ಕೊಬೇಕು. ಆದ್ರೆ ಯಾವ್ದಕ್ಕೆ ಯಾವ್ದು ಕೊಡ್ಬೇಕಂತ ನಮ್ಮ ಲೆಜೆಂಡ್ ಲೀಡರ್ಸ್ ಗಳು ಹೇಳ್ತಾರಲ್ಲ, ಅವ್ರ ಗೈಡೆನ್ಸ್ ಮೂಲಕ ನೀವು ತಗೊಳ್ಳಿ ಆಯ್ತಾ. ನೋಡಿ, ಇದು ತಗೊಳ್ಳೋದ್ರಿಂದ, ಇದೆರಡು ಪ್ರಾಡಕ್ಟ್ ತಗೊಳ್ಳೋದ್ರಿಂದ, ಅಂಡ್ ಇದು ತ್ರಿಫಲ ಅಂಡ್ ಆಲೋವೆರಾ ಬರೀ ಗ್ಯಾಸ್ಟ್ರೈಟಿಸ್ ಪ್ರಾಬ್ಲಮ್ಗೆ ಮಾತ್ರ ಅಲ್ಲ, ಕೆಲವರು ವಯಸ್ಸಾದವ್ರಿಗೆ, ಎಲ್ಲರಿಗೂ ಅಲ್ಲ, ಕೆಲವರು ವಯಸ್ಸಾದವ್ರಿಗೆ 2 ದಿನ 3 ದಿನ ಒಂದ್ಸರಿ ಮೋಷನ್ ಹೋಗೋ ಒಂದು ಪಾಪ ಅವ್ರಿಗೆ ಸಮಸ್ಯೆ ಬಂದ್ಬಿಟ್ಟಿರುತ್ತೆ ಅಲ್ವಾ. ಅಂತವ್ರಿಗೆ ಫಸ್ಟ್ ಇದನ್ನ ಕೊಡಿ, ತ್ರಿಫಲ ಅಂಡ್ ಆಲೋವೆರಾ ಜ್ಯೂಸ್ ಕೊಡಿ. ಅವ್ರಿಗೆ ಎಷ್ಟು ಒಳ್ಳೆ ರಿಸಲ್ಟ್ ಬರುತ್ತೆ ಅಂತಂದ್ರೆ, ಅವ್ರು ಅಷ್ಟು ಮೋಷನ್ ಹೋಗ್ಲಿಕ್ಕೆ ಹಾರ್ಡ್ ಆಗಿರುತ್ತಲ್ವಾ, ಅದ್ ಯಾವ ಕಷ್ಟ ಕೂಡ ಇಲ್ಲ. ಅವ್ರಿಗೆ ಈಸಿಯಾಗಿ ಅವರು ಮೋಷನ್ ಹೋಗ್ಲಿಕ್ಕೆ ಒಂದು ದಾರಿ ಅಂತ ಹೇಳ್ಬಹುದು. ನೆಕ್ಸ್ಟ್, ಅಂಡ್ ನಮ್ಮ ಕಂಪನಿಲಿ ಹಲವಾರು ಬ್ಯೂಟಿ ಪ್ರಾಡಕ್ಟ್ಸ್ ಗಳು ಕೂಡ ಉಂಟು ಅಲ್ವಾ. ಬರೀ ಇದು ಕುಡಿಲಿಕ್ಕೆ ಮಾತ್ರ ಅಲ್ಲ,
ಬ್ಯೂಟಿ ಪ್ರಾಡಕ್ಟ್ಸ್ ಕೂಡ ಇದೆ ನಮ್ಮ ಕಂಪನಿಲಿ. ಸೋಪ್ಸ್ ಇದೆ, ಮತ್ತೆ ಕ್ರೀಮ್ಸ್ ಇದೆ, ಮತ್ತೆ ಗಂಡ್ಮಕ್ಳಿಗೆ ಶೇವಿಂಗ್ ಕ್ರೀಮ್ ಅದೆಲ್ಲ ಕೂಡ ಬಂದಿದೆ, ಮತ್ತೆ ಪೇಂಟ್ ಆಫ್ ಜೆಲ್ ಇದೆ, ಈ ತರ ತುಂಬಾ ಇದೆ. ನಾನು ಒಂದೇ ಒಂದು ಪ್ರಾಡಕ್ಟ್ ಮಾತ್ರ ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ತೀನಿ. ನೋಡ್ತಾ ಇದ್ದೀರಾ ಯಾವ ಪ್ರಾಡಕ್ಟ್ ಅಂತ ಹೇಳಿ? ಟೂತ್ ಕ್ರೀಮ್. ನಾವು ಪೇಸ್ಟ್ ಅಂತ ಹೇಳೋದಿಲ್ಲ, ಇದಕ್ಕೆ ಟೂತ್ ಕ್ರೀಮ್ ಅಂತೀವಿ. ಯಾಕೆ ಹೇಳಿ? ಬರೀ ಹಲ್ಲುಜ್ಜಕ್ಕೆ ಮಾತ್ರ ನಾವು ಇದು ಕೊಡ್ತಾ ಇಲ್ಲ ಅಲ್ವಾ. ನೀವೆಲ್ಲ ಯಾರೆಲ್ಲ ಯಾವ್ದು ಯೂಸ್ ಮಾಡ್ತಾ ಇದ್ದೀರಿ ಅಂತಂದ್ರೆ, ಬಿಫೋರ್ ಏನ್ ಹೇಳ್ತಾ ಇದ್ರಿ, ಒಂದು ಕೋಲ್ಗೇಟ್ ಇಲ್ಲ ಪೆಪ್ಸೋಡೆಂಟ್ ಅಥವಾ ಸ್ವಲ್ಪ ಮಾಡಿಫೈ ಆದವ್ರು ಏನು ಆಯುರ್ವೇದದ್ದು ಕೆಲವೊಂದು ಹೆಸರುಗಳು ಹೇಳ್ಬಹುದು. ಆದ್ರೆ ನಮ್ಮ ಕಂಪನಿ ಬ್ಯೂಟಿಫುಲ್ ಆದ ಮಿರಾಕಲ್ ಆದ ಈ ಟೂತ್ ಕ್ರೀಮ್ ಏನಪ್ಪಾ ಅಂತಂದ್ರೆ, ಇದು ನೋಡಿ ನಾನು ಯಾವಾಗ್ಲೂ ನನ್ನ ಬ್ಯಾಗಲ್ಲೇ ಇಟ್ಟಿರ್ತೀನಿ. ಆಚೆ ಹೋದ್ರೆ ನಮ್ಮ ಹೆಣ್ಮಕ್ಳು ಒಂದು ಲಿಪ್ಸ್ಟಿಕ್, ಒಂದು ಎಂತದು, ಒಂದು ಮಿರರ್, ಒಂದು ಕೋಮ್ ಇಟ್ಟಿರ್ತೀವಲ್ವಾ, ಜೊತೆಗೆ ಇದನ್ನು ಇಟ್ಕೊಂಡಿರ್ತೀವಿ ಈಗ. ಬಿಕಾಸ್ ಅದು ಅಷ್ಟೊಂದು ನಮ್ಗೆ ಒಳ್ಳೆ ರಿಸಲ್ಟ್ ಕೊಡುತ್ತೆ. ನಾವೆಲ್ಲ ಆಚೆಗೆ ಇವಾಗ ಟ್ರೈನಿಂಗ್ ಸೆಷನ್ ಅಥವಾ ಟ್ರಿಪ್ಪಿಗೋ ಅವಾಗ ನಾವು ಟ್ರಿಪ್ ಹೊಡಿತಾನೆ ಇದೀವಲ್ಲ ನಮ್ಮ ಕಂಪ್ನಿ ಕಡೆಯಿಂದ, ಸೊ ನಮ್ಮ ಟೀಮ್ ಇಂದ. ಸೊ ಆಚೆ ಹೋಗುವಾಗ ನಮ್ಗೆಲ್ಲ ಸ್ವಲ್ಪ ಗಾಳಿಗೆಲ್ಲ ಏನಾದ್ರು ಹಲ್ಲೋ ಏನಾದ್ರು ಬಂದ್ರೆ ಇಮಿಡಿಯೇಟ್ ಏನ್ ಮಾಡ್ತೀವಿ, ಓಪನ್ ಮಾಡಿ. ಇದು ಬರೀ ನಾನು ಉಜ್ಲಿಕ್ಕೆ ಇಟ್ಕೊಂಡಿಲ್ಲ, ಟೆಸ್ಟ್ ನಾನು ಸ್ಯಾಂಪಲ್ ನನ್ನ ಬ್ಯಾಗ್ ಅಲ್ಲಿ ಇಟ್ಕೊಂಡಿರೋದು ಯೂಸ್ ಮಾಡ್ಲಿಕ್ಕೆ ಅಂತ. ಉಜ್ಲಿಕ್ಕೆ ಬೇರೆ ಇದೆ ನೋಡಿ. ಇವಾಗ ನಮ್ಮ ನ್ಯೂ ಕ್ಲೈಂಟ್ಸ್ ಯಾರಿಗೆ, ಅದು ನಮ್ಮ ಹಳೆ ಫ್ರೆಂಡ್ಸ್ ಗೆ ಗೊತ್ತಿದೆ ಏನ್ ಪ್ರಾಬ್ಲಮ್ ಇಲ್ಲ ಅಂತ. ನೋಡಿ ನ್ಯೂ ಕ್ಲೈಂಟ್ಸ್ ಗೆ ಯಾರಾದ್ರೂ ಇದ್ರೆ ನೋಡಿ ನಾನು ತಿಂದು ತೋರಿಸ್ತೀನಿ. ಯಾಕೆ ಹೇಳಿ? ಅಯ್ಯಯ್ಯೋ ನಿಮ್ ಪೇಸ್ಟ್ ಏನಪ್ಪ ತಿಂತೀರಾ ನೀವು ಅಂತ ಹೊಸಬ್ರಿಗೆ ಒಂದು ಡೌಟ್ ಇರ್ಬೋದು ಅಲ್ವಾ. ನೋಡಿ ಜಾಸ್ತಿ ಪಾಪ ನಮ್ ಸಂತೋಷ್ ಅಜ್ಜಿ ಕೂಡ ಜಾಸ್ತಿ ಮೀಟಿಂಗ್ ಕೊಡ್ತಾನೆ ಇರ್ತಾರೆ, ಅವ್ರು ಕೂಡ ತಿನ್ಬೇಕಿದೆ. ಥ್ರೋಟ್ ಇನ್ಫೆಕ್ಷನ್ ಯಾವ್ದು ಆಗಲ್ಲ. ಇದು ನಾವು ನುಂಗೋದ್ರಿಂದ ನಮ್ಗೆ ಮಿಂಟಿ ಹಾಲ್ಸ್ ಎಲ್ಲರೂ ತಿಂದಿರ್ತೀವಲ್ವಾ, ಮೆಡಿಕಲ್ ಶಾಪ್ ಅಲ್ಲಿ ಸಿಗೋದು. ಅದೇನಾಗುತ್ತಂದ್ರೆ ಒಂಥರ ಚಿಲ್ಲ ಬರುತ್ತಲ್ವಾ, ಅದೇ ತರ ಫೀಲ್ ನಮ್ಗೆ ಆಗುತ್ತೆ. ಬಟ್ ಅದಕ್ಕೂ ಇದಕ್ಕೂ ತುಂಬಾನೇ ವ್ಯತ್ಯಾಸ ಇದೆ ಬಿಡಿ. ಇದ್ರಲ್ಲಿ ಎಲ್ಲ ನಮ್ಗೆ ಬೇಕಾಗಿರುವಂತಹ ಪದಾರ್ಥಗಳು ಅದ್ರ ಹಿಂದಗಡೆ ನೋಡಿ ಕಂಟೆಂಟ್ಸ್ ಏನಿದೆ ಅಂತಹ ಒಂದು ಬ್ಯೂಟಿಫುಲ್ ಆದ ಕ್ರೀಮ್ ಅಂತ ಹೇಳ್ಬಹುದು. ಇದು ನಿಮ್ಗೆ ಹಲ್ಲು ಬಂದ್ರೆ ನಮ್ಗೆ ಡೆಂಟಿಸ್ಟ್ ಏನ್ ಕೊಡ್ತಾರೆ, ಇಬುಜಿಸಿಕ್ ಪ್ಲಸ್ ಅಂತ ನೀವು ಅವ್ರು ಕೊಡ್ತಾರೆ, ಅದನ್ನೇ ಕೊಡೋದು ಅವರು. ಅದು ಒಂದೊಂದು ಪೇನ್ ತರ ಟ್ಯಾಬ್ಲೆಟ್ ಅದು ನಾವು ತಗೊಂಡು ಆಫ್ಟರ್ 1 hour ಮೇಲೆನೆ ನಮ್ಗೆ ಪೇನ್ ಕಡಿಮೆ ಆಗುತ್ತಲ್ಲ. ನೋಡಿ ನನ್ಗೆ ನಮ್ಮ ಫ್ರೆಂಡ್ಸ್ಗೆಲ್ಲ ಗೊತ್ತು, ನಾನು ಕೂಡ ಹಲ್ಲು ಮೀನ್ಸ್ ಈ ಕಂಪ್ನಿಗೆ ಬರಕ ಮೊದಲು ತಾಳಕ್ಕೆ ಆಗದೆ ರಿಮೂವೇ ಮಾಡಿ ಹಾಕ್ಬಿಟ್ಟು ಇವಾಗ ತುಂಬಾ ಫೀಲ್ ಮಾಡ್ತೀನಿ, ಅಯ್ಯೋ ನನ್ಗೂ ಅವಾಗಲೇ ಈ ಪೇಸ್ಟ್ ನಾನ್ ಸೇಫ್ ಆಗ್ತಿದ್ದೆ ಅಲ್ಲ ಅಂತ. ಸೊ ಆತರ ಮಿರಾಕಲ್ ಪ್ರಾಡಕ್ಟ್ ಇದು. ಯಾರಿಗೆ ಹಲ್ಲು ನೋವು ಬರ್ಲಿ, ಗಮ್ಸ್ ಟೈಟ್ ಆಗುತ್ತೆ, ಮತ್ತೆ ಹಲ್ಲು ನೋವಿದ್ರೆ ಒಂಚೂರು ಪಿಂಚ್ ಆಫ್ ಪೇಸ್ಟ್ ತಗೊಂಡು ನೀವು ಅಲ್ಲಿ ಇಡಿ, ಇಮಿಡಿಯೇಟ್ ಅದು ಕ್ಲಿಯರ್ ಮಾಡಿ ಕೊಡುತ್ತೆ. ಆಮೇಲೆ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಯಾರಿಗೆಲ್ಲ ಇರುತ್ತೆ ಅಂತ ಹೇಳ್ದೆ ಅಲ್ವಾ, ಬರೀ AAA ಅಲೋವೆರಾ ಮಾತ್ರ ಹೇಳಿದ್ದು. ಅದ್ರ ಜೊತೆಗೆ ನೋಡಿ ಈ ಟೂತ್ ಕ್ರೀಮ್ ನ ಚಿಕ್ಕ ಗ್ಲಾಸ್ ಬಿಸಿ ನೀರಲ್ಲಿ ಒಂಚೂರು ಈ ಕ್ರೀಮ್ ನ ಹಾಕಿ ಮಿಕ್ಸ್ ಮಾಡಿ ಅವ್ರಿಗೆ ಕುಡಿಸಿ, ಅದು ಹೊಟ್ಟೆ ಅವ್ರಿಗೆ ಸ್ವಲ್ಪ ಕ್ಲಿಯರ್ ಆಗುತ್ತೆ. ಮತ್ತೆ ಪಾನಿಪುರಿ, ಕಬಾಬ್ ಅದು ಇದು ಆಚೆ ಈಚೆ ತಿಂತೀವಿ ಅಲ್ವಾ ನಾವು, ನೋಡಿ ಈ ಕಡೆನೂ ಬರಲ್ಲ ಆ ಕಡೆನೂ ಹೋಗಲ್ಲ, ಅವಾಗ ಹೊಟ್ಟೆ ಸೆಂಟ್ರಲ್ ಸಿಕ್ಕಾಕೊಂಡು ಕಷ್ಟ ಮಾಡ್ತಾ ಅಲ್ಲ, ಅವಾಗ ಇದನ್ನ ಒಂದ್ ಚಿಕ್ಕ ಗ್ಲಾಸ್ ಬಿಸಿ ನೀರಲ್ಲಿ ಹಾಕಿ ಕಲಸಿ ಕುಡೀರಿ, ಕ್ಲಿಯರ್ ಮಾಡಿ ಕೊಡುತ್ತೆ ಹೊಟ್ಟೆಗೆ ಕೂಡ. ಮತ್ತೆ ಫೇಸ್ ಮೇಲೆಲ್ಲ ಮಾರ್ಕ್ಸ್ ಎಲ್ಲ ಇದ್ರೆ, ಪಿಂಪಲ್ಸ್ ಮಾರ್ಕ್ಸ್ ಅದ್ರಲ್ಲಿ ಅದಕ್ಕೆ ಅಪ್ಲೈ ಮಾಡಬಹುದು. ಅದೇ ಗ್ಯಾಂಗ್ರೀನ್ ಅದು ಕೂಡ ನಾನು ಹೇಳಿದೀನಿ, ಎಲ್ಲರಿಗೂ ಕೂಡ ಗೊತ್ತಿದೆ. ಅದು 2 ಫಿಂಗರ್ ನ ಕಟ್ ಮಾಡಿ ಹೇಳಿದ್ದಾರೆ ಮೇಡಮ್ಗೆ, ಅವ್ರಿಗೆ 70+. ನಮ್ಮ ಡೈಬೋಕಾಪ್ ತಗೊಂಡು ಅವ್ರಿಗೆ ಶುಗರ್ಗೂ ಕೂಡ ಚೆನ್ನಾಗಾಗಿ ನಮ್ಮ 2 ಫಿಂಗರ್ ನ ಕಟ್ ಮಾಡಿ ಹೇಳಿದ್ರಲ್ಲ, ಈ ಕ್ರೀಮ್ ಜೊತೆಗೆ ನೋಡಿ ಜ್ಯೂಸ್ ಮಿಕ್ಸ್ ಮಾಡಿ ಅಪ್ಲೈ ಮಾಡಿ 2 ಫಿಂಗರ್ ನ ಕೂಡ ಸೇಫ್ ಮಾಡಿಕೊಂಡ್ರು ಅಂತ ಹೇಳ್ಬಹುದು. ಅಂತ ಒಂದು ಬ್ಯೂಟಿಫುಲ್ ಮಿರಾಕಲ್ ಅದ ನಮ್ಮ ಈ ಟೂತ್ ಕ್ರೀಮ್. ಎಲ್ಲರೂ ಯೂಸ್ ಮಾಡಿ, ಯಾರು ಮಾಡಿಲ್ಲ ಅವ್ರಿಗೆಲ್ಲ ಸಜೆಸ್ಟ್ ಮಾಡಿ, ಜೊತೆಗೆ ಬ್ಯಾಗ್ ಅಲ್ಲಿ ಕೂಡ ಇಟ್ಕೊಳ್ಳಿ. ಇಂತಹ ಒಂದು ಬ್ಯೂಟಿಫುಲ್ ಪ್ರಾಡಕ್ಟ್ ನೋಡಿ. ನಾನು ಇನ್ನೂ ಜಸ್ಟ್ ಒಂದೇ ಒಂದು ಚಿಕ್ಕದೊಂದು ಹೇಳ್ಬಿಟ್ಟು ನಿಲ್ಲಿಸ್ತೀನಿ, ಟೈಮ್ ಆಯ್ತು ಅನ್ಸುತ್ತೆ. ನೋಡಿ ದೇವ್ರು ನಮ್ಗೆ ಎಷ್ಟು ನ್ಯಾಚುರಲ್ ಆಗಿ, ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ನಮ್ಗೆ ಸ್ಟ್ರೀಟ್ ಅಲ್ಲಿ ಯಾವ್ದೆಲ್ಲ ಹಣ್ಣು ತರಕಾರಿಗಳು ಕಾಣುತ್ತೆ, ಜಾಸ್ತಿ ಗಾಡಿ ತುಂಬಿ ಇರುತ್ತೆ, ಮಾಲ್ಗಳಿಗೆ ಹೋಗ್ಬೇಕಂತೇನಿಲ್ಲ, ಸ್ಟ್ರೀಟ್ ಅಲ್ಲಿ ಸೈಡ್ ಅಲ್ಲಿ ಕೂಡ ಗಾಡಿ ಯಾವ್ದೆಲ್ಲ ತುಂಬಿರುತ್ತೆ ಹಣ್ಣು ತರಕಾರಿ, ಅದನ್ನ ಯೂಸ್ ಮಾಡ್ಬೇಕು. ಯಾಕಂದ್ರೆ ಬಿಕಾಸ್ ದೇವ್ರಿಗೆ ಗೊತ್ತು ಈ ಸೀಸನ್ಗೆ ಇದು ತಿನ್ಬೇಕು ಇವ್ರು ಅಂತ. ನೋಡಿ ನಮ್ಮ ಕಣ್ಣಿಗೆ ಕ್ಯಾರೆಟ್, ಆ ಕ್ಯಾರೆಟ್ ನ ರೌಂಡ್ ಆಗಿ ಕಟ್ ಮಾಡಿ ನೋಡಿ, ಅದು ಸುತ್ತಲೂ ಒಂದಿರುತ್ತೆ, ಸೆಂಟ್ರಲ್ ರೆಟಿನಾ ತರ ಇರುತ್ತೆ ನೋಡಿ, ನೀವು ಫೀಲ್ ಮಾಡಿ ನೋಡಿ, ಕ್ಯಾರೆಟ್ ನ ಕಟ್ ಮಾಡೋದು ಸೇಮ್ ನಮ್ ಕಣ್ಣಿಗೆ ರಿಲೇಟೆಡ್ ಆಗುತ್ತೆ ಅಲ್ವಾ. ನೋಡಿ ಕಣ್ಣಿಗೆ ಕ್ಯಾರೆಟ್ ಒಳ್ಳೇದು ಅಂತ ಹೇಳಿದ್ದಾರೆ, ಅದು ದೇವ್ರು ಸೃಷ್ಟಿ ಮಾಡಿ ಕೊಟ್ಟಿದ್ದಾರೆ. ಹಾಗೆ ನಮ್ಮ ಕಿವಿಗೆ ಮಶ್ರೂಮ್
ಮಶ್ರೂಮ್ ಕೆಲವರು ಬ್ರಾಹ್ಮಿನ್ಸ್ ಫ್ರೆಂಡ್ಸ್ ಮಶ್ರೂಮ್ ತಿನ್ನಲ್ಲ, ಕೆಲವ್ರು ನನ್ನ ತಮ್ಮ ಕೂಡ ತಿನ್ನಲ್ಲ ಮಶ್ರೂಮ್. ಅದು ನಾನ್ ವೆಜ್ ಫೀಲ್ ಅಂತೆ ಅವ್ರಿಗೆ. ಸೊ ಆ ಮಶ್ರೂಮ್ ಬಟನ್ ಮಶ್ರೂಮ್ ಹೇಳ್ತೀವಿ. ಮಶ್ರೂಮ್ ಅಲ್ಲಿ ಕೂಡ 2-3 ಟೈಪ್ ಮಶ್ರೂಮ್ ಬರುತ್ತೆ. ಆ ಬಟನ್ ಮಶ್ರೂಮ್ ನ ನೀವು ಕಟ್ ಮಾಡಿ ನೋಡಿ, ಅದು ನಮ್ಗೆ ಕಿವಿ ತರ ಶೇಪ್ ಬರುತ್ತೆ ಅಲ್ವಾ, ಕಿವಿಗೆ ಒಳ್ಳೇದ ಮಶ್ರೂಮ್. ಹಾಗೆ ಕಿಡ್ನಿ ಎಲ್ಲರಿಗೂ ಗೊತ್ತಿದೆಯಲ್ಲ, 2 ಕಿಡ್ನಿ ಉಂಟು ಒಬ್ಬೊಬ್ರಿಗೆ ಕೂಡ. ಆ ಕಿಡ್ನಿ ಬಂದು ನಮ್ಗೆ ಬಂದು ಈ ರಾಜ್ಮಾ ಹೇಳ್ತಾರಲ್ಲ, ನೆನೆಸಿ ತಿಂತೀವಿ ನೋಡಿ ರಾಜ್ಮಾ, ಅದನ್ನ ತಿನ್ಬೇಕು ಜಾಸ್ತಿ. ಹಾಗೆ ಬೀನ್ಸ್ ಹುರುಳಿಕಾಯಿ ಹೇಳ್ತೀವಿ, ಅದನ್ನ ನೋಡಿ, ಅದು ಶೇಪ್ ನೋಡಿ, ದೇವ್ರು ಅದಕ್ಕೆ ಅದೇ ಶೇಪ್ ಕೊಟ್ಟಿದ್ದಾರೆ. ಆ ಬೀನ್ಸ್ಗೆ ಅದನ್ನೇ ಶೇಪ್ ಕೊಟ್ಟಿದಾರಲ್ವಾ, ಅದನ್ನ ನಾವು ಜಾಸ್ತಿ ಬಳಸ್ಬೇಕು ಕಿಡ್ನಿಗೆ ಅಂತ. ಮತ್ತೆ ಹಾರ್ಟಿಗೆ ಆಪಲ್ ಹೇಳ್ತೀವಿ. ಓಕೆ, ಆಪಲ್ ನ ನೀವು ಒಂದು ಆಪಲ್ ನ ನೀವು ಹಾಫ್ ಕಟ್ ಮಾಡಿ ನೋಡಿ, ನಮ್ಮ ಹಾರ್ಟ್ ಶೇಪ್ ಹಂಗೆ ಎಲ್ಲ ಹಿಂಗೆ ಕೈ ಮಾಡಿ ತೋರಿಸ್ತೀವಲ್ಲ, ಹಂಗೆ ಬರುತ್ತೆ ನಮ್ಮ ಆಪಲ್ ಕೂಡ. ಅದು ದೇವ್ರು ನಮ್ಗೆ ಕೊಟ್ಟಿದ್ದದು. ಅದ್ರ ಜೊತೆಗೆ ನಾವು ಟೊಮೊಟೊ ಸೇರಿಸ್ಬೇಕು ಹಾರ್ಟಿಗೆ, ಟೊಮೊಟೊ ಹಣ್ಣು ತಗೊಳ್ಬೇಕು. ಮತ್ತೆ ನಮ್ಮ ಬ್ರೈನ್ ನಾವು ಯಾರು ಆಪರೇಷನ್ ಮಾಡಿ ನೋಡಿಲ್ಲ, ಆದ್ರೆ ಬ್ರೈನ್ ಯಾವ ತರ ಇದೆ ಅಂತ ಎಲ್ಲರಿಗೂ ಒಂದು ಸ್ಟ್ರಕ್ಚರ್ ಗೊತ್ತಲ್ವಾ. ಆ ಸ್ಟ್ರಕ್ಚರ್ ನಾವು ನೋಡ್ಬೇಕಂತಂದ್ರೆ ವಾಲ್ನೆಟ್ ಬರುತ್ತಲ್ಲ, ನಮ್ಮ ಮುಸ್ಲಿಂ ಬಾಂಧವರು ಮೀನ್ಸ್ ಅವರ ಮದ್ವೆಲಿ ಎಲ್ಲ ಅದು ಪ್ಯಾಕೆಟ್ ಅಲ್ಲಿ ಕೊಡ್ತಾರೆ. ನಾವೆಲ್ಲ ತೆಂಗಿನಕಾಯಿ ಕೊಡೋ ತರ ಅವ್ರು ತಾಂಬಲಿಕ್ಕೆ ಅದನ್ನೆಲ್ಲ ಕೊಡ್ತಾರೆ, ಡ್ರೈ ಫ್ರೂಟ್ಸ್. ಅದ್ರಲ್ಲಿ ಅವರು ಅಕ್ರೂಟ್ ಕೊಡ್ತಾರೆ, ಅಕ್ರೂಟ್ ಹೇಳ್ತೀವಲ್ಲ, ಅದನ್ನ ಒಡೆದು ನೋಡಿ, ಸೇಮ್ ನಮ್ಮ ಬ್ರೈನ್ ಹೇಗೆ ಒಂದು ಇದಾಗಿದೆ ಅಲ್ಲ ಸ್ಟ್ರಕ್ಚರ್, ಅದೇ ತರ ಇರುತ್ತೆ. ಸೊ ನಮ್ಮ ಬ್ರೈನಿಗೆ ನಾವು ಅಕ್ರೂಟ್ ತಿಂದ್ರೆ ನಮ್ಗೆ ಒಳ್ಳೇದಂತ ಹೇಳ್ತೀವಿ. ಅದೇ ತರ ಹೆಣ್ಮಕ್ಳಿಗೆ ನಮ್ಗೆ ಯೂಟ್ರಸ್ ಉಂಟಲ್ಲ, ಏನು ಗರ್ಭಕೋಶ ಉಂಟಲ್ಲ, ಅದು ಬಂದು ಯಾವ ಶೇಪ್ ಇದೆ ಅಂತ ಹೇಳಿದ್ರೆ ವಕಾಡ ಹೇಳ್ತಾರ, ಏನು ಬಟರ್ ಫ್ರೂಟ್ ಹೇಳ್ತಾರಲ್ವಾ, ಅವಕೋಡ ಹೇಳ್ತೀವಲ್ಲ ಹಣ್ಣು. ಆ ಹಣ್ಣನ್ನ ಕಟ್ ಮಾಡಿ ನೋಡಿ, ಸೆಂಟ್ರಲ್ ಇಷ್ಟು ಉಂಟಲ್ಲ ಅದು ಬೀಜ, ಅದು ಒಂದು ಮಗು ತರ, ಆ ಸುತ್ತಿ ಇರೋದು ಬಂದು ನಮ್ಮ ಯೂಟ್ರಸ್ ತರ. ಆ ಹೆಣ್ಣು ಮಕ್ಳಿಗೆ ಆ ಹಣ್ಣು ತಗೊಂಡ್ರೆ ತುಂಬಾ ಒಳ್ಳೇದು. ನೋಡಿ ದೇವ್ರು ಎಷ್ಟು ಚೆನ್ನಾಗಿ ಸೃಷ್ಟಿ ಮಾಡಿ ಕೊಟ್ಟಿದ್ದಾರಲ್ವಾ ನಮಗೆ. ಈ ತರ ಒಂದು ಬ್ಯೂಟಿಫುಲ್ ಆದ ನಮ್ಮ ನೇಚರಲ್ಲಿ ಸಿಗುವಂತಹ ಹಣ್ಣು ಹಂಪಲು ತರಕಾರಿ ಏನೆಲ್ಲ ಸಿಗುತ್ತೆ, ನಾವ್ ಅದನ್ನ ಬಳಸ್ಬೇಕು. ಅದನ್ನ ಬಿಟ್ಬಿಟ್ಟು ಟೆಸ್ಟ್ಗೆ ಓಕೆ, ಯಾವ್ದೋ ಒಂದಿನ ಪಿಜ್ಜಾ ಏನೋ ಆಫರ್ ಅಲ್ಲಿ ಬಂತು, ಇಷ್ಟು ಪಿಜ್ಜಾ ಅಷ್ಟು ಪಿಜ್ಜಾ ಅಂತ ಹೇಳಿ ತಗೊಂಡು ಆರ್ಡರ್ ಮಾಡಿ ತಿಂತಾರೆ. ಯಾವತ್ತೋ ಒಂದಿನ ನೋ ಪ್ರಾಬ್ಲಮ್. ಕೇಕ್ ಗಳು ಕೂಡ ಅಷ್ಟೇ, ಐಸ್ ಕ್ರೀಮ್ ಕಲರ್ ಹಾಕ್ತಾರೆ, ಏನು ಸ್ಟ್ರಾಬೆರೀಸ್ ಅಂದ್ರೆ ಸ್ಟ್ರಾಬೆರಿ ಸ್ಮ್ಯಾಶ್ ಮಾಡಿ ಹಾಕ್ತಾರೆ, ಏನಿಲ್ಲ ಬರೀ ಫ್ಲೇವರ್ ಅಂಡ್ ಕಲರ್. ಅದನ್ನೆಲ್ಲ ತಗೊಂಡು ನಾವ್ ಯಾಕೆ ಕ್ಯಾನ್ಸರ್ ಅದು ಬರ್ಸ್ಕೋಬೇಕು. ಸೊ ಹಾಗಾಗಿ ನಾವು ಹೆಲ್ತಿ ಇಂಡಿಯಾ ಅಂತ ಏನ್ ನಮ್ಮ MD ಸರ್ಜಿ ಮಾಡ್ಲಿಕ್ಕೆ ಹೊರಟಿದ್ದಾರೆ, ಅವ್ರ ಜೊತೆಗೆ ನಾವೆಲ್ಲ ಸಾಥ್ ಕೊಟ್ಟು ನಾವುಗಳು ಕೂಡ ಅದೇ ತರ ಬಳಸ್ಕೊಂಡು ಹೆಲ್ತಿ ಇಂಡಿಯಾ ಅಂಡ್ ವೆಲ್ತಿ ಇಂಡಿಯಾ ಮಾಡೋಣ ಅಂತ ಹೇಳ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ನನ್ನ ಮಾತನ್ನ ಇಷ್ಟೊತ್ತು ಕೇಳಿದಂತಹ ನನ್ನ ಡಿಯರ್ ಫ್ರೆಂಡ್ಸ್ ಲೀಡರ್ಸ್ ಗೆ ಥ್ಯಾಂಕ್ ಯು ಸೋ ಮಚ್. ಯಾವ್ದೇ ಡಿಸ್ಟರ್ಬೆನ್ಸ್ ಇಲ್ಲ, ವಾಯ್ಸ್ ಇಲ್ಲ ಅನ್ಸುತ್ತೆ. ಇವತ್ತು ಸಿವಿಯರ್ ಆದ್ರೆ ಏನ್ ಮಾಡ್ತಾ ಇದ್ರು, ಪೇನ್ ಕಿಲ್ಲರ್ಸ್ ಶೀಟ್ ಆಗಿ ಇಟ್ಕೊಳ್ತಾ ಇದ್ರು. ಸೊ ಅದನ್ನ ಕೂಡ ಯೂಸ್ ಮಾಡ್ತಾ ಇದ್ರು. ಹಾಗಿದ್ರು ಕೂಡ ಅವ್ರಿಗೆ ಅಂದ್ರೆ ಪೇನ್ ಕಿಲ್ಲರ್ ಅಂದ್ರೆ ಎಲ್ಲರಿಗೂ ಗೊತ್ತಿದೆ. ಇವತ್ತು ನಾವು ಹಾಕಿದ್ರೆ ನಾಳೆ ತನಕ 24 hours ಅಷ್ಟು, ಅದು ಸರ್ಟನ್ ಲಿಮಿಟ್ಸ್ ಮಾತ್ರ ಅಷ್ಟೇ ಅಲ್ವಾ, ಎಲ್ಲರಿಗೂ ಗೊತ್ತಿದೆ ಪೇನ್ ಕಿಲ್ಲರ್ಸ್ ಅಂದ್ರೆ ಏನಂತ. ಸೊ ಆತರ ಪೇನ್ ಕಿಲ್ಲರ್ ಯೂಸ್ ಮಾಡ್ತಾ ಜಾಸ್ತಿ ಅವ್ರಿಗೆ ಈ ತರ ಕೊನೆಗೆ ಬಿಡ ತರ ಹಾಕ್ತಾ ಇದ್ರು, ನಡಿಲಿವಾಗ್ಲೇ ಬಿಟ್ಬಿಡ್ತಾ ಇದ್ರು. ಅವಾಗ ಇಲ್ಲ ಡಾಕ್ಟರ್ಗೆ ತೋರ್ಸಿದಕ್ಕೆ, ಇಲ್ಲ ಮಸ್ಟ್ ನೀವು ಆಪರೇಷನ್ ಮಾಡ್ಲೇಬೇಕು, ನೀ ರೀಪ್ಲೇಸ್ ಮಾಡ್ಬೇಕು, ಫುಲ್ ಎಲ್ಲ ಸೌದೋಗಿದೆ ಹಂಗೆಲ್ಲ ಹೇಳ್ಬಿಟ್ರು. ಅದು ಏನು 2 ಕಾಲು 3 ತಿಂಗಳು ಗ್ಯಾಪ್ ಅಲ್ಲಿ ಮತ್ತೊಂದು ಕಾಲು ಕೂಡ ಮಾಡ್ಬೇಕಿತ್ತು. ಸೊ ಹಾಗಾಗಿ ನಾವು 1 ಕಾಲ್ ಮಾತ್ರ ಮಾಡಿದ್ವಿ, more than 3 lakhs ಖರ್ಚು ಮಾಡಿ ಆಯ್ತು, ಒಂದು 8 years ಆಗೋಯ್ತು, ಬಿಟ್ಬಿಟ್ವಿ. 1 ಕಾಲ್ ಮತ್ತೊಂದು ಮಾಡಿಲ್ಲ, ಯಾಕಂದ್ರೆ 2 ಆರ್ಟಿಫಿಷಿಯಲ್ ಆಗುತ್ತೆ ಅನ್ನೋದೊಂದು, ಪ್ಲಸ್ ಫೈನಾನ್ಷಿಯಲಿ ಕೂಡ ಇದೆ ಅಲ್ವಾ, 2 ಪ್ರಾಬ್ಲಮ್ ಇತ್ತು. ಸೊ ಹಾಗಾಗಿ ಬಿಟ್ಬಿಟ್ಟಿದ್ವಿ. ಈಗ ನಾನು ಏನು ಇದು 4.5 years ಇಂದ ನಾನು ಇಲ್ಲಿಗೆ ಬಂದಿದ್ದೇನೆ ಅಂದ್ರೆ ಬಿಕಾಸ್ ಒಂದು ಆರ್ಥೋಸಿಡ್ ಕಾಪ್ ಇಂದಾನೆ ಅಂತ ಹೇಳ್ಬಹುದು. ಆ ಆರ್ಥೋಸಿಡ್ ಕಾಪ್ ಮತ್ತೆ ಅಮ್ಮನಿಗೆ ಅದೇ ತರ ಪ್ರಾಬ್ಲಮ್ ಇನ್ನೊಂದ್ ಕಾಲಿಗೆ ಕೂಡ ಆಗುವಾಗ ಪ್ಯಾಕೇಜ್ ನಮ್ಮ ಬೆಂಗಳೂರಲ್ಲಿ ಹಾಸ್ಮೆಟ್ ಅಂತ ಒಂದು ಹಾಸ್ಪಿಟಲ್ ಇದೆ, ಅದು ಬೋನ್ಗೆ ಅಂತಾನೆ ಸ್ಪೆಷಲಿಸ್ಟ್. ಅಲ್ಲಿ ಹೋಗಿ ಕೇಳಿದಕ್ಕೆ ಅಲ್ಲಿ ಬಂದು 4 lakhs ಪ್ಯಾಕೇಜ್ ಹೇಳಿದ್ರು. ಒಂದ್ ಸೆಕೆಂಡ್ ಮನೀಷಾ ಇಂದ ಫೋನ್ ರಿಂಗ್ ಔಟ್ ಬರೀ. ಅದು 4 lakhs ಪ್ಯಾಕೇಜ್ ಹೇಳಿದ್ರು. 4 lakhs ಪ್ಯಾಕೇಜ್ ಹೇಳಿದ್ದು ಪ್ಯಾಕೇಜ್ ಹೇಳಿ ಅವ್ರ ಏನ್ ಹೇಳಿದ್ರು ಅಂತ ಅಂದ್ರೆ ಪ್ಲಸ್ ಅಂತಾನು ಕೂಡ ಹೇಳಿದ್ರು, ಪ್ಲಸ್ ಆಗುತ್ತೆ ಅಂತ ಹೇಳಿದ್ರು. ಸೊ ಮತ್ತೆ ನಾವು ಅದು ಪ್ರಾಸೆಸ್ ಸ್ಟಾರ್ಟ್ ಮಾಡ್ಲಿಕ್ಕೆ ಹೋಗ್ತಾ ಇರೋ ಸಮಯಕ್ಕೇನೆ ನನಗೆ ಒಂದು ಗ್ರೇಟ್, ನಾವು ದೇವ್ರನ್ನ ಯಾರು ನೋಡಿಲ್ಲ ಅಲ್ವಾ, ಬಟ್ ದೇವ್ರು ಇದಾರೆ ಅಂತ ಒಂದ್ ನಂಬಿಕೆ ಉಂಟು, ಎಲ್ಲರಿಗೂ ಉಂಟಲ್ಲ.
ಸೊ ಹಂಗಾಗಿ ದೇವ್ರ ತರ ನನ್ಗೆ ನನ್ನ ಅಪ್ಲೈನ್ ನಳಿನಿ ಮೇಡಮ್ ಆಗ್ಲಿ ಆಶಾ ಮೇಡಮ್ ಅಂತ ಆಗ್ಲಿ ಇವ್ರಿಬ್ರು ಕಡೆಯಿಂದ ನಾನು ಈ ಕಂಪ್ನಿಗೆ ರೆಫರ್ ಆಗಿದ್ದು. ಸೊ ಹಂಗಾಗಿ ನಾನ್ ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು. ಯಾಕಂತಂದ್ರೆ ನೋಡಿ ಯಾರ ಮೂಲಕನೂ ಒಂದು ನಮ್ಗೆ ಸಿಗುತ್ತಲ್ವಾ ದಾರಿ, ಆ ರೀತಿ ನನ್ಗೆ ಇದು ಒಂದು ಆಪರ್ಚುನಿಟಿ ಸಿಕ್ತು. ಈ ತರ ಹೆಲ್ತ್ ಪ್ರೋಗ್ರಾಮ್ ಇದೆ ಬನ್ನಿ, ಇಬ್ರು ಕರೆದಿದ್ದು ಒಂದೇ ಪ್ಲೇಸ್ಗೆ. ನನ್ಗೆ ಈ ಕಂಪನಿಗೆ ಬರಲಿ ಮೊದಲೇ ಆಶಾ ಮೇಡಮ್ ಫ್ರೆಂಡ್ ಇದ್ರು ಕೂಡ ಇಬ್ರು ಒಂದೇ ಜಾಗಕ್ಕೆ ಇನ್ವೈಟ್ ಮಾಡಿದ್ರು. ಆಮೇಲೆ ನೋಡಿದ್ರೆ ಇದು ನಮ್ಮ ಕಂಪನಿ ಪ್ರಾಡಕ್ಟ್ ಅದು ಎಕ್ಸ್ಪ್ಲೈನ್ ಎಲ್ಲ ಮಾಡಿದ್ರು. ಸೊ ಓಕೆ ನನ್ಗೆ ಇಷ್ಟ ಆಯ್ತು. ಮತ್ತೆ ನಮ್ಮ ಮನೆಗೆ ಕೂಡ ಕರ್ಸಿದ್ದು ಈ ತರ ಎಕ್ಸ್ಪ್ಲೈನ್ ಮಾಡಿ ಎಲ್ಲರಿಗೂ ಇದೆಲ್ಲ ಮಾಡಿ. ಅವಾಗ ನಾನು ಇಮಿಡಿಯೇಟ್ ಪ್ರಾಡಕ್ಟ್ 3 ಮಂತಿಗೆ ತಗೊಂಡು ಆಗಿದ್ದಾಗ ನಮ್ಮ ಮದರಿಗೆ ನಾವಿರೋದು ಫಸ್ಟ್ ಫ್ಲೋರ್ ಅಲ್ಲಿ ಮನೆ. ಸೊ ಇಳಿಲಿಕ್ಕೆ ಕೂಡ ಕಷ್ಟ ಆಗ್ತಿತ್ತು. ಈ ಪ್ರಾಡಕ್ಟ್ ತಗೊಂಡು ಆರ್ಥೋ, ನೋನಿ, ಇಮ್ಯುನಿಟಿ ಅಂಡ್ ಬೂಮ್ ಕಾಪ್ ಮತ್ತೆ ದರ್ನಾಶಕ ಆಯಿಲ್, ಅವಾಗ ದರ್ದನಾಶಕ ಆಯಿಲ್ ಅಂತ ಇದ್ವಿ. ಸೊ ಇದನ್ನ ತಗೊಂಡು ಅವ್ರು ಯಾವಾಗ ಚೆನ್ನಾಗಾದ್ರು, ಸೊ ಚೆನ್ನಾಗ್ ಆದ್ಮೇಲೆ ಇನ್ ನೋಡಿ ಅವ್ರಿಗೆ ನಾನ್ ಯಾವಾಗ್ಲೂ ಹೇಳ್ತೀನಿ, ಡಿಪೆಂಡ್ ಆನ್ ಬಾಡಿ. ನಮ್ಮ ಬಾಡಿ ಹೇಗೆ ಅಕ್ಸೆಪ್ಟ್ ಮಾಡುತ್ತೆ ಹಾಗೆ ನಮ್ಗೆ ರಿಸಲ್ಟ್ ಕೂಡ. ಕೆಲವ್ರಿಗೆ 1 ಮಂತ್ಗೆ ಬರುತ್ತೆ, ಕೆಲವ್ರಿಗೆ 1 ಮಂತ್ ಮೋರ್ ದೆನ್ ಆಗುತ್ತೆ, ಕೆಲವ್ರು ಅದಕ್ಕೂ ಒಳಗೆ ಬರುತ್ತೆ ಅಲ್ವಾ. ಇವ್ರಿಗೆ 1 ಮಂತ್ ಆಗಿ ಕೂಡ ರಿಸಲ್ಟ್ ಇಲ್ಲ. ಕೇಳಿದ್ರು, ಇಲ್ಲ ಮೇಡಮ್ ಹಂಗೆ ಇದೆ ಅಂತ. ಆಮೇಲೆ 1 ಮಂತ್ ಆದ್ಮೇಲೆ ರಿಸಲ್ಟ್ ಸ್ಟಾರ್ಟ್ ಆಯ್ತು. ಸೊ ಇವ್ರಿಗೆ ಯಾವಾಗ ಚೆನ್ನಾಗಾದ್ರು, ಇಂಡಿಪೆಂಡೆಂಟ್ ಆಗಿ ನಡಿಲಿಕ್ಕಾದ್ರು, ಸೊ ಇದ್ರಲ್ಲಿ ಜಾಬ್ ಉಂಟು ಅಂತ ಹೇಳಿದ್ರಲ್ವಾ, ಸೊ ಯಾಕೆ ನಾವ್ ಮಾಡ್ಬಾರ್ದು ಅಂತೇಳಿ ಒಂದು ಖುಷಿಗೆ ನಾನು ಕೂಡ ಇದ್ರಲ್ಲಿ ಸ್ಟಾರ್ಟ್ ಮಾಡಿದೆ ಮೇಡಮ್. ಥ್ಯಾಂಕ್ ಯು ಸೋ ಮಚ್ ನನ್ನ ಶೇರ್ ಮಾಡ್ಲಿಕ್ಕೆ ನನಗೆ ಅವಕಾಶ ಕೊಟ್ಟಿದ್ದ ಸ್ನೇಹ ಮೇಡಮ್ಗೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ಶುಗರ್ ಇರುತ್ತೆ ಅಲ್ವಾ, ಸೊ ಓಕೆ ನೋ ಪ್ರಾಬ್ಲಮ್. ಇನ್ ನೋಡಿ ಆ ಶುಗರ್ ಬಂದವರಿಗೆ ನಾವು ಬಂದು 2 ಪ್ರಾಡಕ್ಟ್ ಓಕೆ ಕ್ಯೂರ್ ಆಗಿ, ಟೊಮೊಟೊ, ಬೆಳ್ಳುಳ್ಳಿ, ಈರುಳ್ಳಿ, ನೀರು, ಸಾಂಬಾರ್ ಪೌಡರ್, ಚೂರು ಎಣ್ಣೆ, ಉಪ್ಪು ಹಾಕದೇನೆ ಬೆಳೆತಾರು. ಅದೇ ತರ ನಮ್ಮ ಪ್ರಾಡಕ್ಟ್ ಕೂಡ ನಾವ್ ಏನ್ ಕಾಂಬೋ ಹೇಳ್ತೀವೋ ಅದು ತಗೊಂಡೇನೆ ನಿಮ್ಗೆ ಮ್ಯಾಚ್ ಮಾಡಿ ಬೇಗ ರಿಸಲ್ಟ್ ಬರುತ್ತೆ ಅಂತ ಅವ್ರಿಗೆ ಕಾಮಿಡಿ ಹೇಳ್ಬೇಕು. ನಾವು ಈ ತರ ಅಯ್ಯೋ ಏನ್ ಇವ್ರು ಹೇಳಿದ್ದೆಲ್ಲ ನಾ ಮಾಡ್ಬೇಕಂತ ಕೆಲವು ಇದಾಗ್ತದೆ. ಸೊ ನಾವ್ ಅವ್ರಿಗೆ ಒಂಚೂರು ಫ್ರೆಂಡ್ಲಿ ಆಗಿ ಹೇಳಿದ್ರೆ ಅವ್ರು ಅಕ್ಸೆಪ್ಟ್ ಮಾಡ್ತಾರೆ. ಎಸ್, ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು.